ಮತ್ತೊಂದು ಕಾರ್ಯಕ್ರಮ ತಿಂಗಳ ಬೆಳಕು 16ಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಮತ್ತು ನೀವು ಕೊಡೋ ಪ್ರೋತ್ಸಾಹದಿಂದ ಈ ತಿಂಗಳ ಬೆಳಕು ಕಾರ್ಯಕ್ರಮ ಪ್ರತಿ ತಿಂಗಳು ಹೊಸ ಹೊಸ ಚಂದಿರರನ್ನ ನಮ್ಮ ವೇದಿಕೆಗೆ ಆಹ್ವಾನಿಸ್ತಾ ಇದೆ. ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆದಂತಹ ಶ್ರೀಮತಿ ಶ್ರವಣ್ ಕುಮಾರಿ ಅವರಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಸ್ವಾಗತವನ್ನ ಬಯಸ್ತೀನಿ, ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೀನಿ. ಮೇಡಮ್, ನಿಮಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಬಹಳ ಕಡಿಮೆ ಸಮಯದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪ್ರತಿಭೆಗಳು ಯಾವ ರೀತಿ ನಮ್ಮ ಕರೆಗೆ ಸ್ಪಂದಿಸ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಕೂಡ. ಯಾಕೆಂದ್ರೆ ಇತ್ತೀಚೆಗೆ ನಮಗೆ ಕನ್ನಡ ಸಾಹಿತ್ಯಕ್ಕೆ ಒಂದು ಬೂಕರ್ ಪ್ರಶಸ್ತಿ ಬಂತು. ಅದನ್ನ ಬಾನು ಮುಷ್ತಾಕನ್ ಅವರು ತಮ್ಮ ಒಂದು ಕೃತಿಗೆ ಪಡೆದುಕೊಂಡರು. ಆ ಒಂದು ವಿಷಯವನ್ನ ನಾವು ಇಲ್ಲಿ ಪ್ರಸ್ತಾಪ ಮಾಡಿದಾಗ ಒಂದಲ್ಲ 3 ಜನ ಹಿರಿಯ ಲೇಖಕರ ನಾವು ಮಾತಾಡ್ತೀವಿ ಅಂತ ಒಪ್ಕೊಂಡಿದ್ರು. ಕಡೆಗೆ ನಾವು ಶ್ರವಣ್ ಕುಮಾರಿ ಒಬ್ಬರಿಗೆ ಇದನ್ನ ಕೊಟ್ಟು ಅವ್ರಿಗಂತ ಸಂಪೂರ್ಣವಾಗಿ ಮಾತಾಡಿಸ್ಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿ ಅವ್ರಿಗೆ ಕೇಳ್ಕೊಂಡಾಗ ಅವರು ಸಮಯ ಸಾಲೋದಿಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ನಮಗೋಸ್ಕರ ಅವರು ಈ ಒಂದು ಕಾರ್ಯವನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮಗೆ ಅವರು ಬಾನು ಮುಷ್ತಾಕ್ ಅವರ ಎಲ್ಲ ಕೃತಿಗಳ ಬಗ್ಗೆ ಕೈತೂತನ್ನ ನೀಡಲಿದ್ದಾರೆ. ಈಗ ಬಾನು ಮುಷ್ತಾಕ್ ಅವರ ಬಗ್ಗೆ ಒಂದು ಸಣ್ಣ ಒಂದು ಪರಿಚಯ ಮಾಡಿ ನಾನು ಶ್ರವಣ್ ಕುಮಾರಿ ಅವರ ಪರಿಚಯಕ್ಕೆ ಬರ್ತೀನಿ. ಪರಿಚಯ ಬೇಡ ಅಂತ ಹೇಳಿದ್ರೆ ಶ್ರವಣ್ ಕುಮಾರಿ ಮೇಡಮ್, ಆದರೂ ಕೂಡ ವೇದಿಕೆ ಒಂದು ಇದಕ್ಕೆ ಪ್ರಾಶಸ್ತ್ಯಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಬಾನು ಮುಷ್ತಾಕ್ ಅವರು 3 ಏಪ್ರಿಲ್ 1948ರಲ್ಲಿ ಹಾಸನದಲ್ಲಿ ಜನಿಸಿದವರು. ಈಗ ವೃತ್ತಿಯಿಂದ ಲಾಯರ್ ಆಗಿದ್ರು. ಮೊದಲು ಅವರು ಪತ್ರಕರ್ತರಾಗಿ ಹಾಗೂ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸಗಾರರಾಗಿ ತಮ್ಮ ಪ್ರಯತ್ನವನ್ನು ಮಾಡಿದ್ರು. ಕೊನೆಗೆ ಲಾಯರ್ ಆಗಿ ನೆಲೆ ನಿಂತಿದ್ರು. ಮುಸ್ಲಿಂ ಮಹಿಳೆಯಾಗಿ ಸಾಕಷ್ಟು ವಿರೋಧಾಭಾಸಗಳನ್ನ ಅವರು ತಮ್ಮ ಜೀವನದಲ್ಲಿ ಎದುರಿಸಬೇಕಾಯ್ತು. ಒಂದು ಸಾರಿ ಮುಸ್ಲಿಂ ಮಹಿಳೆಯರಿಗೆ ಈ ಮಸೀದಿಗೆ ಪ್ರವೇಶ ಕೊಡಬೇಕು ಅಂತ ಅವರು ಗಲಾಟೆ ಮಾಡಿದ್ದಕ್ಕೆ ಇಡೀ ಅವರ ಕುಟುಂಬವನ್ನೇ ಮುಸ್ಲಿಮರು ಹೊರಗಡೆ ಹಾಕ್ಬಿಟ್ಟಿದ್ರು, ಅಂದ್ರೆ ಬಹಿಷ್ಕಾರ ಮಾಡಿದ್ರು. ಈ ರೀತಿ ಅನೇಕ ಸಂವೇದನೆಗಳನ್ನ ಪಡೆದಂತಹ ಬಾನು ಮುಷ್ತಾಕ್ ಅವರು ಬರೆದಂತಹ ಒಂದು ಕೃತಿಗೆ ಇವತ್ತು ಬೂಕರ್ ಪ್ರಶಸ್ತಿ ಬಂದಿದೆ. ಇಲ್ಲಿವರೆಗೂ ನಾವು ಹೇಳ್ತಾ ಇದ್ವಿ ನಮಗೆ 8 ಜ್ಞಾನಪೀಠ ಇದೆ ಅಂತ ಹೇಳಿ. ಈಗ 8 ಜ್ಞಾನಪೀಠ ಜೊತೆಗೆ ಒಂದು ಬೂಕರ್ ಕೂಡ ಬಂದಿದೆ ಅನ್ನುವಂತಹ ಒಂದು ಶ್ರೇಯಸ್ಸನ್ನು ನಮಗೆ ಕೊಟ್ಟವರು ಬಾನು ಮುಷ್ತಾಕ್ ಅವರು. ಅವರ ಎಲ್ಲ ಕೃತಿಗಳ ಬಗ್ಗೆ ನಮ್ಮ ಅತಿಥಿಗಳಾದ ಶ್ರೀಮತಿ ಶ್ರವಣ್ ಕುಮಾರಿ ಅವರು ಮಾತಾಡ್ತಿದ್ದಾರೆ. ಶ್ರವಣ್ ಕುಮಾರಿ ಅವರ ಪರಿಚಯ ಅಂತೂ ಯಾರಿಗೂ ಬೇಡ, ಎಲ್ಲರಿಗೂ ಇದೆ ವೇದಿಕೆಯಲ್ಲಿ. ಆದ್ರೂ ಕೂಡ ಪ್ರಾಸ್ತಾವಿಕವಾಗಿ 1-2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರವಣ್ ಕುಮಾರಿ ಅವರ ಪರಿಚಯ ಎಲ್ಲರಿಗೂ ಇದೆ. ಬ್ಯಾಂಕಿನ ರಾಜ್ಯೋತ್ಸವ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆಯುತ್ತಿದ್ದ ಶ್ರವಣ್ ಕುಮಾರಿ ಇವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮ ಛಾಪನ್ನು ಸೃಷ್ಟಿಸಿದ್ದಾರೆ. ಇವರ ಅಸ್ಪಷ್ಟ ತಲ್ಲಣಗಳು ಮೈತ್ರಿ ಪುಸ್ತಕದ 2020ರಲ್ಲಿ ಬಹುಮಾನದ ಕೃತಿಯಾಗಿ ಹೊರಹೊಮ್ಮಿದೆ. ಅದರ ನಂತರ ಇವರ ಅಮೆರಿಕದ ಪ್ರವಾಸ ಹಾಗೂ ಬೆಳಕು ಹರಿಯುವ ಮುನ್ನ ಕಥಾ ಸಂಕಲನವು ಲೇಖಕಿಗೆ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ಆಯಾಮವನ್ನು ಸೃಷ್ಟಿ ಮಾಡಿಕೊಟ್ಟಿವೆ ಎಂದರೆ ತಪ್ಪೇನಿಲ್ಲ. ಇವರ ಲೇಖನಗಳು ನಾಡಿನ ಎಲ್ಲ ಪತ್ರಿಕೆ, ವಾರಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುವುದಲ್ಲದೆ ಸಂಗಾತಿ, ಹಿತೈಷಿಣಿ, ನಸುಕು, ಅವಧಿ ಮುಂತಾದ ಈ ಪತ್ರಿಕೆಗಳು ಪ್ರಕಟವಾಗಿದ್ದಲ್ಲದೆ ಅನೇಕ ಸ್ಪಂದನೆಗಳನ್ನು ಪಡೆದುಕೊಂಡಿದೆ. ಅವರ ಆಸ್ಪತ್ರೆಯ ಸಾಹಿತ್ಯವಂತೂ ನಮ್ಮ ಗುಂಪಿನ ಎಲ್ಲ ಓದುಗರ ಮನಗೆದ್ದಿರುವುದಲ್ಲದೆ ಶ್ರವಣ್ ಕುಮಾರಿ ಇವರು ಕಥೆಗಾರ್ತಿಯ ಜೊತೆಗೆ ಒಬ್ಬ ಹೋರಾಟಗಾರ್ತಿಯಾಗಿಯೂ ಇರುವುದನ್ನು ನಾವೆಲ್ಲರೂ ನೋಡುವಂತೆ ಮಾಡಿದ್ದೀವಿ. ಬಾಲ್ಯದಿಂದಲೇ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ ಇವರು ತಮ್ಮ ಪತ್ನಿ, ಬ್ಯಾಂಕ್ ನೌಕರಿ, ತಾಯಿ, ಅಜ್ಜಿ ಕಷ್ಟಗಳಿಗೆ ಸ್ಪಂದಿಸುವ ಸಹೋದ್ಯೋಗಿ ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತಲೇ ಸಾಹಿತ್ಯವನ್ನು ಬೆಳೆಸಿಕೊಂಡು ಬಂದಿರುವುದು ಅವರಿಗೆ ಸಾಹಿತ್ಯದ ಬಗ್ಗೆ ಇರುವ ಅಪಾರ ಆಸಕ್ತಿ, ಕಾಳಜಿಯನ್ನು ತೋರಿಸುತ್ತದೆ. ಅವರು ನಮ್ಮ ಇಡೀ ಗುಂಪಿನ ಒಂದು ಕಳಶಪ್ರಾಯವಾಗಿ ಸಾಹಿತ್ಯದಲ್ಲಿ ರಾರಾಜಿಸುತ್ತಿದ್ದಾರೆ. ಅವರಿಗೆ ಇನ್ನೆಷ್ಟು ಪ್ರಶಸ್ತಿಗಳು ಬರಲಿ ಅಂತ ಹಾರೈಸುತ್ತಾ ಅವರ ಪರಿಚಯವನ್ನು ನಾನು ಮುಗಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮ ಸುಮಾರು 1 ಗಂಟೆ ಕಾಲ ನಡೆಯಬಹುದು. ಆದ್ದರಿಂದ ಎಲ್ಲರೂ ತಾವು ದಯವಿಟ್ಟು ಇದನ್ನ ಗಮನಿಸಬೇಕು. ಮತ್ತು 1 ಗಂಟೆ ನಂತರ 1 ಗಂಟೆ 5 ನಿಮಿಷಗಳ ನಂತರ ಪ್ರಶ್ನೋತ್ತರಗಳು ನಿಮ್ಗೇನಿದ್ರೆ ಅದಕ್ಕೆ ಅವಕಾಶ ಕೊಡಲಾಗುವುದು. ಈಗ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ನಮ್ಮ ಅತಿಥಿಗಳಿಗೆ ಸ್ವಾಗತವನ್ನು ಹೇಳ್ತಾ ವೇದಿಕೆಯನ್ನು ನಮ್ಮ ಅತಿಥಿಗಳಿಗೆ ಕೊಡ್ತಾ ಇದ್ದೀನಿ. ಮೇಡಮ್. ಎಲ್ರಿಗೂ ನಮಸ್ಕಾರ. ಈಗ ನಾವು ಬಾನು ಮುಷ್ತಾಕರ ಕಥಾಲೋಕದಲ್ಲೊಂದು ಪಯಣಕ್ಕೆ ಹೊರಡೋಣ. ಸಮಯ ಒಂದು ನಿಗದಿಯಾಗಿರೋದ್ರಿಂದ ಆದಷ್ಟು ನಾವು ನಮ್ಮ ಮಾತಿಗೆ ಹೆಚ್ಚು ಗಮನ ಕೊಡ್ತಾ ಮುಂದೆ ಸಾಗೋಣ. ಬಾನು ಮುಷ್ತಾಕರ ಕಥಾಲೋಕದಲ್ಲಿ ನನ್ನೊಂದಕ್ಕೆ ಪಯಣಿಸಲು ಇವತ್ತು ನೀವೆಲ್ಲರೂ ಬಂದಿದ್ದೀರಿ. ಇಂದಿನ ಪಯಣದ ಜೊತೆಗಾರರಾಗಿರುವ ನಿಮ್ಮೆಲ್ರಿಗೂ ನಾನು ಕಂಡ ಬಾನು ಅವರ ಕಥಾ ವಿಸ್ಮಯಗಳನ್ನ ತೋರಲಿದ್ದೇನೆ. ಅವರ ಕಥೆಗಳಲ್ಲಿ ಕಾಣುವ ಜೀವಪರ ನಿಲುವುಗಳು, ನಿರೂಪಣೆಯ ವೈಶಿಷ್ಟ್ಯಗಳು, ಅವಲೋಕ ಮತ್ತು ಅವರ ಹೆಚ್ಚಿನ ಕಥೆಗಳಲ್ಲಿ ಕಂಡುಬರುವ
ಮುಸ್ಲಿಂ ಜಗತ್ತಿನ ಒಳಸುಳಿಗಳನ್ನ ನಾವಿಂದು ನೋಡಲಿದ್ದೇವೆ. 728 ಪುಟಗಳಲ್ಲಿ ತೆರೆದುಕೊಂಡಿರುವ 47 ಕಥೆಗಳ ಪೂರ್ಣವನ್ನು, ಅದರಲ್ಲೂ ವಿಶೇಷವಾಗಿ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನ ಗೆದ್ದುಕೊಂಡ ಹೃದಯ ದೀಪ ದ ಹಾರ್ಟ್ ಲ್ಯಾಂಪ್ ನಲ್ಲಿರುವ 12 ಕಥೆಗಳನ್ನ ವಿಶೇಷವಾಗಿ ನೋಡೋಣ. ಕಥೆಯ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ದ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಬಗ್ಗೆ ನಾನಿಲ್ಲಿ ಹೆಚ್ಚಿನ ವಿವರಗಳನ್ನ ಹೇಳ್ತಿಲ್ಲ. ಈಗಾಗಲೇ ಬಾನು ಮುಷ್ತಾಕರ ಜನ್ಮ ಇದ್ರ ಬಗ್ಗೆ ಎಲ್ಲ ಹೇಳಿರೋದ್ರಿಂದ ನಾನು ಅದ್ರ ಬಗ್ಗೆ ಮತ್ತೆ ಹೋಗೋದಿಲ್ಲ. ಅವ್ರಿಗೀಗ 77ರ ಹರೆಯ. ವಯಸ್ಸಾದಂತೆ ಮತ್ತು ಪಕ್ವಾಗ್ತಾ ನಡೆದಿರುವ ಭಾನು ಸ್ತ್ರೀ ಸಂವೇದನೆಯ ಒಂದು ಮುಖ್ಯ ದನಿಯಾಗಿದ್ದಾರೆ. 80ರ ದಶಕದಲ್ಲಿ ಲಂಕೇಶ್ ಗರಡಿಯಲ್ಲಿ ಪಳಗಿ ಬೆಳಕಿಗೆ ಬಂದವರು ಹಿಂದಿರುಗಿ ನೋಡೋ ಪ್ರಮೇಯವೇ ಬಂದಿಲ್ಲ. ಭಾನು ಕೇವಲ ಕತೆಗಾರ್ತಿಯಲ್ಲ, ಇವರು ಪತ್ರಿಕಾ ವರದಿಗಾರರು. ಲಂಕೇಶ್ ಪತ್ರಿಕೆಗೆ ಹಾಸನ ಜಿಲ್ಲೆಯ ವರದಿಗಾರರಾಗಿದ್ದವರು. ಇವರು ರಾಜಕಾರಣಿಗಳು ಕೂಡ. ಹಾಸನದ ಪುರಸಭೆಗೆ ಸ್ವತಂತ್ರವಾಗಿ ನಿಂತು 2 ಬಾರಿನೂ ಗೆದ್ದು ಪುರಸಭಾ ಸದಸ್ಯರಾಗಿದ್ದವರು. ಹಾಗೇನೆ ವೃತ್ತಿಯಲ್ಲಿ ಯಶಸ್ವಿ ವಕೀಲೆ ಕೂಡ. 8 ವರ್ಷದ ಭಾನು ಉರ್ದು ಕಲಿಯಕ್ಕೆ ಹಿಂದೆ ಬಂದಾಗ ಅವರ ತಂದೆ ಕನ್ನಡ ಕಲಿಯಕ್ಕೆ ಸೇರಿಸಿದ್ದು ಶಿವಮೊಗ್ಗದ ಕಾನ್ವೆಂಟಿಗೆ. ಯಾವ ಕಾರಣಕ್ಕಾಗಿ ಅವರಿಗೆ ಉರ್ದು ಕಲಿಯಕ್ಕೆ ಕಷ್ಟವಾಗಿತ್ತೋ, ಆದ್ರೆ ಕನ್ನಡ ಭಾಷೆಗಂತೂ ಲಾಭ ಆಯಿತು. ಕನ್ನಡ ಕಲಿತು ಡಬಲ್ ಪ್ರಮೋಷನ್ ಪಡೆದು 2 ವರ್ಷದಲ್ಲಿ 4ನೇ ತರಗತಿಗೆ ಕಾಲಿಟ್ಟಿದ್ದು ಆ ವಯಸ್ಸಿನ ಸಾಧನೆನೇ ಸರಿ. ತಂದೆ ವರ್ಗವಾದ ಊರುಗಳಲ್ಲಿ ಶಿಕ್ಷಣ ಮುಗಿಸಿದವರು. ಕಡೆಗೆ ನೆಲೆಯಾಗಿದ್ದ ಹಾಸನದಲ್ಲಿ. ಹೈಸ್ಕೂಲ್ ದಿನಗಳಲ್ಲೇ ಮಹಡಿ ಮನೆ ಅನ್ನೋ ಕಾದಂಬರಿ ಬರೆದಿದ್ರು. ಅದ್ರ ಬಗ್ಗೆ ಗಮನ ಕೊಡದೆ ಅದು ಹಾಗೆ ಕಣ್ಮರಿ ಆಯ್ತು. ಆದ್ರೆ ಆ ವಯಸ್ಸಿನಲ್ಲೇ ಒಬ್ಬ ಕತೆಗಾರ್ತಿ ಹುಟ್ಟಿದ್ದಂತೂ ನಿಜ. ಇದುವರೆಗೆ ಅವರ 6 ಕಥಾ ಸಂಕಲನಗಳು ಯಾವ್ಯಾವುದು ಅಂದ್ರೆ ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಸಫೀರ, ಬಡವರ ಮಗಳು ಹೆಣ್ಣಲ್ಲ ಮತ್ತು ಹೆಣ್ಣು ಹದ್ದಿನ ಸ್ವಯಂವರ. ಈ 6 ಸಂಕಲನಗಳ ಸಮಗ್ರ ಕಥೆಗಳ ಹಸೀನಾ ಮತ್ತು ಇತರ ಕಥೆಗಳು ಅನ್ನೋ ಸಂಗ್ರಹವು ಬಂದಿದೆ. ಈಗ ಬಂದಿರೋ ಹೃದಯ ದೀಪ ಅದರಲ್ಲಿನ ಕಥೆಗಳನ್ನೇ ಆರಿಸಿದ್ದಾದ್ರಿಂದ ಅದನ್ನ ಪ್ರತ್ಯೇಕ ಸಂಕಲನ ಅಂತ ನಾನಿಲ್ಲಿ ಪರಿಗಣಿಸಿಲ್ಲ. ಅದರಲ್ಲಿ ತೊಲೆಗಂಬವಿಲ್ಲದ ಗಗನ ಅನ್ನುವ ಒಂದು ಹೊಸ ಕಥೆ ಮಾತ್ರ ಸೇರಿದೆ. ಇವರು ಒಂದು ಕಾದಂಬರಿ, ಒಂದು ಪ್ರಬಂಧ ಸಂಕಲನ ಹಾಗೂ ಒಂದು ಕವಿತಾ ಸಂಕಲನವನ್ನು ಹೊರತಂದಿದ್ರು. ಇವರನ್ನ ಪ್ರಮುಖವಾಗಿ ಗುರುತಿಸೋದು ಕತೆಗಾರ್ತಿ ಅಂತಾನೆ. ಇವರ ಹಲವು ಕಥೆಗಳು ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಿಗೂ ಮತ್ತು ಇಂಗ್ಲಿಷ್ಗೂ ಅನುವಾದವಾಗಿದೆ. ಪ್ರಸ್ತುತ ಬೂಕರ್ ಪ್ರಶಸ್ತಿ ವಿಜೇತ ಸಂಕಲನ ದ ಹಾರ್ಟ್ ಲ್ಯಾಂಪ್ ಪ್ರಪಂಚದ 47 ಪ್ರಮುಖ ಭಾಷೆಗಳಿಗೆ ಅನುವಾದ ಆಗಲಿದೆ. ನಮ್ಮ ಕನ್ನಡದ ಅಚ್ಚ ಪ್ರತಿಭೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದೊಯ್ಯುವಲ್ಲಿ ನಮ್ಮ ಇನ್ನೊಬ್ಬ ಕನ್ನಡತಿ ದೀಪಾ ಭಾಸ್ತಿಯವರ ಶ್ರಮ ಉಲ್ಲೇಖನೀಯ. ಹಸೀನಾ ಮತ್ತು ಇತರ ಕಥೆಗಳು ಸಮಗ್ರ ಸಂಕಲನದ ಮುನ್ನುಡಿಯಲ್ಲಿ ಭಾನು ನಮ್ಮ ಕುಟುಂಬ, ನಮ್ಮ ಪರಿಸರ, ನಮ್ಮ ನಂಬಿಕೆ, ಆಚಾರ, ವಿಚಾರ ಮತ್ತು ನಮ್ಮ ಸುರಕ್ಷಿತ ವಲಯ ಎಲ್ಲವೂ ನಮಗೆ ಆಪ್ಯಾಯಮಾನವಾಗಿರುತ್ತೆ. ಆದರೆ ನಮ್ಮ ಸುತ್ತಮುತ್ತಲಿನ ಸಹಜೀವಿಗಳ ಬಾಳ್ವೆ ನಮ್ಮನ್ನ ಬಾಧಿಸದಿದ್ದಲ್ಲಿ, ತಟ್ಟದಿದ್ದಲ್ಲಿ ನಮ್ಮ ಅಂತರಂಗದ ಸೆಲೆ ಬತ್ತಿದಂತೆಯೇ ಸರಿ. ಮತ್ತು ನಮ್ಮನ್ನು ನಾವೇ ಕಟಕಟೆಯಲ್ಲಿ ನಿಲ್ಲಿಸುವ ಆತ್ಮನಿರೀಕ್ಷಣೆಯ ದಾರುಣ ಅನುಭವಗಳು ನಮ್ಮನ್ನು ಕಿತ್ತು ತಿನ್ನತೊಡಗುತ್ತವೆ ಎನ್ನುತ್ತಾರೆ. ಅವರ ಕಥೆಗಳಲ್ಲಿ ಈ ಮಾತಿನ ಪ್ರತಿಫಲನವನ್ನು ಕಾಣ್ತೇವೆ. ಅವರು ಕಿತ್ತು ತಿನ್ನುವ ಬಡತನದಲ್ಲಿ ಬೆಂದವರಲ್ಲ, ಅವರದ್ದು ಅಸಮ ವೈವಾಹಿಕ ಜೀವನದಲ್ಲಿ ನೊಂದವರಲ್ಲ. ಒಳ್ಳೆ ವಿದ್ಯಾವಂತ ಮಕ್ಕಳು, ಗೌರವಯುತ ಉದ್ಯೋಗ, ಹೀಗೆ ಒಂದು ಮಟ್ಟಿಗಿನ ಸುರಕ್ಷಿತ ವಲಯದಲ್ಲೇ ಬಾಳ್ವೆ ನಡೆಸಿದ್ರು ಸಮಾಜದ ಇತರರ ನೋವುಗಳಿಗೆ ಅವರು ತಮ್ಮ ಕಥೆಗಳಲ್ಲಿ ಧ್ವನಿಯಾಗಿದ್ದಾರೆ. ಮುಸ್ಲಿಂ ಜಗತ್ತು ಅವರ ಭಾಷೆ, ವೇಷಭೂಷಣ, ಧಾರ್ಮಿಕ ಕಟ್ಟುಪಾಡುಗಳು, ನಂಬಿಕೆಗಳು, ಆಚರಣೆಗಳು ಇವುಗಳಿಂದಾಗಿ ಬೇರೆ ಧರ್ಮದವರಿಗೆ ಒಂದು ಮಟ್ಟಿಗೆ ನಿಗೂಢ. ಮುಸ್ಲಿಂ ಮಹಿಳೆಯರು ಇತರ ಧರ್ಮೀಯರೊಂದಿಗೆ ಹೆಚ್ಚಾಗಿ ಬೆರೆಯದಿರುವುದರಿಂದ ಅವರ ಬಗ್ಗೆ ಕಪೋಲ ಕಲ್ಪನೆಗಳು ಹೆಚ್ಚು. ಭಾನು ಅವರ ಕಥೆಗಳು ಇಂತಹ ಗೂಢತೆಯೊಳಗೆ ಪ್ರವೇಶಿಸಿ ಅವರ ಜಗತ್ತನ್ನು ನಮ್ಮ ಕಣ್ಣ ಮುಂದೆ ತಂದಾಗ ಅದರಲ್ಲಿ ದಬ್ಬಾಳಿಕೆಗೆ ಒಳಗಾದ ಅಸಹಾಯಕರು, ಅವರ ಮುಗ್ಧತೆ, ಇಡೀ ಪ್ರೀತಿಗಾಗಿ ಹಂಬಲಿಸುವ ಹಲವು ಜೀವಗಳಷ್ಟೇ ಕಣ್ಮುಂದೆ ಬರುತ್ತವೆ. ಧೈರ್ಯದಿಂದ ಬರಹದಲ್ಲಿ ತಮ್ಮ ನಿಲುವನ್ನು ಎತ್ತಿ ಹಿಡಿದು ಅದಕ್ಕಾಗಿ ಫತ್ವಾದ ಬೆದರಿಕೆಯನ್ನೂ ಎದುರಿಸಬೇಕಾಗಿ ಬಂದ್ರು ನಾನಿನ್ ಮುಂದೆ ಬರೆಯೋದಿಲ್ಲ ಅನ್ನೋ ಪ್ರಮಾಣ ಪತ್ರ ನೀಡದೆ ನನ್ನನ್ನು ನೇಣುಗಟ್ಟಿದರೂ ಕೊನೆ ಉಸಿರಿರುವವರೆಗೆ ಬರದೇ ಸಾಯ್ತೀನಿ ಎಂದ ಛಲಗಾರ್ತಿ ಭಾನು. ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಪಡೆದ ನಂತರ ಲಂಡನ್ನಲ್ಲಿ ಅಭಿಮಾನಿಯೊಬ್ಬಾಕೆ ನೀವೇನಾದ್ರೂ ಮರೆಯಾಗುವಂತ ಸಂದರ್ಭ ಬಂದರೆ ನಾನ್ ನಿಮ್ಗೆ ನೆಲೆ ಕೊಡ್ತೀನಿ ಅಂದಾಗ
ನಕ್ಕು ನಮ್ಮ ದೇಶವೇ ಹೆಚ್ಚು ಸುರಕ್ಷಿತವಾಗಿದೆ, ಎಷ್ಟೇ ಒಳಜಗಳಗಳಿದ್ರೂ ಭಾರತದಿಂದ ನಾನು ಹೊರಗೋಡುವ ಪ್ರಸಂಗ ಎದುರಾಗೋದಿಲ್ಲ, ನಾನ್ ನನ್ನ ಮಣ್ಣಿನಲ್ಲಿ ನನ್ನ ಭೂಮಿಯಲ್ಲಿ ಸುರಕ್ಷಿತವಾಗಿದ್ದೇನೆ ಎಂದು ಉತ್ತರಿಸಿದ ನಮ್ಮ ಹೆಮ್ಮೆ ಬಾನು. ಬಾನು ಅವರ ಕಥೆಗಳಲ್ಲಿ ಎಲ್ಲೂ ಇಸ್ಲಾಂ ಧರ್ಮದ ಅವಹೇಳನವಿಲ್ಲ, ಬೇರೆ ಧರ್ಮಗಳ ಅವಹೇಳನವೂ ಇಲ್ಲ. ಆದರೆ ಇಸ್ಲಾಂ ಧರ್ಮದ ಹಲವು ಸೂಕ್ಷ್ಮ ವಿಚಾರಗಳು ಆಚರಣೆಯಲ್ಲಿ ಹೇಗೆ ದುರುಪಯೋಗವಾಗ್ತಿದೆ ಅನ್ನೋದು ಅವರ ನಿಜವಾದ ಕಾಳಜಿಯಾಗಿದೆ. ಧರ್ಮಕ್ಕೆ ಬೆಂಬಲವಾಗಿ ನಿಲ್ಬೇಕಾದವರೇ ಅದನ್ನ ತಿರುಚಿ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾ ಇರೋದು ಅವರಲ್ಲಿ ಕ್ರೋಧವನ್ನುಂಟು ಮಾಡಿದೆ. ಅದರಲ್ಲೂ ತಮ್ಮ ಧರ್ಮದ ಅಶಿಕ್ಷಿತ, ಮುಗ್ಧ, ಅಮಾಯಕ ಹೆಣ್ಣುಗಳು ಈ ಕಾರಣದಿಂದಾಗಿ ಅನುಭವಿಸುತ್ತಿರುವ ತಾರತಮ್ಯ, ಕಷ್ಟಕೋಟಲೆಗಳು, ನೋವು, ದುಃಖ, ದುಮ್ಮಾನಗಳು ಅವರಲ್ಲಿ ಹೆಪ್ಪಾಗಿ ನಿಂತು ಆ ನೋವನ್ನು ಇಡೀ ಜಗತ್ತಿನೆದುರಲ್ಲಿ ತೆರೆದಿಡುತ್ತಿದ್ದಾರೆ. ಪುರುಷಾಹಂಕಾರದ ವಿರುದ್ಧ ದನಿ ಎತ್ತುತ್ತಿದ್ದಾರೆ. ಅವರು ಹುಟ್ಟಿ ಬೆಳೆದು ಬದುಕುತ್ತಿರುವ ಪರಿಸರವೇ ಅದಾದ್ದರಿಂದ ಅವರ ಹೆಚ್ಚಿನ ಕಥೆಗಳು ಮುಸ್ಲಿಂ ಸಮುದಾಯದ ಮತ್ತು ಅಲ್ಲಿನ ಆಚರಣೆಗಳ ಬಗೆಗೆ ಇವೆ. ಹಾಗೆಂದು ಅವರು ಬೇರೆ ಕಥೆಗಳನ್ನು ಬರದೇ ಇಲ್ಲವೆಂದೇನೂ ಇಲ್ಲ. ಸಿದ್ಧಾಂತ, ವಿಚಾರ, ಚಿಂತನೆಗಳ ಕಥೆಗಳಿವೆ, ಸಣ್ಣ ಮಕ್ಕಳ ಮನೋವ್ಯಾಪಾರದ ಕುರಿತಾದ ಕಥೆಗಳಿವೆ, ಅಸಂಗತ ಕಥೆಗಳಿವೆ, ಧಾರ್ಮಿಕ ಸಂಗತಿಗಳು, ನಂಬಿಕೆಗಳು ಕಥೆಗಳಲ್ಲಿ ಇಣಿಕಿವೆ. ಇಂದು ಅವರ ವಿವಿಧ ರೀತಿಯ ಕಥೆಗಳಲ್ಲೊಮ್ಮೆ ಯಾನ ಮಾಡಿ ಬರೋಣ ಮತ್ತು ಮುಖ್ಯವಾಗಿ ಬ್ರೂಕರ್ ಪ್ರಶಸ್ತಿ ಗೆದ್ದುಕೊಂಡಿರುವ ಕಥೆಗಳ ಬಗ್ಗೆ ಮಾತಾಡೋಣ. ಬಾನು ಅವರ ಕಥಾ ಜಗತ್ತಿನ ಮೂಲ ಹೂರಣವೇ ಎಲ್ಲಾ ವಯೋಮಾನದ ಮುಸ್ಲಿಂ ಹೆಣ್ಣು ಮಕ್ಕಳ ಮನಸ್ಸಿಗೆ, ಕಾಲಿಗೆ ತೊಡಿಸಿರುವ ಅದೃಶ್ಯ ಸಂಕೋಲೆಗಳು. ಮುಗ್ಧತೆ, ದಾಸ್ಯ ಮತ್ತು ಪುರುಷ ಪ್ರಾಬಲ್ಯವನ್ನೇ ಜೀವನವಾಗಿ ಒಪ್ಪಿಕೊಂಡು ಬಿಟ್ಟಿರುವ ಮನೋಭಾವ. ಇಂತಹ ಕೆಲವು ಕಥೆಗಳನ್ನು ಬ್ರೂಕರ್ ಕಥೆಗಳಲ್ಲೂ ನೋಡುತ್ತೇವೆ. ಬ್ರೂಕರ್ ಕಥೆಗಳ ಹೊರತಾಗಿಯೂ ಮಹಿಳಾ ಸಂವೇದನೆಯ, ನೋವುಗಳ ಇತರ ಹಲವು ಕಥೆಗಳು ನಮಗೆ ದೊರಕುತ್ತವೆ. ಅವುಗಳಲ್ಲಿ ಹೇಗೆ ಈ ವಿಷಯಗಳು ಬಿಂಬಿತವಾಗಿದೆ ಅನ್ನೋದನ್ನ ಈಗ ಆ ಕಥೆಗಳ ಪೂರ್ಣದೊಂದಿಗೆ ನೋಡೋಣ. ಮೊದಲನೇ ಕಥೆಯಿಂದ ಶುರು ಮಾಡ್ತೇನೆ. ರಾಹಿಲಾ ಅನ್ನೋ ಕಥೆಯಲ್ಲಿರುವ ರಾಹಿಲಾ 28 ವರ್ಷದ ಅವಿವಾಹಿತ ಕೆಳಮಧ್ಯಮ ವರ್ಗದ ಸಂಸಾರದ ಜವಾಬ್ದಾರಿಗಳಲ್ಲಿ ಸಿಲುಕಿಕೊಂಡಿರುವ ಪ್ರೈಮರಿ ಸ್ಕೂಲ್ನ ಟೀಚರ್. ಆಸ್ಪತ್ರೆಯೊಂದರ ಅಂಗವಿಕಲ ಕಾಂಪೌಂಡರ್ ವರನ ಪ್ರಸ್ತಾಪ ಬಂದಾಗ ಮನೆಯವರೆಲ್ಲರೂ ನಿರಾಕರಿಸ್ತಾರೆ. ಉತ್ತಮ ಹುದ್ದೆಯಲ್ಲಿರುವ ಪ್ರಸಾದ್ ಇವಳೊಂದಿಗೆ ಮದುವೆ ಪ್ರಸ್ತಾಪ ಮಾಡಿದಾಗ ತನ್ನ ಜನಾಂಗದ ಕಟ್ಟುಪಾಡುಗಳಿಗೆ ಹೆದರಿ ಅವರಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಆ ಅಂಗವಿಕಲ ಕಾಂಪೌಂಡರ್ನೇ ಮದುವೆ ಮಾಡ್ಕೊಳ್ಳೋ ನಿರ್ಧಾರ ಮಾಡೋ ಹೊತ್ತಿಗೆ ಅವನ ಮದುವೆನೂ ನಿಶ್ಚಯವಾಗಿರುತ್ತೆ. ಜಾತಿ ವ್ಯವಸ್ಥೆಯನ್ನು ಕುರಿತು ರಾಹಿಲಾ ಆಡೋ ಈ ಮಾತುಗಳು, ನಮ್ಮ ಜಾತಿಯ ಡಾಕ್ಟರ್ ಒಬ್ಬನ್ನ ಮದುವೆ ಆಗ್ಬೇಕು ಅಂದ್ರೆ ದುಡ್ಡು ಸುರಿಬೇಕಾಗತ್ತೆ, ಬರೀ ಗಂಡು ಜಾತಿಯ ಡಾಕ್ಟರ್ನ ಮದುವೆ ಆಗ್ತೀನಿ ಅಂದ್ರೆ ನನ್ನ ತಂದೆ ತಾಯಿ ವಿಷ ಕುಡಿದು ಪ್ರಾಣ ಬಿಡ್ತಾರೆ, ತಮ್ಮ ಹುಚ್ಚಾಸ್ಪತ್ರೆ ಸೇರ್ತಾನೆ, ಮದುವಾದ ಅಕ್ಕಂದ್ರಿಬ್ರು ತಲಾಕ್ ಹಿಡಿದು ಇಲ್ಲಿ ಓಡೋಡ್ ಬಂದು ತಲೆಗಟ್ಟಿಸಿ ಆಳ್ತಾರೆ. ಇದೆಲ್ಲನೂ ವಿಚಾರ್ಸಕ್ಕೆ ಯಾರೂ ಇರೋದಿಲ್ಲ, ಯಾಕೆಂದ್ರೆ ನಾನು ನನ್ನ ಜಾತಿಯಲ್ಲದ ಬರೀ ಗಂಡು ಜಾತಿಯ ಯುವಕನೊಬ್ಬನನ್ನ ಮದುವೆ ಆಗಿರ್ತಾನೆ ಅಂತಾಳೆ. ಆ ಅಸಹಾಯಕತೆಯ ಧ್ವನಿಗಳಾಗಿ ಇವು ಓದುಗರನ್ನ ಮುಟ್ಟುತ್ತೆ. ಸರಿದ ಕಾರ್ಮೋಡ ಕಥೆಯ ಜಬೀನ್ ಮತ್ತು ನವಾಬ್ರದ್ದು ಅನುರೂಪದ ಪ್ರೀತಿಯ ದಾಂಪತ್ಯ. 7 ಜನ ಅಣ್ಣ ತಮ್ಮಂದಿರ ಕುಟುಂಬದ ಯಜಮಾನ ನವಾಬನ ಹಿರಿಯಣ್ಣ. ಕಟ್ಟಳೆಗಳನ್ನು ಮೀರುವ ದಿಮಾಕು ತೋರಿದ ಹೆಂಡತಿಯರಿಗೆ ಸವತಿಯೊಬ್ಬಳನ್ನು ತಂದು ಸೇಡಿ ತೀರಿಸಿಕೊಳ್ಳುವ ಒಂದು ದುಷ್ಟ ಮನೋಭಾವ. ಕ್ಷುಲ್ಲಕ ಕಾರಣಕ್ಕೆ ಜಮೀನುಗಳ ಮೇಲೆ ಕೋಪಗೊಂಡು ತಮ್ಮನನ್ನು ಮುಖಾಮುಖಿ ನೋಡದೆ ದಂಡಿಸಿದಾಗಲೂ ಅವನು ಎದುರಾಡೋದಿಲ್ಲ, ಜಬೀನಾನು ಬಾಯಿ ಬಿಡೋದಿಲ್ಲ. ಮನೆಯ ರಿವಾಜೇ ಆಗಿರುತ್ತೆ. ಆಮೇಲೂ ಸಮಾಧಾನವಾಗದೆ ಬಸರಿಯಾಗಿದ್ದ ಜಬೀನಳನ್ನ ತವರಿಗೆ ಕಳಿಸಿ ನವಾಬನಿಗೆ ಇನ್ನೊಂದು ಮದುವೆ ಏರ್ಪಾಡನ್ನ ಮಾಡ್ತಾನೆ. ಅದು ಅಪರಾಧವೇ ಅಲ್ಲ ಮತ್ತು ಜಬೀನಳ ಮನೆಯವರು ಇದಕ್ಕೆ ಎದುರಾಡೋ ಹಾಗಿಲ್ಲ. ಆದ್ರೆ ನವಾಬ ಅಣ್ಣನ ವಿರುದ್ಧ ನಿಂತು ಕಥೆ ಸುಖಾಂತವಾದ್ರೂ ಹೆಂಡತಿಯರನ್ನ ತಮ್ಮ ಅಂಕೆಯಲ್ಲಿರಿಸ್ಕೊಳ್ಳಕ್ಕೆ ಪುರುಷರು ಕಂಡುಕೊಂಡಿರುವ ಈ ಉಪಾಯ ದಿಗಿಲು ಹುಟ್ಟಿಸುತ್ತೆ. ಇನ್ನ ಮುಂದಿನ ಕತೆ ದೇವರು ಮತ್ತು ಅಪಘಾತ, ಒಂದು ಹೃದಯ ವಿದ್ರಾವಕ ಕತೆ. ಸಾವು ಕೆಲವರಲ್ಲಿ ಸಂಭ್ರಮ ತರುತ್ತೆ ಅನ್ನತ್ತೆ ಈ ಕತೆ. ಹೆಣಕ್ಕೆ ಸ್ನಾನ ಮಾಡಿಸೋ ಗನ್ಸಾಲಿನ್ ನೃತ್ಯ ಮರಿಯಂ ಬಡವರಲ್ಲಿಯೂ ಕಡುಬಡವಳು. ಇವಳು ನೇಮಕವಾಗಿದ್ದ 7 ಮಸೀದಿಯ ವ್ಯಾಪ್ತಿಯಲ್ಲಿ ಯಾರಾದರೂ ಹೆಂಗಸರು ಸತ್ತಾಗ್ಲಷ್ಟೇ ಇವಳ ಮನೆ ಒಲೆ ಕೆಲವು ದಿನ ಉರಿಯೋದು. ಕಳೆದ 27 ದಿನಗಳಿಂದ ಯಾವ ಸಾವು ಸಂಭವಿಸಿಲ್ಲ. ಎಲ್ಲೆಡೆಯೂ ಸೋರುತ್ತಿರೋ ಗುಡಿಸಲಿನಲ್ಲಿ ಈ ಮಳೆಗಾಲದಲ್ಲಿ ಅವಳೊಂದಿಗೆ ಕಡ್ಡಾಯ ಅನಿವಾರ್ಯ ಉಪವಾಸ ಅನುಭವಿಸ್ತಿರೋ ಅವಳ ಬಾಣಂತಿ ಮಗಳೂ ಜೊತೆಗಿದ್ದಾಳೆ. ಹತಾಶಲಾಗಿದ್ದವಳಿಗೆ ಕಾಂಟ್ರಾಕ್ಟರ್ ಆದಮ್ ಸಾಹೇಬರ ಹೆಂಡತಿ, ಮಗಳು ಮತ್ತು ಮೊಮ್ಮಗಳು
ಮೂವರು ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋ ಸುದ್ದಿ ಬಂದಾಗ ಆ ಸಂದರ್ಭದಲ್ಲಿ ಪಠಿಸಬೇಕಾದ ಮಂತ್ರನೂ ಮರ್ತು ಹೋಗಿ ಹೊಸ ಚೈತನ್ಯದಿಂದ ಅಲ್ಲಿಗೆ ನಡೀತಾಳೆ. ಕ್ರಮಬದ್ಧವಾಗಿ ತನ್ನ ಕೆಲಸವನ್ನ ಪೂರೈಸ್ತಾಳೆ. ಹೆಣವನ್ನ ನೋಡಕ್ಕೆ ಬಂದವರೆಲ್ಲ ಅಡಿಗೆನ ತಂದು ಅವ್ರ ಅಡಿಗೆ ಮನೆ ತುಂಬ ಹೋಗಿರುತ್ತೆ. ಆಗ ಅವಳ ಮಾತುಗಳು, ಸಾಹುಕಾರರ ಮನೆಯ ತಟ್ಟೆಯಲ್ಲೇ ಉಳಿಯಲು, ಸಿಂಕ್ ಮೂಲಕ ಹರಿದು ಹೋಗಿ ಮಲಮೂತ್ರಾದಿಗಳನ್ನೇ ಸೇರಲು, ಹರಿದು ಚರಂಡಿಯಲ್ಲಿ ಹರಿದು ಹೋಗಲು, ಸಾಕಷ್ಟು ಅನ್ನವನ್ನು ಸೃಷ್ಟಿ ಮಾಡಿರುವ ಅಲ್ಲಾಹನೇ ನಮ್ಮಂತ ಬಡವರ ಹೊಟ್ಟೆಗೆ ಸೇರಲು ನನ್ನ ಹಸೀನಳ ಹೆಸರಿಗೆ ಅನ್ನದ ಅಗಳುಗಳನ್ನ ನೀನ್ ಯಾಕೆ ಸೃಷ್ಟಿ ಮಾಡ್ಲಿಲ್ಲ ಅಂತ ಮೊರೆ ಇಡೋದು ಬಡತನದ ಪರಾಕಾಷ್ಠೆಯನ್ನ ಬಿಂಬಿಸುತ್ತೆ. ಅಡಿಗೆವಳು ಕೊಟ್ಟ ಊಟ ಮಾಡ್ತಾಳೆ. ಹೆಣದ ಸ್ನಾನಕ್ಕೆ ಕಾಯಿಸಿ ಮಿಕ್ಕಿದ್ದ ಬಿಸಿನೀರು ಮತ್ತಿತರ ಪರಿಕರಗಳನ್ನು ಉಪಯೋಗಿಸಿ ಎಷ್ಟೋ ದಿನಗಳ ನಂತರ ನೆಮ್ಮದಿಯಿಂದ ಸ್ನಾನ ಮಾಡಿ ಒದ್ದೇ ಬಟ್ಟೆಯಲ್ಲೇ ಇರುವಾಗ ಸಾಹೇಬರ ಹೆಂಡತಿ ತನ್ನದೊಂದು ಸೀರೆಯನ್ನು ಕೊಡ್ತಾಳೆ. ಹೆಣದ ಮೇಲಿನ ರಕ್ತದಲ್ಲಿ ನೆಂದಿದ್ದ ಜರಿ ಸೀರೆಗಳನ್ನು, ಪಂಜಾಬಿ ಡ್ರೆಸ್ ಅನ್ನು ನೋಡಿದ ಮರಿಯಂ ಬಾಣಂತನ ಮುಗಿಸಿದ ನಂತರ ಮಗಳಿಗೆ ಕೊಟ್ಟು ಕಳ್ಸಕ್ಕೆ ಒಳ್ಳೆ ಉಡುಗೊರೆಗಳು ಸಿಕ್ಕುವಂತ ಆನಂದಿಸ್ತಾಳೆ. ದುಡ್ಡು ಮತ್ತು ಗಂಟಿನೊಂದಿಗೆ ಮನೆಗೆ ಹೊರಟು ಅಲ್ಲಿಂದ ತಂದಿದ್ದ ಅನ್ನವನ್ನ ನಿತ್ರಾಣಲಾಗಿದ್ದ ಮಗಳಿಗೆ ತಿನ್ನಿಸ್ತಾಳೆ. ಬಹುದಿನಗಳ ಮೇಲೆ ಈ ದೀನರಿಬ್ಬರ ಹೊಟ್ಟೆ ತುಂಬುತ್ತದೆ, ಓದುಗರ ಕಣ್ಣು ತುಂಬುತ್ತದೆ. ಜೀವಸಲೆ ಕಥೆಯಲ್ಲಿ ಗಂಡನ ಅತಿ ಪ್ರೀತಿಯ ದಿಗ್ಬಂಧನ ಆ ಬಿದಳಿಗೆ. ಅವಳು ಯಾರೆದುರೂ ಕಾಣಿಸಿಕೊಳ್ಳುವಂತಿಲ್ಲ. ಸಿರಾಜ್ ಕೊಲೆಯಾಗಿ ಹೋದಾಗ ಆಬಿದ ದಿನ ತುಂಬಿದ ಬಸರಿ. ನೆಮ್ಮದಿಯಿಂದ ಸಂಸಾರವನ್ನು ನಡೆಸಿದ್ರು ಉಳಿಸಿಟ್ಟಿದ್ದೇನೂ ಇಲ್ಲ. 5 ಮಕ್ಕಳು ಮತ್ತು ಮುದಿಯ ಅತ್ತೆಯೊಂದಿಗೆ ಅಕ್ಷರಶಃ ಬೀದಿಗೆ ಬೀಳ್ತಾಳೆ. ನಿರಕ್ಷರ ಕುಕ್ಷಿ ಆಬಿದ ಮನೆ ಕೆಲಸಕ್ಕೆ ಹೋದ್ರೆ ಅಲ್ಲಿನ ಗಂಡಸರ ಕಣ್ಣು ಇವಳ ಮೇಲೆ. ಮನೆ ಒಡತಿಯರು ಕೆಲಸದಿಂದ ಬಿಡಿಸಿ ಕಳಿಸ್ತಿರ್ತಾರೆ. 3 ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ರೆ ಅವ್ರು ತಪ್ಪಿಸ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಹತಾಶ್ಲಾಗಿ ಅವಳು ಗಂಡನ್ನ ಕೇಳ್ತಾಳೆ, ನನ್ನನ್ನ 4 ಗೋಡೆಯೊಳಗೆ ಮುಚ್ಚಿಟ್ಟು ಸಾಕಿದ್ರಲ್ಲ, ಈ ಜಗತ್ತಿನ ಕ್ರೂರತೆಯನ್ನ ಸ್ವಲ್ಪವಾದ್ರೂ ತಿಳಿಸಿದ್ರ? ಹೀಗೆಲ್ಲ ನೀವು ನನ್ನನ್ನು ಬಾಳಿಸ್ಬೇಕಾಗಿದ್ದು. ಹಸಿದ ಸಿಂಹಗಳ ನಡುವೆ ನೀವಿರ್ಲಿ ಇಲ್ಲದಿರ್ಲಿ ಜೀವಿಸುವಂತ ಸ್ಥೈರ್ಯ ನನಗೆ ಕೊಡ್ಬೇಕಾಗಿತ್ತು ಅಂತ ಹಲಬುತ್ತಾಳೆ. ಇದು ಹಲವು ಮುಸ್ಲಿಂ ಮಹಿಳೆಯರ ಹಲವು ಕೂಡ. ಮುದುಕಿ ಅತ್ತೆ ಮತ್ತು 5 ಮಕ್ಕಳನ್ನ ಸಾಕಕ್ಕೋಸ್ಕರ ಅವಳು ಖುದ್ದು ಸಾಹೇಬರಿಗೆ ಬಲಿಯಾಗ್ಲೇಬೇಕಾಗತ್ತೆ. ಮುಂದಿನ ಕಥೆನಲ್ಲಿ ಆ ಸಂಜೆ ಲಾಯರ್ ಸುಮತಿಯ ಆಫೀಸ್ಗೆ ದಿಢೀರನೆ ಬಂದ ಜರೀನಾ ಅನ್ನೋಳು ತಲಾಕ್ ಪತ್ರನ ಬರ್ಕೊಡ್ಬೇಕು ಅಂತ ಕೋರ್ಕೊಳ್ತಾಳೆ. ತಾನೂ ದುಡಿದೆ, ಹೆಂಡತಿ ದುಡೋದನ್ನು ಸಹಿಸದ ಗಂಡನು ಅವಳ ಹಿಂದೆನೆ ಬರ್ತಾನೆ. ಅವಳನ್ನ ದೂರ್ತಾ ಅವಳನ್ನ ಕೆರಳಿಸಕ್ಕೆ ಶುರು ಮಾಡ್ತಾನೆ. ತನ್ನ ಪ್ರಾಮಾಣಿಕತೆಯನ್ನ ಸಾಬೀತು ಮಾಡ್ಕೊಳಕ್ಕೆ ಕೂಗಾಡ್ತಿದ್ದ ಜರೀನಾಳ ಹಾರಾಟದಿಂದ ಅವಳಿಂದಾನೇ ಈ ಎಲ್ಲ ರಾದ್ದಾಂತ ಅನ್ನೋ ವಾತಾವರಣನ ಅವಳ ಗಂಡ ಸೃಷ್ಟಿ ಮಾಡ್ಬಿಡ್ತಾನೆ. ನಮ್ಮೊಳಗಿನ ಜರೀನಾ ಈ ಕಥೆಯಲ್ಲಿ. ಇಡೀ ಪ್ರಕರಣದಲ್ಲಿ ಸುಮತಿ ತನ್ನನ್ನ, ತನ್ನ ಸಂಸಾರವನ್ನ, ಎಲ್ರೂ ತಮ್ಮ ಪ್ರಾಮಾಣಿಕತೆಯನ್ನ ಸಾಬೀತುಗೊಳಿಸಕ್ಕೆ ಹೆಣಗೋ ಅಸಹಾಯಕತೆಯನ್ನ ಕಾಣ್ತಾಳೆ. ತನ್ನನ್ನು ಹಂಗಿಸಲು ಬಂದ ಅವಳ ತನ್ನ ಗಂಡನನ್ನು ರೇಗಿಸಿ ಅವನಲ್ಲಿ ಜರೀನಾಳ ವ್ಯಕ್ತಿತ್ವವನ್ನ ಆವಾಹನೆ ಮಾಡಿಬಿಡ್ತಾಳೆ. ನಿಜವಾಗಿಯೂ ಪ್ರಾಮಾಣಿಕತೆಯನ್ನ ಕೂಗಾಡಿ ಸಾಬೀತು ಮಾಡಕ್ ಸಾಧ್ಯನಾ ಎನ್ನುತ್ತೆ ಕಥೆಯ ಧ್ವನಿ. ಮನೆಗೆ ಮಾರಿ ಊರಿಗೆ ಉಪಕಾರಿ ವ್ಯಕ್ತಿತ್ವ ಸಫೀರಾ ಕಥೆಯ ಸಾದಿಕ್ನದ್ದು. ಎಲ್ರೂ ಒಳ್ಳೆಯವನಾಗಿ ಒಳ್ಳೆ ಹೆಸರನ್ನ ಸಂಪಾದಿಸೋ ಖಯಾಲಿ ಅವನಿಗೆ. ಶಾಹೀನ್ಗೆ ಅದ್ರ ಬಗ್ಗೆ ಕೋಪ. ಅವನ ಮಿತ್ರ ಅಸ್ಲಂ ಮತ್ತು ಅವನ ಶ್ರೀಮಂತ ಮನೆತನದ ಹೆಂಡತಿ ಸಫೀರಾರ ಗಂಡ ಹೆಂಡತಿ ಕಲಹದಲ್ಲಿ ಸದಾ ರಾಜಿ ಸೂತ್ರಧಾರ ಇವನು. ತನ್ನ ಕುಟುಂಬವನ್ನ ನಿರ್ಲಕ್ಷಿಸಿ ಕಂಡವರ ತಂತಾನೇ ಪರಿಹಾರ ಆಗುವ ಸಮಸ್ಯೆಗಳಲ್ಲಿ ಸುಖ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋ ಗಂಡನನ್ನ ಕಂಡ್ರೆ ಯಾವ ಹೆಂಡತಿ ತಾನೇ ಉರಿದ್ ಬೀಳೋದಿಲ್ಲ. ಇಲ್ಲಿ ಅವನ ಶಾಹೀನ್ ಕೂಡ ಹಾಗೇನೆ ಗಂಡನ ಮೇಲೆ ಉರಿದ್ ಬೀಳ್ತಿರ್ತಾಳೆ. ನಿರ್ಲಿಪ್ತ ನೆರಳುವಿನ ರೋಷನ್ ಬಿ ಶೇಖ್ ಅಹ್ಮದ್ರನ್ನ ಮದುವೆ ಆದಾಗ ತನ್ನೊಂದಿಗೆ ತಂದೆ ಮನೆಯ ಅರ್ಧ ಸಂಪತ್ತನ್ನು ತಂದಿರ್ತಾಳೆ. ಅವಳ ಹುಟ್ಟಿದ ಮಕ್ಕಳೆಲ್ಲ ಆ ಕ್ಷಣವೇ ಸತ್ತು ಒಂದೇ ಒಂದು ರೋಗಿಷ್ಠ ಮಗು ಉಳ್ಕೊಳ್ಳುತ್ತೆ. ಅವಳ ಮತ್ತು ಮಗುವಿನ ನಿಗಾ ವಹಿಸಲು ಬಂದ ಶಕೀಲಾ ಬೇಗಂ ನಿರಾಯಾಸವಾಗಿ 2ನೇ ಹೆಂಡತಿಯಾಗಿ ಆ ಮನೆ ಒಡತಿಯಾಗಿ ರೋಷನ್ ಬಿ ಮೂಲ ಗುಂಪಾಗ್ಬಿಡ್ತಾಳೆ. ಓಡಾಡುವ ಪ್ರತಿಯೊಬ್ಬರ ಪಾದವನ್ನ ಗಮನಿಸಿ ಅವರ ಮನೋಭಾವವನ್ನ ಅವಳು ಪತ್ತೆ ಹಚ್ತಿರ್ತಾಳೆ. ರೋಗಿಷ್ಠ ಮಗು ಯಾವುದೇ ನಿಗಾ ಆರೈಕೆ ಸಿಗದೆ ಸಾವನ್ನಪ್ಪತ್ತೆ. ಶಕೀಲಳ ಮಗ ನದೀಮ್ ತನ್ನ ಅಮ್ಮನ್ನ ಎದುರಿಸಿ ರೂಹ್ ಅನ್ನೋಳನ್ನ ಮದುವೆ ಆಗ್ತಾನೆ. ಅವರಿಬ್ಬರಿಗೂ ರೋಷನ್ ಬೀನ್ ಕಂಡ್ರೆ ಮಮತೆ, ವಾತ್ಸಲ್ಯ. 5 ತಿಂಗಳ ಬಸರಿ ರೂಹ್ ಅವಳ ಅಣ್ಣನ ಮದುವೆಗೆ ಹೋಗಿದ್ದನ್ನೇ ಅವಕಾಶ ಮಾಡಿಕೊಂಡು ಶಕೀಲಾ ತನ್ನ ಮೊದಲ ಆಸೆ ಹಾಗೆ ಸೊಸೆ ಮೇಲೆ ಸೇಡ್ ತಿರ್ಸ್ಕೊಳ್ಳೋಳ ತರ ತನ್ನ ಅಣ್ಣನ ಮಗಳನ್ನ ಕರೆಸ್ಕೊಂಡು ಮಗನಿಗೆ ಅವಸರದಲ್ಲಿ ಇನ್ನೊಂದು ಮದುವೆ ಮಾಡಿಸೋ ಪ್ರಯತ್ನ ಮಾಡ್ತಾಳೆ. ಇದಕ್ಕೆ ನದೀಮನು ಒಪ್ಕೊಂಡಾಗ ರೋಷನ್ ಬಿ
ಹತಾಶಲಾಗ್ತಾಳೆ. ಅವಳು ಅಲ್ಲಿವರೆಗೆ ಯಾವುದಕ್ಕೂ ಬೇಡ್ಕೊಂಡಿರಲ್ಲ. ಆವಾಗ ದೇವರಲ್ಲಿ ತಾನು ಇದುವರೆಗೆ ಪಟ್ಟ ಕಷ್ಟಕ್ಕೆಲ್ಲಾ ಪ್ರತಿಫಲವಾಗಿ ಅವರನ್ನ ಶಿಕ್ಷಿಸಿ ರೂಹಿಯನ್ನ ಕಾಪಾಡುವಂತ ಮೊರೆ ಇಡ್ತಾಳೆ. ರೂಹಿಯ ಕರೆ ಬಂದಾಗ ಹೀಗಾಗಿದೆ ಅಂತ ಹೇಳ್ತಿರುವಾಗ್ಲೇ ಅವಳು ಕುಸಿದು ಬೀಳ್ತಾಳೆ. ಶೇಖ್ ಅಹ್ಮದ್ಗೆ ಹೆಂಡತಿಯ ಅನಾರೋಗ್ಯ ನೆಪ ಆಗಿದ್ರೆ ಮಗ ವಿನಾಕಾರಣ ಹೆಂಡತಿ ಗಮನಕ್ಕೂ ತರದೆ ಇನ್ನೊಂದು ಮದುವೆ ಮುಂದಾಗೋದು ಆಘಾತವನ್ನ ತರಿಸುತ್ತೆ. ಮದುವೆ ಅನ್ನೋದ್ರ ಅರ್ಥ ಏನು? ಅದು ಸೇಡಿನ ಸಾಧನನ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಹೇಳತ್ತೆ. ಸಿದ್ಧಾಂತದಲ್ಲಿರೋದು ಆಚರಣೆಗೆ ಬರಕ್ ಸಾಧ್ಯನಾ ಅನ್ನೋ ಪ್ರಶ್ನೆ ಎತ್ತುತ್ತೆ ಸಿದ್ಧಾಂತ ಮತ್ತು ಮೊದಲ ರಾತ್ರಿ ಕತೆ. ರಾಹತ್ಲ ಮದುವೆ ಸೈಯದ್ ಸಾಹೇಬ್ರು ಮತ್ತು ರಶೀದಾ ಬಾನುವಿಗೆ ಕಗ್ಗಂಟಾಗಿರುತ್ತೆ. ಆದ್ರೆ ವಿದ್ಯಾವಂತ ಮತ್ತು ಬುದ್ಧಿವಂತಳಾಗಿದ್ದ ರಾಹತ್ಲನ್ನ ಸಮಾಜ ಸುಧಾರಕ ಇಮ್ರಾನ್ ಪ್ರೀತಿಸಿ ಮದುವೆ ಆಗಕ್ಕೆ ಇಚ್ಛಿಸ್ತಾನೆ. ಆದ್ರೆ ಮುಸ್ಲಿಮರಲ್ಲಿ ರೂಢಿಯಲ್ಲಿರುವ ವರದಕ್ಷಿಣೆಯನ್ನ ತೆಗೆದುಕೊಳ್ಳಕ್ ಒಪ್ಪದೆ ಎಲ್ಲರ ಕೆಂಗಣ್ಣಿಗೆ ಗುರಿ ಆಗ್ತಾನೆ. ಅದಕ್ಕೆ ತದ್ವಿರುದ್ಧವಾಗಿ ಹಲವು ಮಹಿಳಾ ಸಮಾಜ ಸುಧಾರಕಿಯರ ಮುಂದೆ ಅವನು ಪ್ರಮಾಣ ಮಾಡಿದಂಗೆ ಮೆಹರ್ ಕೊಡಕ್ಕೆ ಸಿದ್ಧನಾಗ್ತಾನೆ. ಮೆಹರ್ ಕೊಡೋದು ಅಂದ್ರೆ ತಲಾಕ್ ಕೊಡುವ ಮೊದಲ ಹೆಜ್ಜೆ ಅಂತ ನಂಬಿರೋ ಹೆಂಡತಿಯನ್ನ, ಅವಳ ತಂದೆಯರನ್ನ ಅವನ ಕೈಲಿ ಒಪ್ಸಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವನ ಆ ಹಣವನ್ನ ಬ್ಯಾಂಕಲ್ಲಿ ಇಟ್ಟು ಸುಧಾರಣೆಗೆ ಕಾಲವಿನ್ನೂ ಪಕ್ವವಾಗಿಲ್ಲ ಅನ್ನೋಂತ ತೀರ್ಮಾನಕ್ಕೆ ಬರ್ತಾನೆ. ಯಾವ ಸುಧಾರಣೆಗೂ ಆ ಜನಾಂಗದಲ್ಲಿ ಮನ್ನಣೆ ಇಲ್ಲ ಅನ್ನೋದನ್ನ ಈ ಕತೆ ಎತ್ತಿ ತೋರಿಸುತ್ತೆ. ಹೃದಯದ ಹಕೀಕತ್ತು ಕಥೆಯಲ್ಲಿ ನಾಜಿಮಾ ಮತ್ತು ಅತ್ತೆ ಮಗ ಫೈರೋಜ್ ಬಾಲ್ಯದಿಂದಲೂ ಪ್ರೀತಿಸಿದ್ದವರು. ಓದು ಮುಗಿದ ತಕ್ಷಣ ಸೌದಿಗೆ ಅವನು ಕೆಲಸಕ್ಕಾಗಿ ಹಾರಿದ್ದ. ದಿನವೂ 3 ಹೊತ್ತು ಮಾಂಸಾಹಾರನ ತಿನ್ನೋ, ಮನೆಯ ಹೆಂಗಸರೆಲ್ಲ ಬಂಗಾರದಲ್ಲೇ ಮುಳುಗೋಗಿರೋ ಮಾಜಿ ಮೇಯರ್ ಶ್ರೀಮಂತರ ಮನೆ ದರ್ಬಾರ ನೋಡಿದ ನಾಜಿಮಾಳ ಅಪ್ಪ ಏಕಪಕ್ಷೀಯವಾಗಿ ಅವರ ಮಗನನ್ನ ತನ್ನ ಅಳಿಯನ್ನಾಗಿ ಮಾಡ್ಕೊಡಕ್ಕೆ ತೀರ್ಮಾನಿಸ್ಬಿಡ್ತಾರೆ. ಯಾರಾದರೂ ಹೃದಯವನ್ನ ಬಿಚ್ಚಿಡಲಾಗದೆ ತನ್ನೆಲ್ಲಾ ಆಸೆ ಆಕಾಂಕ್ಷೆಗಳನ್ನು ಹೂತಾಕಿದ ನಾಜಿಮಾ ದೊಡ್ಡ ಮನೆಯ ಹಿರಿ ಸೊಸೆಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾಳೆ. ಕಡೆಯ ನಾದಿನಿಗೆ ಫೈರೋಜನ ಸಂಬಂಧವೇ ಬಂದಿದ್ದು ಅದನ್ನು ನಾಜಿಮಾಳೇ ವ್ಯವಹರಿಸ್ಬೇಕು ಅನ್ನೋ ಅತ್ತೆಯ ಆಜ್ಞೆಗೆ ಅವಳ ಹೃದಯ ಚೂರಾಗುತ್ತೆ. ಅತ್ತೆ ಮನೆಗೆ ಹೋದಾಗ ಮನದ ಯಾವುದೋ ಮೂಲೆಯಲ್ಲಿ ಈಗಲೂ ಫೈರೋಜ್ ತನ್ನ ನೆನ್ಪಿಟ್ಕೊಂಡಿರ್ಬೋದಾ, ತನ್ನನ್ನು ಕರ್ಕೊಂಡು ಹೋಗ್ಬೋದಾ ಅನ್ನೋ ತುಣುಕು ಆಸೆ ಇದ್ರು ಹಾಗೆ ಆಲೋಚಿಸೋದು ಕೂಡ ಪಾಪ ಅನ್ನೋ ದ್ವಂದ್ವದಲ್ಲಿರೋಳನ್ನ ಅತ್ತೆ ಅರ್ಥ ಮಾಡ್ಕೊಂಡ್ರು ಅವಳಿಗೂ ತನ್ನದೇ ಜವಾಬ್ದಾರಿ ಇದೆ. ಅತ್ತೆ ಎದುರು ತನ್ನ ಮನಸ್ಸು ಪ್ರಕಟಗೊಂಡ ಮೇಲೆ ನಾಜಿಮಾಗೆ ಅಲ್ಲಿ ನಿಲ್ಲಕ್ಕೆ ಸಾಧ್ಯವಾಗದೆ ಓಡ್ ಹೋಗ್ತಾಳೆ. ಹೃದಯ ಮತ್ತು ಜವಾಬ್ದಾರಿ ಎರಡರ ನಡುವೆ ನಾಜಿಮಾ ನಲುಗ್ತಾಳೆ. ಬಡವರ ಮಗಳು ಹೆಣ್ಣಲ್ಲ ಬಾನು ಮುಷ್ತಾಕರ ಮಹತ್ವದ ಕಥೆಗಳಲ್ಲಿ ಒಂದು. ಇದರಲ್ಲಿ ಬರೀ ಹೆಣ್ಣಿನ ಅಸಹಾಯಕತೆ ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮದ ಶರೀಯತ್ಗಳು ಹೇಗೆ ಶ್ರೀಮಂತರ ಕೈಯಿನ ಆಟಿಕೆಗಳಾಗುತ್ತವೆ, ಎಲ್ಲವನ್ನೂ ತಮಗೆ ಅನುಕೂಲವಾಗುವಂತೆ ತಿರುಗಿಸ್ಕೊಳ್ಳುವ ಸಾಮರ್ಥ್ಯ ಉಳ್ಳವರಿಗಿದೆ ಅನ್ನೋದನ್ನ ಸಾಬೀತ್ ಮಾಡೋ ಕಥೆ ಇದು. ಬೀಡಿ ಗಡಂಗಿನ ಮಾಲೀಕ ಹಾಗೂ ಮುತವಲಿಯಾಗಿದ್ದ ಸಿರಿವಂತ ಉಸ್ಮಾನ್ ಸಾಬರ ಮಗ ಸಾಲಾರ್ ಕುದುರೆ ಗಾಡಿಯನ್ನು ಹೊಡೆಯೋ ಜೀಲಾನಿಯ ತಂಗಿ ಸಾಜಿದಾಳನ್ನ ಪ್ರೀತಿಸಿ ಅವಳು ಬಸರಾಗ್ತಾಳೆ. ಸಾಲಾರ್ನ ಮದುವೆ ತಾಯಿ ಜುಬೇದಳ ತಂಗಿ ಮಗಳೊಂದಿಗೆ ನಿಶ್ಚಯವಾಗಿ 2 ದಿನಕ್ಕೆ ಮದುವೆ ಇದೆ ಎನ್ನುವಾಗ ಜೀಲಾನಿಗೆ ತಂಗಿಯ ವಿಷಯ ತಿಳಿದು ಕೋಪಿಷ್ಟನಾಗಿ ಅವಳನ್ನೂ ಚಚ್ಚಿ ಬಂದು ಗಡಂಗಿನಲ್ಲಿ ಕುಳಿತಿದ್ದ ಸಾಲಾರ್ನನ್ನು ಸದೆ ಬಡಿತಾನೆ. ವಿಷಯ ತಿಳಿದ ಉಸ್ಮಾನ್ ಸಾಬರು ಕಂಗೆಟ್ಟು ಬೀಗನಾಗುವ ರಜಾಕ್ನನ್ನ ಕರೆಸ್ಕೊಂಡು ಪಿತೂರಿ ಮಾಡ್ತಾರೆ. ಜೀಲಾನಿ ಮಸೀದಿಯಲ್ಲಿ ದೂರು ಕೊಟ್ಟಾಗ ಏನೇನೇ ಕುತಂತ್ರಗಳನ್ನ ಮಾಡಿದ್ರು ಅನ್ವರ್ನ ಸಾಕ್ಷಿ ಮತ್ತು ಜೀಲಾನಿ ಕುರಾನ್ ಮೇಲೆ ಪ್ರಮಾಣ ಮಾಡಕ್ಕೆ ಹೊರಟಾಗ ವಿಧಿ ಇಲ್ಲದೆ ಉಸ್ಮಾನ್ ಸಾಬರು ಮತ್ತು ರಜಾಕ್ ಸಾಜಿದಾ ಮತ್ತು ಸಾಲಾರ್ರ ಮದುವೆಗೆ ಒಪ್ಕೊಳ್ಳೇಬೇಕಾಗತ್ತೆ. ತಾವು 97.5 ರೂಪಾಯಿನ ಮೆಹರ್ ಬರೆಸಿ ಜೀಲಾನಿಯಿಂದ ಅವನ ಕುದುರೆನೂ ಮಾರಿಸಿ 2,000 ರೂಪಾಯಿಗಳ ವರದಕ್ಷಿಣೆಯನ್ನು ಪೀಕಿ ಅದನ್ನ ತಮ್ಮ ಹೆಸರಲ್ಲಿ ಮಸೀದಿಗೆ ದಾನ ಮಾಡ್ತಾರೆ. ವ್ಯಭಿಚಾರ ಮಾಡಿದವರಿಗೆ ನೀಡೋ ಡುರ್ರೆ ಹೊಡೆಯೋ ಶಿಕ್ಷೆಯಲ್ಲಿ ಸಾಜಿದಾಳಿಗೆ ಚೆನ್ನಾಗಿ ಪೆಟ್ಟು ಕೊಟ್ಟು ಸಾಲಾರನಿಗೆ ನೆಪ ಮಾತ್ರದ ಹೊಡೆತ ಮುಟ್ಟಿಸ್ತಾರೆ. ನಿಕಾ ಮಾಡ್ಕೊಂಡು ಬಂದ ಸಾಜಿದಾಳನ್ನ ಮನೆ ಕೆಲಸದಾರ್ಕಿಯ ಸುಪರ್ದಿನಲ್ಲಿರಿಸಿ ಮರುದಿನ ಸಾಲಾರ್ನಿಂದ ತಲಾಕ್ ಪತ್ರವನ್ನ 97.5 ರೂಪಾಯಿನ ಮೆಹರ ಹಣವನ್ನ ಸಾಜಿದಾಳಿಗೆ ಕೊಟ್ಟಾಗ ಅದರಿಂದ 50% ಮಾತ್ರ ಅವಳು ತಗೊಂಡು, ನನಗೆ ಒಂದೇ ವ್ಯಥೆ ಇದೆ, ಅದೇನು ಅಂದ್ರೆ ಈ ಮಗು ಒಬ್ಬ ಗಂಡಸಿಗೆ ಹುಟ್ಟಬೇಕಾಗಿತ್ತು, ಆದ್ರೆ ಒಬ್ಬ ನಾಮರ್ತನಿಗೆ ಹುಟ್ಟಿದೆ, ಆದ್ರೆ ಚಿಂತೆ ನಿಮಗ್ ಬೇಡ ಅಂತಾಳೆ. ಚಿರಪರಿಚಿತವಾಗಿದ್ದ ಕೋಣೆಯ ಮೇಜಿನಡಿಯಲ್ಲಿದ್ದ ಸೀಮೆ ಎಣ್ಣೆ ಕ್ಯಾನನ್ ತೆರೆದು ತನ್ನ ಮೇಲೂ ಸುರ್ಕೊಂಡು ರಜಾಕ್ ಮೇಲೂ ಸುರಿದು ಬೆಂಕಿ ಕಡ್ಡಿಗೀರ್ತಾಳೆ. ಕತೆಗಾರ್ತಿ ಪ್ರತಿಕ್ಷಣ ಈ ವ್ಯವಸ್ಥೆಯ ಉಳಿವಿಗೆ ಬಲಿಯಾಗುತ್ತಿರುವ ಅಸಹಾಯಕ ಜೀವಿಗಳ ನೆರವು ಯಾರಿಂದ ಆಗ್ಬೇಕು?
ಜೀವನ ಶೈಲಿ ಬದಲಾಗ್ತಿದೆ, ಆದ್ರೆ ಆಲೋಚನೆಯ ಧಾರೆ ಹಿಂದಿಗಿಂತಲೂ ಹೆಚ್ಚು ಜಡ್ಗಟ್ತಾ ಇದೆ. ಪ್ರೀತಿ ಪ್ರೇಮ ಕಥೆಯಲ್ಲಿ ಮಾತ್ರ ಸಹ್ಯಾನ ಅನ್ನುವಂತ ಪ್ರಶ್ನೆನ ಎತ್ತುತ್ತಾರೆ. ತನ್ನಿಬ್ರು ಹೆಣ್ಣು ಮಕ್ಕಳನ್ನು ವಿದ್ಯಾವಂತ ಶ್ರೀಮಂತ ವರನಿಗೆ ಸಂಪ್ರದಾಯವಾದಂತೆ ಕೈತುಂಬ ವರದಕ್ಷಿಣೆ ಕೊಟ್ಟು ಶಾದಿ ಮಹಲ್ನಲ್ಲಿ ವಿಜೃಂಭಣೆಯಿಂದ ಮದುವೆ ಮಾಡೋ ಕನಸು ಹೊತ್ತವಳು ಸಾಲಿಹಾ. ಅಮೀನಾಬಿ ಬಂದು ಮೊಬೈಲ್ ಅಂಗಡಿ ಇಟ್ಕೊಂಡಿರುವ ತನ್ನ ಮಗನಿಗೆ ಚಿಕ್ಕ ಮಗಳು ಮೆಹಕ್ನನ್ನ ಯಾವ ವರದಕ್ಷಿಣೆ ಇಲ್ಲದೆ ಮನೆಯಲ್ಲೇ ನಿಕಾಹ ಮಾಡಿಕೊಟ್ರು ಸಾಕು ಅಂತ ಸೆರೆಗೊಡ್ಡು ಬೇಡ್ಕೊಂಡಾಗ ಸಾಲಿಹಾ ತಿರಸ್ಕರಿಸಿ ಅವಳನ್ನು ಅವಮಾನಿಸಿ ಕಳಿಸ್ತಾಳೆ. ಪ್ರಜ್ಞೆ ತಪ್ಪಿ ಬಿದ್ದ ಮೆಹಕ್ ಮುಂದೆ ಕಾಲೇಜಿಗೂ ಹೋಗದೆ ಖಿನ್ನತೆಗೆ ಒಳಗಾಗ್ತಾಳೆ. ಔಷಧಿ, ಯಂತ್ರ, ಮಂತ್ರ ಯಾವುದಕ್ಕೂ ಪರಿಸ್ಥಿತಿ ಸುಧಾರಿಸಿದಾಗ ಸಾಲಿಹಾ ಸೋತು ಹೋಗ್ಲಿ, ತಾನೇ ಹೋಗಿ ಅಮೀನಾಬಿನ ಬೇಡ್ಕೊಂಡು ಅವನನ್ನೇ ಅಳಿಯನ್ನಾಗಿ ಮಾಡ್ಕೊಂಡ್ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದು ಇಬ್ಬರು ಹೆಣ್ಮಕ್ಳ ಮದುವೆಯನ್ನು ಒಟ್ಟಿಗೆ ಮಾಡಿಬಿಡೋ ನಿರ್ಧಾರನ ತಳಿತಾಳೆ. ಇಬ್ಬರು ಮಕ್ಕಳ ಜಹೇಜ್ ಅಂದ್ರೆ ವರದಕ್ಷಿಣೆಗಾಗಿ ಇದ್ದ ಬದ್ದ ಮೂಲಗಳೆಲ್ಲಿಂದ ದುಡ್ಡು ಹೇಳ್ಕೊಂಡು ತಯಾರಿ ನಡ್ಸಕ್ಕೆ ಶುರು ಮಾಡ್ತಾಳೆ. ಅಂತೆನೆ ಒಂದಿನ ಮೆಹಕ್ಳ ಮೇಲೆ ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾಗ ಬರುವಷ್ಟರಲ್ಲಿ ಮೆಹಕ್ ನೇಣು ಹಾಕೊಂಡು ಪ್ರಾಣ ಬಿಟ್ಟಿರ್ತಾಳೆ. ಮಗಳ ಮೇಲೆ ಅಪಾರ ಪ್ರೀತಿ ಇರಿಸ್ಕೊಂಡಿದ್ದ ಸಾಲಿಹಾ ಗರಬಡಿದು ಕಂಗೆಟ್ಟು ಮಗಳ ಶವ ಹೋಗುವಾಗ, ನಿನ್ನನ್ನು ಹೆತ್ತು ಹೊತ್ತು ಸಾಕದೊಳಗೆ ಇಂಥ ನೋವು ಕೊಟ್ಟು ಹೋಗಕ್ಕೆ ಹೇಗ್ ಸಾಧ್ಯ ಆಯ್ತು, ಹೇಳಿ ಹೋಗೋ ಕಾರಣ ಅಂತ ಓಡಾಡ್ತಾಳೆ. ಹೇಳಿ ಹೋಗೋ ಕಾರಣ ಕಥೆಯಲ್ಲಿ. ಸತ್ತವರಿಗೆ ಮುಂದಿನ ಪಯಣ ಸುಗಮವಾಗಿರುವಂತೆ ಪರ್ವರ್ದಿಗಾರನಲ್ಲಿ ಬೇಡಿಕೊಳ್ಳುವ ಹಲವು ಇಸ್ಲಾಂ ನಂಬಿಕೆಗಳು ಈ ಕಥೆಯಲ್ಲಿ ವಿಸ್ತಾರವಾಗಿ ಬಂದಿದೆ. ನಯಾಜ್ನ ಇಷ್ಟದಂತೆನೆ ಅವನ ತಾಯಿ ಸುರಯ್ಯ ನಬೀಲಾಳೊಂದಿಗೆ ಮದುವೆ ನಿಶ್ಚಿತಾರ್ಥವನ್ನ ಮಾಡ್ಕೊಳ್ತಾಳೆ. ನಬೀಲಾಳ ಇಷ್ಟಾನಿಷ್ಟದ ಪ್ರಶ್ನೆ ಬರೋದೇ ಇಲ್ಲ. ಸುರಯ್ಯ ಕಾಯಿಲೆಯಿಂದ ಸಾಯ್ತಾಳೆ. ಆದ್ರೆ ಅಷ್ಟರಲ್ಲಿ ನಯಾಜ್ ತನ್ನ ಮನಸ್ಸನ್ನ ಬದಲಿಸಿ ವಸುಮತಿ ಅನ್ನೋಳನ್ನ ಮದುವೆ ಆಗ್ತಾನೆ. ನಬೀಲಾ ಕೂಡ ತಂದೆ ತಾಯಿಯರು ಅವರು ಆರಿಸಿದ ವಸೀಂ ಅನ್ನೋವನ್ನ ಮದುವೆ ಆಗಿ ದುಬಾಯಲ್ಲಿ ನೆಲೆಸ್ತಾಳೆ. ನಯಾಜ್ ಈಗ ವಸುಮತಿಗೆ ಡೈವರ್ಸ್ ಕೊಡೋದ್ರಲ್ಲಿ ಇದ್ದಾನೆ. ಈ ಪೂರಾ ಪ್ರಕರಣವನ್ನ ಇಸ್ಲಾಂ ಧರ್ಮದ ಆಧಾರದಲ್ಲಿ ಲೇಖಕಿ ನಬೀಲಾಳ ಪಾತ್ರದ ಮೂಲಕ ಹೀಗೆ ಹೇಳಿಸ್ತಾರೆ. ಸಾವಿರಾರು ವರ್ಷಗಳಿಂದ ಮೌನದ ಮಹತ್ವವನ್ನು ನನ್ನಂಥವರಿಗೆ ಮಾತ್ರ ಮನೆಗಾಣಿಸಿ, ನಮ್ಮ ತುಟಿಗಳನ್ನು ನಮ್ಮ ಕೈಯಿಂದಲೇ ಹೊಲಿಸಿ, ಅದರಿಂದ ಸ್ರವಿಸುವ ರಕ್ತವು ನಮ್ಮ ನಾಲಿಗೆಯನ್ನು ಉಪ್ಪುಪ್ಪಾಗಿಸಿದರೂ ನಮ್ಮ ತುಟಿಗಳ ವ್ರಣಗಳು ಎಂದೆಂದಿಗೂ ಮಾಯದಂತೆ ಮತ್ತು ಹಸಿಗಾಯಗಳಾಗಿರುವಂತೆ ವ್ಯವಸ್ಥಿತವಾಗಿ ನೋಡಿಕೊಂಡ ನಿಮ್ಮ ಹುನ್ನಾರಗಳಿಗೆ ನನ್ನದೊಂದು ಸಲಾಂ ಎನ್ನುತ್ತಾಳೆ ನಬೀಲಾ. ಆದ ಆಕಾಶದ ಮೌನ ಈ ಕಥೆನಲ್ಲಿ. ಮುಸ್ಲಿಂ ಗಂಡಸು ಮದುವೆ ಆಗುವುದರಲ್ಲಿ ಅವನಿಗಿರೋ ಅವಕಾಶಗಳನ್ನು, ಸ್ವಾತಂತ್ರ್ಯಗಳನ್ನು ಲೇಖಕಿ ಇಲ್ಲಿ ಗುರುತಿಸ್ತಾರೆ. ಇಡೀ ಮುಸ್ಲಿಂ ಸಮುದಾಯದಲ್ಲಿ ಪುರುಷರು ಮಹಿಳೆಯರ ಮೇಲ್ವಿಚಾರಕರು ಅನ್ನೋ ಶ್ರೇಯಸ್ಸನ್ನ ತಮ್ಮ ಮೇಲೆ ತಾವೇ ಹೇರಿಕೊಳ್ತಾರೆ. ಆದ್ರೆ ಆಚರಣೆಯಲ್ಲಿ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಟೆರರಿಸ್ಟ್ಗಳು ಅನ್ನೋ ಬಿರುದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕದಂತೆ ಧರಿಸಿದ್ದಾರೆ. ತಮ್ಮ ಹೆಣ್ಣು ಮಕ್ಕಳನ್ನ ಸಂಪೂರ್ಣವಾಗಿ ತಮ್ಮ ಅಧೀನದಲ್ಲಿರಿಸಿಕೊಂಡು ಅವರ ಸರ್ವಸ್ವವನ್ನೂ ನಿಯಂತ್ರಿಸುತ್ತಾ ತಾವು ಮಾತ್ರ ಬೇರೆ ಹೆಣ್ಮಕ್ಳೊಡನೆ ಮುಕ್ತ ಸಂದರ್ಭಗಳನ್ನ ಅನುಭವಿಸ್ತಾ ಅವರನ್ನ ಮದುವೆ ಆಗ್ತಾರೆ. ತಾಯಂದ್ರನ್ನಾಗಿ ಮಾಡಿ ನಂತರ ಅವರಿಗೆ ಮನೆ ಮಠ ನಿರಾಕರಿಸ್ತಾ ಅವರನ್ನ ಆಶ್ರಯಹೀನರಾಗಿ ಮಾಡುತ್ತಾ ತಾವು ಮಾಡಿದ್ದೇ ಸರಿ ಅಂತ ಸಾಧಿಸ್ತಾರೆ. ಬೇರೆ ಧರ್ಮದ ಮಹಿಳೆಯನ್ನ ನೀವು ಎರ್ರಾಬಿರಿಯಾಗಿ ಮದುವೆ ಮಾಡ್ಕೊಳ್ಳೋ ಕ್ರಮಕ್ಕೆ ಇಡೀ ಸಮುದಾಯಕ್ಕೆ ಅವಮಾನಕಾರಿಯಾದ ಇಡೀ ಸಮುದಾಯಕ್ಕೇನೆ ಅವಮಾನಕಾರಿಯಾದ ವಿಚಿತ್ರ ಹೆಸರುಗಳನ್ನ ಕೊಡ್ತಿದ್ದಾರೆ. ಈ ರೀತಿಯಲ್ಲಿ ಮದುವೆಗೋಸ್ಕರ ಮತಾಂತರ ಆಗೋ ಕೃತ್ಯ ಸಜೆಗೆ ಅರ್ಹವಾದ ದುಷ್ಕೃತ್ಯ ಅಂತ ಸಾಬೀತ್ ಮಾಡ್ತಿದ್ದಾರೆ. ತಮ್ಮ ಹೆಂಡತಿಯರನ್ನ ಮಕ್ಕಳನ್ನ ಬೀದಿ ಪಾಲು ಮಾಡಿದ ನಿಮ್ಮಂಥವ್ರು ಅವ್ರಗಳಿಗೆ ಜೀವನಾಂಶ ಕೊಡ್ಬೇಕು ಅಂತ ಆದೇಶ ಮಾಡಿದಾಗ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡೋ ತಾಕತ್ತು ಮತ್ತು ನೈತಿಕತೆ ನಿಮ್ಗೆ ಹೇಗ್ ಬಂತು? ಕುಂತಲ್ಲಿ, ನಿಂತಲ್ಲಿ, ಕಾರ್ಡಲ್ಲಿ, ಫೋನಲ್ಲಿ, ಫೇಸ್ಬುಕ್ ಮೂಲಕ ತಲಾಕ್ ಹೇಳುವ ನಿಮ್ಮ ಕೆಟ್ಟ ಚಾಳಿಗೆ ಪ್ರತಿಯಾಗಿ ಏಕಕಾಲದಲ್ಲಿ ತ್ರಿವಳಿ ತಲಾಕ್ ನೀಡೋದು ಅಪರಾಧ ಅಂತ ಆಗ್ತಾ ಇದೆ. ಮುಸ್ಲಿಂ ಸಮುದಾಯದ ಹಿರಿಮೆಯನ್ನ ಪ್ರಪಂಚಕ್ಕೆ ಸಾರ್ತೀವಿ ಅಂತ ಹೊರಟ ನಿಮ್ಮಲ್ಲಿ ಅನೇಕರು ಇಸ್ಲಾಂ ಧರ್ಮದ ವ್ಯವಸ್ಥೆಯನ್ನ ಅನ್ಯಾಯ ಕ್ರಮಗಳಿಂದ ಈ ಮಟ್ಟಕ್ಕೆ ತಂದಿದ್ದೀರಲ್ಲ ಅಂತ ಕಥಾನಾಯಕಿ ಮುಸ್ಲಿಂ ಯುವಕರಿಗೆ ಕೇಳುವ ಪ್ರಶ್ನೆ ಮಹತ್ವವಾದಂತ ನನಗನ್ಸುತ್ತೆ. ಬೇರೆ ಧರ್ಮದ ಹಲವು ಹೆಂಗಸರ ಪಾಡು ಹೀಗೇನೆ ಅನ್ನೋದನ್ನ ಲವ್ ಬರ್ಡ್ಸ್ ಕಥೆಯಲ್ಲಿ ಹೇಳ್ತಾರೆ. ಪ್ರೀತಿಸಿ ಮದುವೆಯಾದ ಸುಜಾತ ಬಸರನ್ನ ತೆಗೆಸೋ ನಿರ್ಧಾರನ ಅವಳ ಗಂಡ ತಗೊಂಡಾಗ ಇದ್ದ ಕೆಲಸನೂ ಬಿಟ್ಟು ತನ್ನ ಮನೆಯವರೆಲ್ಲ ಎದುರಾಕೊಂಡು ಅವನನ್ನ ಮದುವೆ ಆಗಿದ್ದಕ್ಕೆ ಈ ಸ್ತುತಿಯಲ್ಲಿ ದುಡಿಯೋ ಅವಕಾಶನೂ ಇಲ್ಲದೆ ಇರೋದ್ರಿಂದ ಅವಳು ಅವನ ಇಚ್ಛೆಗೆ ತಲೆ ಬಾಗ್ಲೇಬೇಕಾಗತ್ತೆ.
ಇನ್ನ ಮುಂದೆಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೇಳ್ತಾ ಹೋಗ್ತೀನಿ. ಆಸ್ಪತ್ರೆಯಲ್ಲಿ ಒಂದಿನ ಕಥೆನಲ್ಲಿ ನಾವು ನೋಡೋ ಭೀಕರತೆನೇ ಬೇರೆ. ಸರ್ಕಾರಿ ಪಿಂಚಣಿಗಾಗಿ ಅರೆಹುಚ್ಚಿ ಕೆಂಪಿಗೆ ಒಂದು ಮಾನಸಿಕ ರೋಗಕ್ಕೆ ಯಾವುದೇ ಪ್ರಮಾಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಕ್ಕಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಅವಳನ್ನ ಇಟ್ಕೊಂಡಿದ್ದ ಅವಳ ತಂಗಿಗೆ ನಿಮಾಸ್ಗೆ ಹೋಗೋ ಖರ್ಚನ್ನ ಭರಿಸೋದಕ್ಕೆ ಸಾಧ್ಯ ಆಗಲ್ಲ. ಆಗ ತಂಗಿಯ ಅತ್ತೆ ಕೆಂಪಿಯ 3 ಬರಳುಗಳನ್ನೇ ಮಚ್ಚಿನಿಂದ ತರೆದು ಬಿಡ್ತಾಳೆ. ಆಸ್ಪತ್ರೆಗೆ ಕರ್ಕೊಂಬಂದ ತಂಗಿ ಈಗ್ಲಾದ್ರೂ ಅವಳಿಗೆ ಪೆನ್ಷನ್ ಬರತ್ತಲ್ವಾ ಅಂತ ಕೇಳ್ತಾಳೆ. ಮನುಷ್ಯ ಯಾವ ಮಟ್ಟದ ನೀಚತನ ಕೀಳಿತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಕಾಣುತ್ತೆ. ಅತ್ಯಂತ ಪ್ರೀತಿಯ ತಂದೆ ಸತ್ತಾಗ ಸಭಾ ತೀವ್ರವಾದ ಆಘಾತಕ್ಕೊಳಗಾಗಿ ಖಿನ್ನತೆಗೆ ಜಾರೋದು ಮತ್ತು ಮಗನ ಪ್ರೀತಿಯಿಂದಾಗಿ ಅದರಿಂದ ಹೊರಬರುವ ಸಾವು ಕಥೆಯಲ್ಲಿ ಹೆಚ್ಚಿನ ವಿಶೇಷ ಏನು ಇಲ್ದಿದ್ರು ಸಬಾಳ ತಂದೆ ಹೇಳ್ತಿದ್ದ, ಮನುಷ್ಯರೆದುರು ಸತ್ಯದ ದೀವಟಿಗೆಗಳನ್ನು ಹಿಡಿಯಲು ಎಲ್ಲ ಜನಾಂಗದಲ್ಲೂ ದೇವರು ಪ್ರವಾದಿಗಳನ್ನ ಕಳಿಸಿದಾನೆ. ಸತ್ಯ ಯಾರೊಬ್ಬರ ಸ್ವತ್ತಲ್ಲ, ಎಲ್ಲ ಜನಾಂಗಗಳ ಪ್ರವಾದಿಗಳು ಎಲ್ರಿಗೂ ಮಾನ್ಯರೇ. ಹಾಗಾದಲ್ಲಿ ಈ ರಕ್ತಪಾತಗಳೇಕೆ, ಈ ದ್ವೇಷಗಳೇಕೆ? ಸತ್ಯದ ಸ್ವರೂಪವನ್ನು ಒಪ್ಪಿಕೊಳ್ಳಕ್ಕೆ ನಮ್ಗೆ ಅಹಂಕಾರಗಳೇಕೆ? ಸತ್ಯವನ್ನು ನಾವು ಯಾಕೆ ನಿರಾಕರಿಸ್ತೀವಿ? ನಮ್ಮ ಸ್ವಾರ್ಥಗಳಿಗೋ, ನಮ್ಮ ಲಾಭಕ್ಕೋ, ನಮ್ಮ ಅಹಂನ ತೃಪ್ತಿಗೋ ಅನ್ನೋ ಮಾತುಗಳು ಗಮನ ಸೆಳೆಯುತ್ತೆ. ಸಮಾಜ ಸುಧಾರಕರ ಬೂರ್ಜ್ವಾ ಮನೋಭಾವವನ್ನು ತೋರಿಸುವ ಕತೆ ಪಾರಿವಾಳದ ರೆಕ್ಕೆಗಳ ಹಾಡು. ಕಥೆಯ ನಾಯಕಿ ತಾನೊಬ್ಬ ಪ್ರಜ್ಞಾವಂತಳೆಂದು, ಸಮಾಜ ಸುಧಾರಕಿ ಎಂದು, ಮನುಷ್ಯ ಸ್ವಾತಂತ್ರ್ಯದ ಆದಮ್ಯ ಪ್ರತಿಪಾದಕಿ ಎಂದು ತನಗ್ತಾನೇ ಬಿರುದು ಕೊಟ್ಕೊಂಡಿರೋಳು. ಕಾರ್ಮಿಕ ಇಲಾಖೆಯಲ್ಲಿ ಬಾಲ ಕಾರ್ಮಿಕರ ಹಕ್ಕುಗಳ ರಕ್ಷಣೆ, ವಿಮುಕ್ತಿ, ಪುನರ್ವಸತಿ ಇವುಗಳ ಅಧಿಕಾರಿಯಾಗಿರೋಳು. ಅವಳು ಪ್ರತಿಪಾದಿಸುವ ತತ್ವಗಳಿಗೆ ವಿರುದ್ಧವಾಗಿ ಅವಳ ಮನೆಯಲ್ಲಿ ಡೊಮೆಸ್ಟಿಕ್ ಹೆಲ್ಪರ್ ಎಂಬ ಹೆಸರಿನಲ್ಲಿ ಯಾವುದೇ ಕಾನೂನಿನಡಿಯಲ್ಲಿ ಬರದಂತೆ ಒಬ್ಬ ಪುಟ್ಟ ಹುಡುಗಿ ಇದ್ದಾಳೆ. ಡಿಸಿಪ್ಲಿನ್ ಹೆಸರಿನಲ್ಲಿ ಯಾವುದೇ ಸ್ವಾತಂತ್ರ್ಯವಿಲ್ಲದೆ ಸಾಕಷ್ಟು ಶಿಷ್ಟಾಚಾರ ಕಲಿತ ಜೀತದಾಳಿನಾಗಿದ್ದಾಳೆ. ಕಾರ್ಯಕ್ರಮದ ನಿಮಿತ್ತವಾಗಿ ಆ ಹುಡುಗಿಯ ಊರಿಗೆ ಹೋಗೋ ಸಂದರ್ಭ ಒದಗಿ ಬಂದಾಗ ಅವಳ ಭ್ರಮ ನಿರಸನ ಮಾಡಿಸೋ ಹುಮ್ಮಸ್ನಿಂದ ಅವಳನ್ನೂ ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಭ್ರಮ ನಿರಸನವಾಗಿದ್ದು ನಾಯಕಿಗೆ. ಅವಳ ಕಾಲಿಗೆ ಇವಳು ತೊಡಗಿಸಿದ್ದ ಸರಪಳಿ, ಹಾಕಿದ್ದ ಬೀಗ ಎಲ್ಲ ಮಾಯವಾಗಿ ಅವಳ ರೆಕ್ಕೆ ಬಂದು ಹಾರ್ತಿರೋ ಪಾರಿವಾಳದ ಹಾಗೆ ನಾಯಕಿಗೆ ಭಾಸವಾಗಕ್ಕೆ ಶುರುವಾಗತ್ತೆ. ಸಮಾಜ ಸುಧಾರಕತನದ ಹುಸಿ ಧೋರಣೆಗಳು, ಸೋಗಲಾಡಿತನಗಳು ಮತ್ತು ಸ್ವಾತಂತ್ರ್ಯದ ಮಹತ್ವದ ನಡುವಿನ ತಾರತಮ್ಯವನ್ನ ತೋರಿಸುವ ಆತ್ಮ ವ್ಯಂಗ್ಯದ ದಾಟಿಯ ಕತೆ ಇದಾಗಿದೆ. ಯುದ್ಧದ ಕರಾಳತೆಯನ್ನು, ಶಾಂತಿಯ ಅವಶ್ಯಕತೆಯನ್ನು ಒತ್ತಿ ಹೇಳೋ ಕತೆ ಯುದ್ಧ ಮತ್ತು ಅಲೆಮಾರಿ ಮೋಡ. ಕತೆ ಒಂದು ಮಟ್ಟಿಗೆ ಅಸಂಗತಿ ರೀತಿಯಲ್ಲಿ ಸಾಗುತ್ತಾ ಶಾಂತಿ ಪ್ರಿಯರಾದವರನ್ನೂ ಯುದ್ಧ ಹಿಂಸೆಗೆ ಪ್ರಚೋದಿಸುವುದನ್ನ ಹಲವು ರೂಪಕಗಳ ಮೂಲಕ ಹೇಳುತ್ತಾ ಹೋಗುತ್ತೆ. ಶಾಂತಿಯ ಅವಶ್ಯಕತೆಯನ್ನ ಎತ್ತಿ ಹಿಡಿಯುತ್ತೆ. ಬೊಗಸೆಯ ನೀರು ಕಥೆಯೊಳಗೆ ಇನ್ನೊಂದು ಕತೆ. ನಾಯಕಿ ಒಂದು ವಿಷಮ ಸಂಸಾರದ ಕಥೆನ ಬರೀತಿರ್ತಾಳೆ. ಅದರಲ್ಲಿನ ಅನುಮಾನ ಪಿಶಾಚಿ ಗಂಡನಿಂದ ಬೇರ್ಪಟ್ಟು ತವರಿಗೆ ಬಂದ ಬಸರಿ ಮುಂದೆ ಕೆಲಸಕ್ಕೆ ಸೇರಿ ತನ್ನ ಮಗುವನ್ನ ತಾನೇ ನೋಡ್ಕೊಳ್ತಾಳೆ. ಮಗು ದೂರವಿದ್ದಾಗ ಅವಳಿಗೆ ಒಟ್ಟಿತನ ಕಾಡಕ್ ಶುರುವಾಗಿ ವಿಚ್ಛೇದಿತನೊಬ್ಬನ ಸಂಪರ್ಕವಾಗಿ ಅವರಿಬ್ರು ಒಬ್ರನ್ನೊಬ್ರು ಮೆಚ್ಕೊಳ್ತಾರೆ. ಅವನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿ ಅವಳೊಂದು ಕವಿತೆ ಬರೀತಾಳೆ. ಈ ಕಥೆಯನ್ನು ನೋಡಿದ ಅವಳ ಗಂಡ ಇದು ಕೀಳ ಸಾಹಿತ್ಯ ಅಂತ ಜರಿದು ಅದನ್ನ ಪ್ರಕಟಣೆಗೆ ಕಳಿಸ್ಬಾರ್ದು ಅಂತ ತಡೆ ಒಡ್ಡಿದಾಗ ಅವಳು ಧಿಕ್ಕರಿಸ್ತಾಳೆ. ತನ್ನ ಬವಣೆಯನ್ನೇ ಕಥೆಯಾಗಿಸಿ ಬಿಡುಗಡೆಯನ್ನ ಕೊಟ್ಕೊಂಡಿರ್ತಾಳೆ ಲೇಖಕಿ. ಆದರೆ ತನ್ನ ಹೆಂಡತಿ ಕಲ್ಪನೆಯಲ್ಲೂ ಆ ಬಿಡುಗಡೆಯನ್ನ, ಹೊಸ ವಿಚಾರಗಳಿಗೆ ತೆರೆದುಕೊಳ್ಳೋದನ್ನ ಅವಳ ಗಂಡ ಒಪ್ಕೊಳ್ಳೋದಿಲ್ಲ. ಕಥೆಯಾದವನ ಕಥೆಯದ್ದು ಒಂದು ತ್ರಿಕೋಣ ಪ್ರೇಮದ ಕತೆ. ಗಂಡ ತೀರ್ಕೊಂಡ ಎಷ್ಟೋ ವರ್ಷಗಳ ನಂತರ ಭೇಟಿಯಾದ ಅವಳಿಗಾಗೆ ನಿರೀಕ್ಷಿಸುತ್ತಿದ್ದವನ್ನ ನಾಯಕಿ ಮದುವೆ ಆಗೋ ನಿರ್ಧಾರ ತಗೊಂತಾಳೆ. ಅದಕ್ಕಿಂತ ಹೆಚ್ಚೇನು ಕಥೆಯಲ್ಲಿ ಇಲ್ಲ. ಪುಟ್ಟ ನಕ್ಷತ್ರ ಸಹ ಒಂದು ತ್ರಿಕೋಣ ಪ್ರೇಮದ ಕತೆ. ಉದಯ ಮತ್ತು ದೌಲತ್ನಲ್ಲಿ ಇಬ್ಬರಲ್ಲಿ ಯಾರು ಮೊದಲು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೋ ಅವರನ್ನು ಮದುವೆ ಆಗೋದು ಅಂತ ನಿಶ್ಚಯ ಮಾಡಿರ್ತಾಳೆ ರಶ್ಮಿ. ಅಗ್ರೆಸಿವ್ ವ್ಯಕ್ತಿತ್ವದ ದೌಲತ್ ಅದರಲ್ಲಿ ಗೆಲ್ತಾನೆ. ಆದರೆ ದಾರಿಯಲ್ಲಿ ಅಪಘಾತದಕ್ಕೀಡಾಗಿ ಅವನು ಮರಣ ಹೊಂದ್ತಾನೆ. ಅವಳು ಆಘಾತದಲ್ಲಿರುವಾಗ ಉದಯ ಅವಳನ್ನ ಮದುವೆ ಆಗೋ ನಿರ್ಧಾರ ಪ್ರಕಟಿಸ್ತಾನೆ. ಆದ್ರೆ ಅವಳಿಗೆ ಹೃದಯನದ್ದು ಪ್ರೀತಿಯಲ್ಲ, ಕರುಣೆಯಲ್ಲಿ ಕಟ್ಟಿ ಹಾಕುವ ಹುನ್ನಾರ ಅಂತ ಅನಿಸಿ ಅವನನ್ನ ತಿರಸ್ಕರಿಸ್ತಾಳೆ. ಹೆಣ್ಣು ಬಯಸೋದು ಪ್ರೀತಿನ, ಕರುಣೆನಲ್ಲ ಅನ್ನತ್ತೆ ಈ ಕತೆ. ಎಲ್ಲಿದ್ದರೂ ತನ್ನ ಮೂಲ ಬೇರಿಗಾಗಿ ಅರಸುವ ಮನುಷ್ಯನ ಮೂಲಗಳನ್ನ ಹೇಳುತ್ತೆ ಬೇರಿಗೊಂದಿಷ್ಟು ಪ್ರೀತಿ ಕತೆ. ಬೆಹ್ರೈನ್ನಲ್ಲಿ ಐಷಾರಾಮಿ ಪರಿಸರದಲ್ಲಿರುವ ಕಥಾನಾಯಕ, ಅವನ ಮಾವ ನಾಸಿರ್ ಕರ್ನಾಟಕದ ಒಂದು ಕುಗ್ರಾಮದಲ್ಲಿದ್ದು
ಇವನ ತಾಯಿಗೆ ಬರ್ಬೇಕಾದ ಆಸ್ತಿಯನ್ನು ತನ್ನದಾಗೇ ಮಾಡ್ಕೊಂಡಿದ್ರು. ಮಾವನ ಪ್ರೀತಿಯ ಬಗ್ಗೆ, ಜಮೀನಿನ ಬಗ್ಗೆ, ಅವನು ಹೇಳ್ತಿದ್ದ ರೋಚಕ ಕಥೆಗಳ ಬಗ್ಗೆ ಅವನಿಗೆ ಆಕರ್ಷಣೆನೇ ಇದೆ. ಗೆಳೆಯ ದೇವು ಸೃಷ್ಟಿಸುವ ಒಂದು ಆಕರ್ಷಕ ಭೂಜಾಲದಲ್ಲಿ ನಾಯಕ ಸಿಕ್ಬೀಳ್ತಾನೆ. ಇದೇ ಸಮಯದಲ್ಲಿ ನಾಸಿರ್ ಮಾವನು ತಾನೀಗ ಆರ್ಥಿಕ ಸಂಕಷ್ಟದಲ್ಲಿರೋದ್ರಿಂದ ತನ್ನ ಆಸ್ತಿನ ನಾಯಕನೇ ಕೊಳ್ಳುವಂತೆ ಕೋರಿದಾಗ ಅದು ಸಂಬಂಧದಲ್ಲಿ ಬೇಡ ಅಂತ ಅನಿಸಿ ದೇವು ಹಣ ಕಳಿಸಿ ಖರೀದಿಯ ಪತ್ರಗಳನ್ನ ತರಿಸ್ಕೊಳ್ತಾನೆ. ಭಾರತಕ್ಕೆ ಬಂದಾಗ ಜಮೀನನ್ನು ನೋಡಕ್ ಹೋದವನಿಗೆ ಕಂಡಿದ್ದು ದೊಡ್ಡ ದೊಡ್ಡ ಕಲ್ಲು ಬಂಡೆ, ಕುರುಚಲು ಗಿಡ, ನೊರಜು ಕಲ್ಲುಗುಡ್ಡೆ ಇಂಥವು. ಮೋಸ ಹೋಗಿದ್ದರೂ ಅವನನ್ನ ಈ ದೇಶದ ಭೂಮಿಯ ಸೆಳೆತ ಬಿಡೋದಿಲ್ಲ. ಆ ಬರಡು ಭೂಮಿಯಲ್ಲಿ ಹೇಗೆ ಅಭಿವೃದ್ಧಿ ಮಾಡ್ಬೋದು ಅನ್ನುವಂತ ಒಂದು ಕನಸನ್ನ ಅವನು ಕಾಣ್ತಾನೆ. ಧರ್ಮ, ವರ್ಣ, ಜನಾಂಗ ಎಲ್ಲದರ ಹೊರತಾಗಿ ಬಾಳ್ವೆ ಮಾಡ್ಬೇಕು ಅಂತ ಹೊರಟ ಮುಸ್ಲಿಂ ಯುವಕ, ಹಿಂದೂ ಯುವತಿ ಹಾಗಿರಕ್ಕೆ ಸಾಧ್ಯವಾಯ್ತೆ ಅಂತ ಹೇಳತೆ ಕಾಡಿನ ಮಧ್ಯೆ ಬೆಳ್ಳಕ್ಕಿ ಹಾರಿದಂತೆ. ಕಥೆಯಲ್ಲಿ ಮದುವೆಯ ಸಂಬಂಧದ ಬಗ್ಗೆ, ಆ ಒಂದು ಬಂಧನದ ಬಗ್ಗೆ ಹಲವಾರು ರೀತಿಯ ಪ್ರಶ್ನೆಗಳನ್ನ ಕಥೆಗಾರ್ತಿ ತೆಗಿತಾರೆ. ಕರಡಿ ಮತ್ತು ಅಂಗಾಲು ಕಥೆನಲ್ಲಿ ಏನೇ ಆದ್ರೂ ತನ್ನ ಸಮರ್ಥತೆಯನ್ನ ಪರೀಕ್ಷಿಸಿಕೊಳ್ಳಕ್ಕೆ ಒಲ್ಲದ ಪುರುಷಾಹಂಕಾರದ ಹಮ್ಮಿನ ಗಂಡ ಜೊತೆನಲ್ಲಿ ಅವನು ಅನುಮಾನದ ಹುತ್ತ ಬೇರೆ. ಹೆಂಡತಿಯಿಂದ ದೂರ ಆಗೋ ತೀರ್ಮಾನ ತಗೊಂಡು ಅವಳನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಸಹನೀಯ ಮೌನವನ್ನ ಮುರಿಯಕ್ಕೆ ಡ್ರೈವರ್ ಆ ಕಾಡಿನಲ್ಲಿರೋ ಕರಡಿಗಳ ಬಗ್ಗೆ ಪ್ರಚಲಿತ ಇರೋ ಕರಡಿ ಪ್ರೀತಿಯ ಕಥೆಯನ್ನ ಹೇಳಕ್ಕೆ ಶುರು ಮಾಡ್ತಾನೆ. ತನ್ನ ಗಂಡನದ್ದು ತನ್ನ ಬಗ್ಗೆ ಕರಡಿ ಪ್ರೀತಿಯೇ ಅಂತ ನಾಯಕಿ ಆ ಕಥೆಯೊಂದಿಗೆ ತನ್ನನ್ನ ಸಮೀಕರಿಸಿಕೊಳ್ಳಕ್ಕೆ ಶುರು ಮಾಡ್ತಾಳೆ. ಇಂದು ನಾವು ನೋಡ್ತಿರೋ ಆತಂಕವಾದಿ ಭಯೋತ್ಪಾದಕ ಪರಿಸರದಲ್ಲಿ ಮನೆಯಂಗಳದಲ್ಲಿ ರಕ್ತ ಕತೆ ಬಹುಮುಖ್ಯವಾಗಿ ತೋರುತ್ತೆ. ರೆಹಮತ್ ಮತ್ತು ಶರೀಫರ ಮಗಳು ಅಜ್ರಾಗೆ ಅನೀಸ್ ಜೊತೆಗೆ ಮದುವೆ ಗೊತ್ತಾಗಿರುತ್ತೆ. ಎಷ್ಟು ಕಾದ್ರೂ ಅನೀಸ್ ಜರ್ಮನಿಯಿಂದ ಮರಳದೆ ಈ ಮಧ್ಯೆ ಅವಳ ಅಣ್ಣ ಅಂದ್ರೆ ಇವರ ಮಗ ನಯಾಜ್ ಇಂಟರ್ನೆಟ್ ಮೂಲಕ ಇನ್ನೊಬ್ಬ ವರನನ್ನ ಹುಡುಕಿ ಅವಳ ಮದುವೆ ಆಗತ್ತೆ. ನಂತರ ಅನೀಸ್ ಒಬ್ಬ ಭಯೋತ್ಪಾದಕ ಒಂದು ವಿಮಾನವನ್ನ 110 ಪ್ರಯಾಣಿಕರೊಂದಿಗೆ ಹೈಜಾಕ್ ಮಾಡಿದ. ಅವನನ್ನು ಜರ್ಮನಿಯ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ವಿಷಯ ತಿಳಿದ ರೆಹಮತ್ ತಾನು ಅಪಾಯದಿಂದ ಪಾರಾದ್ರೂ ಅಮಾಯಕನಾದ ಅನೀಸ್ನ ತಂದೆ ತಾಯಿಯರ ಸ್ಥಿತಿನ ನೆನೆದು ಖಿನ್ನತೆಗೆ ಭಯಕ್ಕೆ ಜಾರ್ತಾಳೆ. ತನ್ನ ಮಗನು, ತನ್ನೆಲ್ಲ ಬಂಧು ಬಳಗದ ಮಕ್ಕಳು ಎಲ್ರೂ ಈ ಬಲೆಯಲ್ಲಿ ಇಂಥ ಬಲೆನಲ್ಲೇ ಸಿಕ್ಕಿ ಬಿದ್ಬಿಡ್ತಾರೋ ಏನೋ ಅನ್ನುವ ಭಯ ಅವಳನ್ನ ಕಾಡಕ್ಕೆ ಶುರುವಾಗತ್ತೆ. ಕಂಪ್ಯೂಟರಿನ ಬಗ್ಗೆ ಒಂದಿಷ್ಟು ಜ್ಞಾನವಿಲ್ಲದವಳಿಗೆ ಇದರ ಮೂಲಕನೇ ತನ್ನ ಮಗನು ಅಂತ ಅವ್ರ ಬಲೆಗೆ ಬೀಳ್ತಿದಾನೇನೋ ಅನ್ನುವಂತ ಒಂದು ಭ್ರಾಂತಿ ಉಂಟಾಗತ್ತೆ. ಕಂಪ್ಯೂಟರ್ನ ಮಾನಿಟರ್ನ ತೆಗೆದುಕೊಂಡು ಅಂಗಡಿಗೆ ಹೋಗಿ, ನೋಡಪ್ಪ, ಇದ್ರೊಳಗೆ ಯಾರ್ಯಾರು ಟೆರರಿಸ್ಟ್ಗಳು ಅಡಿಗೆ ಕೂತಿದಾರೋ ಅವ್ರೆಲ್ರನ್ನೂ ನನಗ್ ತೋರ್ಸು. ನಾನು ಅವ್ರ ಜೊತೆ ಮಾತಾಡ್ಬೇಕಾಗಿದೆ. ಅವ್ರು ಮಾಡ್ತಿರೋ ಸರಿನಾ ಅಂತ ಕೇಳ್ಬೇಕಾಗಿದೆ. ಪಾಪದ ಹೆಂಗಸು, ಮಕ್ಕಳು ಮತ್ತು ಅಮಾಯಕರನ್ನ ಕೊಲ್ಲೋದು, ಬಾಂಬ್ ಸಿಡಿಸೋದು ಮತ್ತು ಪ್ಲೇನ್ ಸಿಡಿಸೋದು ಅಲ್ಲಾಹನಿಗೆ ಯಾವ ರೀತಿಯಲ್ಲಿ ಪ್ರಿಯ ಅಂತ ಕೇಳ್ಬೇಕಾಗಿದೆ ಅಂತ ತನ್ನ ಭಯವನ್ನ ತೋರಿದಾಗ ಮಾಲೀಕನಿಗೆ ಆ ಕ್ಷಣದಲ್ಲಿ ಆಕೆ ಇಡೀ ಪ್ರಪಂಚದ ತಾಯಂದಿರ ಪ್ರತಿನಿಧಿಯಾಗಿ ಕೇಳಬೇಕಾದ ಪ್ರಶ್ನೆಗಳನ್ನ ಕೇಳ್ತಿದ್ದಾಳೆ. ಹಾಗೂ ತಾನೊಬ್ಬ ಜವಾಬ್ದಾರಿಯುತ ಮುಸ್ಲಿಂ ಯುವಕನಾಗಿ ಇಡೀ ಪ್ರಪಂಚ ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರಿಸಬೇಕಿದೆ ಅಂತ ಅನಿಸ್ಬಿಡುತ್ತೆ. ಯಾವ ತಾಯಿಯು ತನ್ನ ಮಗ ಭಯೋತ್ಪಾದಕನಾಗ್ಲಿ ಅಂತ ಬಯಸೋದಿಲ್ಲ. ಅವರು ಜಗತ್ತಿಗೆಲ್ಲ ತಾಯಂದ್ರು ಅಷ್ಟೇ. ಜನ್ನತೆ ಫಿರ್ದೌಸ್ ಮುಸ್ಲಿಮರ ರಂಜಾನಿನ ಉಪವಾಸದ ನಂಬಿಕೆಗಳು, ಜೀವದಯೆಯೊಂದಿಗೆ ಅವರ ಹೆಸರನ್ನೂ ತೆಗೆಯದೆ ಬೂರಾ ಜಾನ್ವರ್ ಎಂದು ಕರೆಯುವ ಹಂದಿಯೊಡನೆ ತಳಕು ಹಾಕೊಂಡಿರುವ ಒಂದು ಆಸಕ್ತಿದಾಯಕ ಕತೆ. ಒಂದು ದುರ್ವಾಸನೆಯೇ ಮೂಲವಾಗಿ ಕಟ್ಟುನಿಟ್ಟಾಗಿ ರಂಜಾನಿನ ಕಠಿಣ ಉಪವಾಸದ ವ್ರತವನ್ನ ಆಚರಿಸ್ತಾ ಇದ್ದ ಜೀನತ್ಲ ಕುಟುಂಬ ಒದ್ದಾಡ್ ಹೋಗುತ್ತೆ. ಅದಕ್ಕೆ ಕಾರಣನಾದ ದಾವೂದ್ ನಸಿಗತ್ಲಿನಲ್ಲಿ ಅವನ ಕೈಲಿದ್ದ ಮರಿನ ಅವಳೆಡೆಗೆ ಚಾಚಿ, ಇದ್ರಮ್ಮ ಹೆರಿಗೆಲ್ ಸತ್ತೋಗಿದೆ, ಇದನ್ನ ತಗೊಂಡ್ ಬೀದಿಲ್ ಬಿಟ್ಬಿಡಿ ಅಂದಾಗ ಅವಳಿಗೆ ನಾಯಿಗಳ ಮಧ್ಯದಿಂದ ಬಿಡಿಸ್ಕೊಂಡು ತಾನು ತಂದಿದ್ದ ನಸೀಮಾ ಅನ್ನೋ ಹೆಣ್ಮಗುವಿನ ನೆನಪುಕ್ಕಿ ತಟ್ಟನೆ ಅವನ ಕೈಯಿಂದ ತಗೊಂಡು ಹಿತ್ತಲ ಬಾಗ್ಲಿಂದ ಮನೆಯೊಳಗೂ ತಂದು ಮುಂದಿನ ಗೇಟನ್ನ ತೆಗೆದು ಮರದಡಿಗೆ ಬಿಡುವಾಗ ನೋಡಿದ್ರೆ ಅದು ನಾಯಿ ಮರಿ ಅಲ್ಲ, ಹಂದಿ ಮರಿ. ರಂಜಾನ್ ನಲ್ಲಿ ಹಂದಿ ಮರಿಯನ್ನ ಮುಟ್ಟಿದ ಜೀನತ್ಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಶುರುವಾಗತ್ತೆ. ದಾರಿಯಲ್ಲಿ ನಮಾಜನ್ನು ಮುಗಿಸ್ಕೊಂಡು ಬರ್ತಿರೋ ಜನರು, ಮೌಲ್ವಿಗಳು ಎಲ್ಲರ ಕಣ್ಣೆದ್ರೆ ಅವಳು ಹಂದಿ ಮರಿಯನ್ನು ಹಿಡ್ಕೊಂಡು ನಿಂತಿರ್ತಾಳೆ. ತಕ್ಷಣವೇ ಅವಳನ್ನ ಒಳಗೆ ಕರೆದಿಂದ ಸೊಸೆ ಸ್ನಾನದ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮೌಲ್ವಿಗಳು ಮನೆಯೊಳಗೆ ಬಂದು
ಹಂದಿ ಮರಿಯನ್ನ ಮನೆಯೊಳಗೆ ತಂದಿದ್ದಾಗ್ಲಿ ಅದನ್ನ ಕಾಪಾಡಿದ್ದಾಗ್ಲಿ ದೋಷ ಅಲ್ಲ, ಅದನ್ನ ತಿನ್ನಬಾರ್ದಷ್ಟೇ ಅನ್ನೋ ನಿಯಮವನ್ನು ಹೇಳಿದಾಗ ಅವಳ ದುಗುಡ ಸ್ವಲ್ಪ ದೂರ ಆಗತ್ತೆ. ಹಂದಿ ಮರಿ ಆದ್ರೂ ಅದು ನಸೀಮಳಂಗೆ ತಬ್ಬಲಿನೇ ಅಲ್ವಾ, ಅದನ್ನ ಕಾಪಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಅಂತ ಪ್ರಶ್ನಿಸ್ಕೊಳ್ತಿರ್ಬೇಕಾದ್ರೆ ಮಗ ಜನ್ನತುಲ್ ಫಿರ್ದೌಸ್ ಅಂದ್ರೆ ಉತ್ಕೃಷ್ಟವಾದ ಉನ್ನತವಾದ ಸ್ವರ್ಗ ಅನ್ನೋ ಹೆಸರಿನ ಸುಗಂಧನ ಅವಳ ಮೇಲೆ ಸಿಂಪಡಿಸ್ತಾನೆ. ಜೀವದಯೆ ಎಲ್ಲಕ್ಕಿಂತಲೂ ಮುಖ್ಯ, ಅದೇ ಸ್ವರ್ಗ ದುರ್ಗಂಧದಿಂದ ಸುಗಂಧದೆಡೆಗೆ ಹೊರಳತ್ತೆ ಈ ಕತೆ. ಮುಂಬೈ ಸಮೀಪದ ಸಮುದ್ರ ತಟ ಕ್ವೀನ್ ಆಕಾಶಿಯ ಪಕ್ಕದಲ್ಲೊಂದು ಬೆಟ್ಟ, ಅದರ ಮೇಲೊಂದು ಶಿಥಿಲವಾದ ಸ್ಥಿತಿಯಲ್ಲಿದ್ದ ಕೋಟೆ, ಅಲ್ಲೊಂದು ಭರ್ಜರಿ ರೆಸಾರ್ಟ್ ಅಲ್ಲಿ ಮನು ಒಬ್ಬ ಸಿಬ್ಬಂದಿ. ಅಲ್ಲೊಂದು ಅಖಿಲ ಭಾರತೀಯ ಪ್ರಗತಿಗಾಮಿ ಲೇಖಕಿಯರ ಸಮ್ಮೇಳನ ನಡೀತಿದ್ದಾಗ ಅಲ್ಲಿಗೆ ಬಂದ ಕನ್ನಡದ ಶಕುಂತಲಾ ಅನ್ನೋ ಲೇಖಕಿಯ ಜವಾಬ್ದಾರಿಯನ್ನ ಮನು ವಹಿಸ್ಕೊಳ್ತಾನೆ. ಹುಷಾರು ತಪ್ಪಿದವಳಿಗೆ ಬೇಕಾದ ನೆರವನ್ನು ಒದಗಿಸಿ ರಾತ್ರಿ ಎಲ್ಲ ಅವಳ ಪಕ್ಕದಲ್ಲಿ ಕಾಯ್ತಾನೆ. ಮರುದಿನ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಅವಳು ಬಿಚ್ಚಿಟ್ಟ ತನ್ನ ಜೀವನಗಾಥೆ ಅವನಿಗೆ ತನ್ನ ಅಕ್ಕನನ್ನ ನೆನಪಿಸುತ್ತೆ. ಇವಳ ಹಾಗೆ ಅವಳು ಯಾರೋ ಕೆಳಜಾತಿಯವನನ್ನ ಪ್ರೀತಿಸಿ ಬಸಿರಾಗಿ ಬಂದಿದ್ದಾಗ ಮನು ಸಾಯೋ ರೀತಿ ಅವಳನ್ನ ಒದ್ದು ಬಂದಿದ್ರೆ ಇವಳ ಗಂಡನನ್ನ ಅವಳ ತವರು ಮನೆಯವರು ಕೊಲೆ ಮಾಡಿಸ್ಬಿಟ್ಟಿರ್ತಾರೆ. ತಲತಲಾಂತರದಿಂದ ನಡೆದು ಬಂದಿರುವ ವ್ಯವಸ್ಥೆಯ ಪ್ರತೀಕವಾದ ಮನು ಸಂಜೆಯಲ್ಲಿ ಮೊಬೈಲ್ ಸಿಗ್ನಲ್ ನೆಪದಿಂದ ಶಕುಂತಳನ್ನ ಕೋಟೆವರೆಗೂ ಕರೆದೊಯ್ತಾ ಹಾದಿಲಿ ಯಾವುದೇ ಕುರುಕುಳಿಸದೆ ಅವಳನ್ನಲ್ಲಿದ್ದ ಬೀಳಿಸಿ ಒಬ್ಬ ವ್ಯಭಿಚಾರಿಣಿಯನ್ನ ಕೊಲೆ ಮಾಡೋ ಉದ್ದೇಶದಲ್ಲಿ ಇರ್ಬೇಕಾದ್ರೆ ಅವಳ ಮಗನ ಕರೆ ಬರುತ್ತೆ. ಹಾಗಾಗಿ ಅವನ ಯೋಜನೆಗಳೆಲ್ಲ ತಲೆಕೆಳಗಾಗತ್ತೆ. ಇಡೀ ಕಥೆಯಲ್ಲಿ ಶಿಥಿಲವಾಗುತ್ತಿರೋ ಕೋಟೆ ತಲತಲಾಂತರದ ಸಂಪ್ರದಾಯಗಳ ಸಂಕೇತವಾಗಿ ಕಂಡ್ರೆ ಎಂದಿಗೂ ಬತ್ತದ ಜೀವಸಲೆಯಾಗಿ ಸಮುದ್ರ ಕಾಣುತ್ತೆ. ಬಾನು ಮುಷ್ತಾಕರ ಕಥೆಯಲ್ಲಿ ಕೆಲವು ಮಕ್ಕಳನ್ನು ಕೇಂದ್ರೀಕವಾಗಿರಿಸಿಕೊಂಡ ಕಥೆಗಳನ್ನ ನೋಡ್ತೀವಿ. ಪರಕೀಯ ಕಥೆಯ 9 ವರ್ಷದ ಶಫಿಯ ಅಪ್ಪ ರಕ್ತದ ಕ್ಯಾನ್ಸರ್ನಿಂದ ತೀರ್ಕೊಂಡಾಗ ತಮ್ಮಂದ್ರನ್ನ ಯಾರೊಂದಿಗೋ ಕೆಲ್ಸಕ್ಕೆ ಕಳಿಸಿ ಶಫಿಯನ್ನ ಅವನ ಚಿಕ್ಕಪ್ಪನ ಜೊತೆಗೆ ಕಳಿಸ್ಬಿಡ್ತಾಳೆ ಅವರಮ್ಮ. ಮಗಳನ್ನ ಮಾತ್ರ ತನ್ನಂದಕ್ಕೆ ಕರ್ಕೊಂಡು ತನ್ನ ಗಂಡನೊಂದಿಗೆ ಕ್ಲೀನರ್ ಆಗಿದ್ದ ಸುಬಾನನ್ನೇ ಮದುವೆ ಮಾಡ್ಕೊಂತಾಳೆ. ಚಿಕ್ಕಪ್ಪನ ಮನೆ ಸೇರಿದ ಶಫಿಗೆ ದಿನಾನು ನರಕ. ರಂಜಾನ್ ದಿನ ಅಮ್ಮನ್ನ ತಂಗಿನ ನೋಡೋ ಉತ್ಕಟವಾದ ಆಸೆಯಿಂದ ಮನೆಯಿಂದ ಓಡ್ ಬಂದು ಮಸೀದಿಯ ಪ್ರಾರ್ಥನೆ ನಂತರ ಎಲ್ಲರೊಂದಿಗೂ ಅವನು ಕಬರಸ್ಥಾನಕ್ಕೆ ಹೋಗಿ ಅವನ ಅಪ್ಪನ ಗೋರಿ ಎಲ್ಲಿ ಅಂತ ತಿಳ್ಕೊಂಡ್ರು ಅವನಿಗೆ ಅಲ್ಲಿ ಹೋಗಕ್ಕೆ ಧೈರ್ಯವಾಗಲ್ಲ. ಅಮ್ಮನ್ನ ನೋಡೋಣ ಅಂತ ಸುಬಾನ ಮನೆಗೆ ಬಂದು ಬಚ್ಚಿಟ್ಕೊಳ್ತಾನೆ. ಆಗ ಎಲ್ರೂ ಅವನನ್ನ ಕಳ್ಳ ಅಂತ ಭಾವಿಸಿ ಹೊಡಿತಾರೆ. ಆಗ ಅವನು ಎದುರುಗಡೆ ತಂಗಿ ಮತ್ತೆ ಬಸರಿ ಆಗಿದ್ದ ಅಮ್ಮ ಬರ್ತಾರೆ. ಅವರು ನೋಡಿದ ಶಫಿಗೆ ತಾನು ಎಲ್ಲೂ ಸಲ್ಲದವನು ಅನ್ನೋ ಒಂದು ಪರಕೀಯ ಭಾವನೆ ಬಂದ್ಬಿಡುತ್ತೆ. ಹೆದರದೆ ಇವಾಗ ಅವನು ಸ್ಮಶಾನದೊಳಗೆ ಹೋಗಿ ಅವರಪ್ಪನ ಗೋರಿಯನ್ನೇ ತಬ್ಕೊಂಡು ಮಲ್ಕೊಂತಾನೆ. ಅಮ್ಮನಿಗೇನೋ ಹೊಸ ಜೀವನ ಸಿಕ್ಕಿರ್ಬೋದು, ಆದ್ರೆ ಮಕ್ಕಳು ತಬ್ಬಳಿಗಳಾದ್ರಲ್ವಾ ಅನ್ನೋ ಪ್ರಶ್ನೆ ಓದುಗನಿಗೆ ಹೇಳುತ್ತೆ. ಹುಟ್ಟು ಕಥೆನಲ್ಲಿ ಒಂದು ಸಂಪ್ರದಾಯಸ್ಥ ಸಿರಿವಂತ ಅವಿಭಕ್ತ ಕುಟುಂಬದಲ್ಲಿ ಹುಟ್ಟಿದ ಎಲ್ಲರ ಪ್ರೀತಿಯ ಒಬ್ಬಳೇ ಮಗಳು ನಿಶಾತ್. ಅವಳ ಮದುವೆ ಚಿಕ್ಕವಳಿದ್ದಾಗ್ಲಿಂದಾನೇ ಅತ್ತೆ ಮಗನ ಜೊತೆ ಅಂತ ನಿಶ್ಚಯವಾಗಿರುತ್ತೆ. ನಿಶಾತನ್ನು ಕೂಡ ಮೆಡಿಕಲ್ಗೆ ಸೇರಿಸೋ ಆಸೆಯಿಂದ ತಕ್ಕ ರಕ್ಷಣೆಯ ಭದ್ರತೆಯನ್ನೆಲ್ಲ ಕಲ್ಪಿಸಿ ಮನೆಯಲ್ಲೇ ಖಾಸಗಿ ಟ್ಯೂಷನಿನ ವ್ಯವಸ್ಥೆ ಆಗಿರುತ್ತೆ. ಪಾಠ ಹೇಳ್ಕೊಡಕ್ಕೆ ಬರ್ತಿದ್ದವನ ಜೊತೆನೆ ಅವಳು ಓಡೋಗ್ತಾಳೆ. ಮನೆಯಲ್ಲಿ ಒಂದು ಚಂಡಮಾರುತನೇ ಸೃಷ್ಟಿಯಾಗ್ಬಿಡುತ್ತೆ. 6 ತಿಂಗಳು ಮನೆಯ ಯಾರಿಗೂ ಮುಖವನ್ನು ತೋರಿಸದ ಸಯ್ಯ ಸಾಹೇಬರು ನಂತರ ಹೊರಗೆ ಬಂದು ಮಗಳ ಕರ್ಮಾಂತರವನ್ನ ನೆರವೇರಿಸಿ ಗೋರಿಯನ್ನು ಕಟ್ಟಿಸಿ ಅವಳಿನ್ನು ತಮ್ಮ ಪಾಲಿಗಿಲ್ಲ ಅನ್ನೋದನ್ನ ಜಗದೆದುರಿಗೆ ಹೇಳ್ಬಿಡ್ತಾರೆ. ಅದಾಗಿ 6 ವರ್ಷಗಳ ನಂತರ ಅತ್ತೆ ಮಗನ ಮದುವೆ ದಿನ ಯಾವುದೋ ಅಪರಿಚಿತ ವ್ಯಕ್ತಿಯ ಮೂಲಕ ನಿಶಾತ್ಲ ಒಬ್ಬಳೇ ಮಗಳ ಸೀಮಾಳನ್ನ ಅಲ್ಲಿ ಕಳಿಸಿ ತನ್ನ ಜೀವನ ಸುಖವಾಗಿದ್ರು ತನ್ನಿಂದ ಗಡಿಸಿ ಹೋದ ತಪ್ಪಿಗೆ ಎಲ್ಲರ ಕ್ಷಮಾಪಣೆ ಕೇಳಿ ಮಗಳಿಗೆ ತನ್ನ ತವರಿನಲ್ಲೇ ಆಶ್ರಯ ಸಿಗ್ಬೇಕು ಅನ್ನೋ ಕೋರಿಕೆಯನ್ನ ಸಲ್ಲಿಸಿ ಪತ್ರವನ್ನ ಕಳಿಸಿರ್ತಾಳೆ. ಒಂದು ದೊಡ್ಡ ಹಗರಣವೇ ಸೃಷ್ಟಿಯಾಗ್ಬಿಡುತ್ತೆ. ಎಲ್ಲರೂ ಒಳಗಾಗಿರುವಾಗ ಅಚ್ಚರಿ ಅನ್ನೋ ಹಾಗೆ ಸಯ್ಯದ್ ಸಾಹೇಬರು ಮೊಮ್ಮಗನ್ನ ಎತ್ಕೊಳ್ತಾರೆ. ತಾನು ಮಾಡಿರಬಹುದಾದ ತಪ್ಪನ್ನ ಮಗಳೊಂದಿಗೆ ವಿನಿಮಯ ಮಾಡ್ಕೊಳಕ್ಕೆ ಸಾಧ್ಯನಾ? ಮಗು ತನ್ನ ತಾಯಿ ತಂದೆಯರೊಳಗೆ ಬೆಳೆಬೇಕಾ ಇಲ್ಲ ಅಜ್ಜಿ ತಾತನ ಬಳಿನಾ? ಮಕ್ಕಳು ವಿನಿಮಯದ ಸರಕ ಅನ್ನುವಂತಹ ಪ್ರಶ್ನೆಗಳು ಈ ಕಥೆಯನ್ನ ಓದಿದ್ಮೇಲೆ ಸಹಜವಾಗೇ ಹೇಳುತ್ತೆ. ಮುಂದಿನ ಕತೆ ತಬ್ಬಲಿ ಚಂದ್ರಮ್ಮ. ನಾನು ಮರ್ಯಾದೆಗಾಗಿ ಬದುಕಿ ಮರ್ಯಾದೆಗಾಗಿ ಸಾಯೋ ಮನುಷ್ಯ. ನೀನೇನಾದ್ರೂ ಯಾರೋಡೇನಾದ್ರೂ ಅಫೇರ್ ಮಾಡ್ಕೊಂಡಲ್ಲಿ ನನ್ನ ಹೆಣ ನೋಡ್ಬೇಕಾಗತ್ತೆ ಅಂತ ಮಗಳಿಗೆ ಹೇಳುವ ಶಾಹಿದ್ ಅಹ್ಮದ್ ಒಬ್ಬ ಜಡ್ಜ್. ಮಗಳು ಮೇಲ್ಚಿವನಿಸ್ಟಿಕ್ ಆಟಿಟ್ಯೂಡ್ ಇಟ್ಕೊಂಡು ನ್ಯಾಯ ಕೇಳ್ತಾ ಎದುರಿಗೆ ನಿಲ್ಲೋ ಹೆಣ್ಮಕ್ಕಳಿಗೆ ಎಂತ ನ್ಯಾಯದಾನ ಕೊಡ್ತೀರಿ ನೀವು? ಧೂಳು ಹಿಡಿದ ದಪ್ಪ ಪುಸ್ತಕಗಳು ಸತ್ಯ ಯಾವ ಕಾಲ ಆಗಿದೆಯೋ
200 ವರ್ಷಗಳ ಹಿಂದಿನ ಕಾನೂನನ್ನ ಇಂದಿಗೂ ಜಾರಿ ಮಾಡ್ತಿರಲ್ಲ, ಹಾಗೆ ನನ್ನ ಮದುವೆ ನಿಮ್ಮ ಮರ್ಯಾದೆ ಹಾಗೆ ಆಗ್ಬೇಕು ಅನ್ನೋ ಮಗಳು ರೂಹಿ. ಅವನು ದಿನವೂ ನೋಡ್ತಾ ಇದ್ದ ವರದಕ್ಷಿಣೆ, ವಿವಾಹ ಸಂಬಂಧಿತ ಕೊಲೆ ಕೇಸುಗಳು ಅವನ ಮಗಳ ಮದುವೆ ಮಾಡೋದಕ್ಕೆ ತಡೆ ಆಗ್ತಿದ್ವಾ? ಕಥೆಯಲ್ಲಿ ನಿಜವಾಗಿ ಹೇಳೋ ಪ್ರಶ್ನೆ, ಕಸ್ಟಡಿ ಕೇಸ್ಗಳಲ್ಲಿ ಕಾನೂನಿನ ಅಭಿಪ್ರಾಯ ಮುಖ್ಯನಾ ಅಥವಾ ಮಗುವಿಂದ? ತಾಯಿ ಕೊಲೆಯಾಗಿ ತಂದೆ ಜೈಲಿನಲ್ಲಿರುವವರ ಮಗು ಯಾರ ಬಳಿ ಇರಬೇಕು? ದೀಪ ಅನ್ನೋ ಒಂದು ಪುಟ್ಟ ಮಗುವಿನ ಬಗೆಗಿನ ಇಂತಹ ಪ್ರಕರಣದಲ್ಲಿ ಕಾನೂನಿನ ಸಂಕೀರ್ಣತೆ ಕಾಣುತ್ತೆ. ಜಡ್ಜ್ ಆಗಿದ್ರು ಇಂಥ ಸಂದರ್ಭಗಳಲ್ಲಿ ನೀಡುವ ತೀರ್ಮಾನವನ್ನ ನ್ಯಾಯಯುತವಾದದ್ದು ಅಂತ ಹೇಳೋದು ಹೇಗೆ? ಆದ್ರೆ ಮಗುವಿನ ತಲೆಯಲ್ಲಿ ಯಾವ ಸಂಕೀರ್ಣತೆನೂ ಇಲ್ಲ. ಅದ್ರ ತಲೆಯಲ್ಲಿರೋ ಪ್ರಶ್ನೆ ಒಂದೇ, ತಂದೆ ಯಾತಕ್ಕೋಸ್ಕರ ತನ್ನ ತಾಯಿನ ಕೊಂದ್ರು ಅನ್ನೋದು. ನಮ್ಮೆಲ್ಲರ ಬದುಕನ್ನ ನಿಯಂತ್ರಿಸೋದು ವಿದ್ಯೆ ಅಲ್ಲ, ಐಶ್ವರ್ಯ ಅಲ್ಲ, ಮನುಷ್ಯ ಸಂಬಂಧಗಳಲ್ಲ. ನಾವೆಲ್ಲ ಕೇವಲ ಯಕ್ಕಶ್ಚಿತ್ ಅನ್ನೋ ಈ ಅಹಂಕಾರಗಳು. ನನಗ್ ದಕ್ಕಿದ್ದು ಬದುಕಿನ ಈ ಮುಖ ಮಾತ್ರ ಅನ್ನೋ ಕಥಾನಾಯಕಿ ಮಳೆ ಮತ್ತು ಇಳಿಯ ಸಂಬಂಧದಲ್ಲಿ ತನ್ನ ಮತ್ತು ತನ್ನಿನಿಯನ ಸಂಬಂಧದ ಆತ್ಮಾವಲೋಕನ ಮಾಡಿಕೊಳ್ಳೋ ಕತೆ ಚಂದ್ರು ಅನ್ನೋ ಒಂದು ಸ್ವಗತದ ಶೈಲಿಯಲ್ಲಿರೋ ಕತೆ. ಅಸಂಗತ ಶೈಲಿಯ ಕೆಲವು ಕಥೆಗಳನ್ನ ನೋಡ್ಬೋದು. ಹೆಜ್ಜೆ ಮೂಡಿದ ಹಾದಿ ಕಥೆಯಲ್ಲಿ ಪ್ರಕೃತಿ ನಿಸ್ವಾರ್ಥದಿಂದ ಎಲ್ಲವನ್ನೂ ಈ ಜಗತ್ತಿಗೆ ನೀಡಿದ್ರು ಮನುಷ್ಯ ಮೇಲು ಕೀಳುಗಳ ಭಾರವನ್ನ ತಾನೇ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಅಂತಹ ತುಳಿದವರ ಪರವಾಗಿ ನಿಂತ ನಾಯಕ ಅವರನ್ನ ಮೇಲೆತ್ತಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾನೆ. ಹಲವು ವಿಫಲ ಪ್ರಯತ್ನಗಳ ನಂತರ ಅದು ಅವನು ಕ್ರಾಂತಿಯಾಗದೆ ಅವ್ರನ್ನ ಎಚ್ಚರಿಸಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಕಂಡ್ಕೊಳ್ತಾನೆ. ಬುದ್ಧಿ ಮತ್ತು ಹೃದಯದ ನಡುವಿನ ಸಂವಾದದ ಅಸಂಗತ ರೂಪದಲ್ಲಿ ಹೆಣೆದ ಕತೆ ಇದು. ಗೋಣದ ಗೆಳತಿಯ ಅಬ್ದುಲ್ ಹಮೀದ್ ಅಖೇಲ ಹೆಂಡತಿ ಜವೇರ್ಯಾಳ ಆಗ್ರಹದ ಮೇಲೆ ಮರಲ್ ಮೀನು ತರಕ್ ಹೋದಾಗ ಮಾನಸಿಕ ಅಸ್ವಸ್ಥನಾಗ್ಬಿಡ್ತಾನೆ. ಆ ನಂತರದಲ್ಲಿ ದೈಹಿಕವಾಗಿ ಕ್ಷೀಣನಾಗ್ತಾ ಹೋಗ್ತಾನೆ. ಜವೇರ್ಯಾಳ ಯಾವುದೇ ಪ್ರಯತ್ನಗಳು ಫಲ ಕಾಣೋದಿಲ್ಲ. ಸ್ವತಃ ತಾನೇ ಮಸೀದಿ ಮೌಲ್ವಿಗಳು ಹೇಳಿದ್ದ ಕ್ರಮವನ್ನು ಅನುಸರಿಸಕ್ಕೆ ಹೋದಾಗ ಒಂದು ಜಿನ್ ಪ್ರತ್ಯಕ್ಷ ಆಗಿ ಒಂದು ಗೋಳವನ್ನು ಉದುರಿಸಿ ಹೊರಟೋಗುತ್ತೆ. ಅದ್ರೊಳಗಡೆ ಒಂದು ಬೇರೆ ಲೋಕವೇ ಕಂಡಂತಾಗಿ ಅದರಲ್ಲಿ ಒಬ್ಬ ಹೆಣ್ಣಿದ್ದು ಅವನು ಆ ಒಂದು ಬೇರೆ ಲೋಕದಲ್ಲೇ ಮುಳುಗಿ ಹೋಗ್ತಾನೆ. ಮುಂದಿನದು ಒಂದು ಇಂಟರೆಸ್ಟಿಂಗ್ ಕತೆ ಅಂತ ಹೇಳಿ ನನಗನ್ನಿಸ್ತು. ಡೋಡೋ ಹಕ್ಕಿಯ ಕತೆ ಅಂತ. ಈಗ ಅಸ್ತಿತ್ವದಲ್ಲಿ ಇಲ್ಲದೆ ಇರೋ 17ನೇ ಶತಮಾನದಲ್ಲಿ ಉಷ್ಟ್ರ ಪಕ್ಷಿಗಳ ಹೋಲುವಂತ ಹದ್ದಿನ ಕಾಲುಗಳ ಹಾರಲಾಗದ ಪಕ್ಷಿ ಈಗ ಅಸ್ತಿತ್ವದಿಲ್ಲ. ಕ್ಯಾಲ್ವೇರಿಯಾ ಅನ್ನೋ ಮರದ ಬೀಜಗಳನ್ನ ಈ ಹಕ್ಕಿಗಳು ತಿಂದು ವಿಸರ್ಜಿಸಿದ ಮೇಲಷ್ಟೇ ಅವು ನೆಲದಲ್ಲಿ ಮೊಳೆಬಲ್ಲವು. ಇಲ್ದಿದ್ರೆ 100 ವರ್ಷಗಳಾದ್ರೂ ಅವು ಮೆತ್ತಗಾಗೋದಿಲ್ಲ. ಕತೆ ಕಾಲ್ಪನಿಕವಾಗಿ 1640ನೇ ಇಸ್ವಿನಲ್ಲಿ ನಡೆದಿದ್ದು. ಆಗ ಮಾರಿಷಸ್ ದ್ವೀಪಕ್ಕೆ ಕಾಲಿಟ್ಟ ಮನುಷ್ಯರು ತಮ್ಮೊಂದಿಗೆ ಇತರ ಪ್ರಾಣಿಗಳನ್ನು ಕರೆತಂದ್ರು. ಎದುರಿಗೆ ಸಿಕ್ಕ ಡೋಡೋ ಹಕ್ಕಿಯನ್ನು ಮತ್ತು ಅದರ ಮೊಟ್ಟೆಗಳನ್ನು ಒಂದು ಬೇಯಿಸ್ಕೊಂಡು ತಿಂದ್ರು. ಅದನ್ನ ನೋಡ್ತಾ ಇದ್ದ ಒಂದು ಬಿಳಿ ಡೋಡೋ ಹೆಣ್ಣು ಹಕ್ಕಿ ಅದಕ್ಕೆ ಅಪಾಯದ ಮುನ್ಸೂಚನೆ ಕಂಡುಕೊಳ್ತು. ಹಾರಲು ಬಾರದ ತಮ್ಮ ಸಂತತಿ ಹಾರೋದನ್ನ ಕಲಿದೆ ಹೋದ್ರೆ ಈ ಮನುಷ್ಯರಿಂದ ನಾವು ನಿರ್ನಾಮ ಆಗೋ ದಿನ ದೂರ ಇಲ್ಲ ಅನ್ಕೊಂಡು ಹಾರೋದನ್ನ ಅಭ್ಯಾಸ ಮಾಡ್ತಿತ್ತು. ಒಂದು ಒಕ್ಕಣ್ಣ ಡೋಡೋ ಇದರ ಕಾರಣನ ಕೇಳಿ ತಿಳ್ಕೊಳ್ತು. ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡ್ಕೊಂಡಿರ್ಬೇಕಾದ ಹೆಣ್ಣು ಹಕ್ಕಿ ಹೀಗೆಲ್ಲ ಯೋಚಿಸೋದು ಅಂದ್ರೆ ಏನು ಅಂದು ಇಡೀ ಡೋಡೋ ಪಕ್ಷಿ ಸಂಕುಲಕ್ಕೆಲ್ಲ ಅಪಾರವಾದ ಕೋಪ ಬಂತು. ಆ ಬಿಳಿ ಹಕ್ಕಿನ ಕೊಂದ್ಬಿಡ್ಬೇಕು ಅಂತ ಆ ಪಕ್ಷಿಗಳ ಮುಖಂಡರೆಲ್ಲರೂ ತೀರ್ಮಾನ ಮಾಡಿ ಅದನ್ನ ಹುಡುಕಕ್ ಹೊರಟಾಗ ಅದು ಬದಿಲಿದ್ದ ಕ್ಯಾಲ್ವೇರಿಯಾ ಮರದ ಎತ್ತರದ ರೆಂಬೆನಲ್ಲಿ ಕೂತಿರೋದು ಒಂದ್ ಕೋತಿ ಕಣ್ಣಿಗೆ ಬಿತ್ತು. ಅದು ಹೇಳೋಷ್ಟಲ್ಲೇನೆ ತಾಯಿ ಕೋತಿ ಸುಮ್ಮನಾಗ್ಸಿದ್ರು ಎಲ್ಲಾ ಡೋಡೋ ಪಕ್ಷಿಗಳಿಗೂ ಅನುಮಾನ ಬಂದು ಆ ಮರನ ಸುತ್ತ ಮರೆದು ಅದರ ತೊಗಟೆನ್ ಬಗ್ದು ಕಾಂಡವನ್ ಬಗ್ದು ಅದಕ್ಕೆ ನೋವು ಮಾಡ್ತಾರೆ. ಎಷ್ಟೋ ಶತಮಾನಗಳ ಹಿಂದೆ ಆ ಮರದ ಕೆಳಗೆ ಅದರ ಹಣ್ಣುಗಳನ್ನು ತಿನ್ಕೊಂಡು ಬದುಕಿದ್ದ ಒಬ್ಬ ಮಹಾಪುರುಷ ಮುಂದೊಂದು ಕಾಲದಲ್ಲಿ ಸತ್ಯವನ್ನು ನುಡಿದ ಒಂದು ಜೀವಿಗೆ ಸ್ವಂತ ಅವನ ರಕ್ತದವರಿಂದಲೇ ಜೀವ ಬೆದರಿಕೆ ಬರುತ್ತೆ, ಆಗ ಸತ್ಯದ ಪರವಾಗಿರೋದು ನಿನ್ ಧರ್ಮ ಅಂತ ಆ ಮರಕ್ಕೆ ಒಂದು ಭವಿಷ್ಯವಾಣಿಯನ್ನ ದುಡಿದಿರ್ತಾನೆ. ಅದು ನೆನಪಿಗೆ ಬಂದ ಮರ ಬಳಲಿದ್ದ ಆ ಬಿಳಿ ಹಕ್ಕಿನ ತನ್ನ ಎಲೆಗಳಿಂದ ಮರೆ ಮಾಡಿ ಅದಕ್ಕೆ ಶಕ್ತಿ ಧರಿಸಲು ಮಿರಾನ ಅನ್ನೋ ಹಣ್ಣುಗಳನ್ನು ಕೊಟ್ಟು ಆದಷ್ಟು ಬೇಗನೆ ಅಲ್ಲಿಂದ ಹಾರೋಗುವಾಗಿ ಹೇಳುತ್ತೆ. ಎಲ್ಲ ಹಕ್ಕಿಗಳು ನೋಡ್ತಿರೋ ಹಾಗೇನೆ ಆ ಬಿಳಿ ಹಕ್ಕಿ ಅಲ್ಲಿಂದ ಹಾರಿ ತುಂಬಾ ದೂರ ಸಾಗಿಬಿಡುತ್ತೆ. ಇಲ್ಲಿ ಲೇಖಕಿ ಹೇಳಿರೋದು ಹಕ್ಕಿಗಳ ಕಥೆನ ಅಥವಾ ಅದರ ಮೂಲಕ ಹೆಣ್ಣನ್ನು ದಮನಿಸಿಡುವ ಜನಾಂಗದ ಅಳಿವನ್ನ ಯಾವುದು ಅನ್ನೋದು ಓದುಗರ ಮುಂದೆ ಬರುವಂತ ಒಂದು ಪ್ರಶ್ನೆ.
ಜೀವಜಾಲದಲ್ಲಿ ಎಲ್ಲ ಜೀವಿಗಳು ಪರಸ್ಪರ ಅವಲಂಬನೆ ಹೊಂದಿರುವಂತದ್ದು. ಒಂದರ ಅಳಿವು ಇನ್ನೊಂದರ ಅಳಿವಿಗೆ ದಾರಿ ಅನ್ನೋದನ್ನು ಕೂಡ ಈ ಕಥೆನಲ್ಲಿ ನಾವು ನೋಡ್ತೀವಿ. ಕಡು ಬೇಸಿಗೆ ಕಥೆಯ ನೀಲೂಫರ್ ಮತ್ತು ಜಮೀರ್ದು ಬಹ್ರೇನ್ನಲ್ಲಿ ವಾಸ. ಅವರು ಬಾಡಿಗೆಗೆ ಒಂದು ಹೊಸ ಮನೆಯನ್ನು ಹುಡುಕ್ತಿರ್ತಾರೆ. ಅವರಿಬ್ರು ಆ ದಿನ ಬಾಡಿಗೆಗಾಗಿ ನೋಡಕ್ ಹೋದ ಮನೆಯಲ್ಲಿ ನಡೆದ ವಿದ್ಯಮಾನಗಳು ಸತ್ಯವೋ ಭ್ರಮೆಯೋ ತಿಳಿದೆ ಒದ್ದಾಡ್ತಾಳೆ ನೀಲೂಫರ್. ಅವಳಿಗೆ ಎಲ್ಲ ಅಯೋಮಯವಾಗಿ ಕಾಣುತ್ತೆ. ಬ್ರೋಕರ್ ರಫಿ ಆ ಮನೆಯ ದುರಂತದ ಕಥೆಯನ್ನು ಹೇಳ್ತಾಳೆ. ಅದ್ರ ಪ್ರಕಾರ ಆ ಮನೆಯಲ್ಲಿ ಯಾರೂ ಇರ್ಲಿಲ್ಲ, ಆದ್ರೆ ಅವಳ ಕಣ್ಣಿಗೆ ಏನೆಲ್ಲ ಕಂಡಿರುತ್ತೆ. ಆ ಮನೆಯೊಡತಿ ಅವಳಿಗೊಂದು ಪ್ಲಾಸ್ಟಿಕ್ ಕವರನ್ನ ಕೊಟ್ಟಿರ್ತಾಳೆ. ಅದು ಕೂಡ ಅವಳ ಕೈ ಚೀಲದಲ್ಲೇ ಇರುತ್ತೆ. ಅವಳಿಗದು ಅಮಾನತ್ ಹಾಗೆ ಭಾಸವಾಗಿ ಅವಳು ನಾನು ಈ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಯಾಕೆಂದ್ರೆ ಆ ಹೆಂಗಸು ಕೊಟ್ಟು ಹೋದ ಹೆಂಗಸು ಅವಳಿಗೆ ನಾನು ಮುಂದಿಂದಾರು ಒಂದು ದಿನ ದೇವರು ನನ್ನನ್ನ ಉಳಿಸಿದ್ರೆ ನಾನು ಬಂದು ಇದನ್ನ ನಮ್ಮ ಮನೆಯ ಕುರುಹುಗಳೆಲ್ಲ ಇದ್ರಲ್ಲಿದೆ, ಅದನ್ನ ನಾ ತಗೊಂಡು ಹೋಗ್ತೀನಿ ಅಂತ ಹೇಳಿರ್ತಾಳೆ. ಹಾಗಾಗಿ ಅವಳಿಗೋಸ್ಕರ ಕಾಯ್ತಾ ಆ ಮನೆಯಲ್ಲೇ ಇರಕ್ಕೆ ಒಪ್ಕೊಳ್ತಾಳೆ. ತನ್ನ ಮಗನಿಗೂ ಆ ಮಗುವಿನ ಹೆಸರು ಮುನೀರ್ ಅನ್ನೋದನ್ನೇ ಇಟ್ಟಿರ್ತಾಳೆ. ಹೆಣ್ಣು ಹದ್ದಿನ ಸ್ವಯಂವರ 2038ನೇ ಇಸ್ವಿನಲ್ಲಿ ನಡೀಬಹುದು ಅನ್ನೋ ಒಂದು ಕಲ್ಪನೆಯ ಕತೆ ಅಷ್ಟೇ. ಹುಟ್ಟುತ್ತಿರೋ ಮಗುವಿಗಾಗಿ ಕಾಯ್ತಿರುವ ಅಮರ್ಗೆ ಹೆಣ್ಣೊಬ್ಬಳು ತನ್ನ ಸಂಗಾತಿಯನ್ನು ಹೇಗೆ ಆರಿಸ್ಕೊಳ್ತಾಳೆ, ಅವಳ ನಿರೀಕ್ಷೆಗಳೇನು, ಮಕ್ಕಳನ್ನು ಹೆರುವಲ್ಲಿ ಅದನ್ನ ಸ್ವತಂತ್ರವಾಗಿ ಮಾಡುವಲ್ಲಿ ಅವಳ ಮತ್ತು ಮಗುವಿನ ಅಪ್ಪನ ಪಾತ್ರ ಏನು ಅನ್ನೋದನ್ನ ಅವನ ತಾಯಿ ವಾಸಂತಿ ಒಂದು ತಲೆಯ ಮೇಲೆ ಕೊಡವನ್ನು ಹೊತ್ತ ಮಹಿಳೆಯ ರೂಪದಲ್ಲಿರುವ ಕರಗುತ್ತಾ ಹಾಗೆಯೇ ಇಲ್ಲವಾಗುವ ಮೇಣದ ಬತ್ತಿಯ ಸಂಕೇತದಲ್ಲಿ ಹೇಳುತ್ತಾ ಹೋಗುತ್ತಾಳೆ. ಕತೆ ಅಂತಹ ಪರಿಣಾಮವನ್ನೇನು ಬೀರೋದಿಲ್ಲ. ಇಷ್ಟುವರೆಗೆ ನಾವು ಬಾನು ಮುಷ್ತಾಕರ ಮಿಕ್ಕೆಲ್ಲಾ ಕಥೆಗಳನ್ನ ನೋಡಿದ್ವಿ. ಈಗ ಇಂದು ನಾವು ಅವಲೋಕಿಸಬೇಕಾಗಿರುವ ಬೂಕರ್ ಪ್ರಶಸ್ತಿ ವಿಜೇತ 12 ಕಥೆಗಳ ಬಗ್ಗೆ ನನಗೆ ತೋರಿದ್ದನ್ನ ಇನ್ನು ಮುಂದೆ ನಿಮ್ಮೆದುರು ಇಡಲಿದ್ದೇನೆ. ಮೊದಲನೇ ಕತೆ ಶಾಯಿಸ್ತಾ ಮಹಲಿನ ಕಲ್ಲು ಚಪ್ಪಡಿಗಳು. ಮಧ್ಯ ವಯಸ್ಸಿನ ಇಫ್ತಿಕಾರ್ ಅಹ್ಮದ್ ಮತ್ತು ಶಾಯಿಸ್ತಾ ದಂಪತಿಗೆ ಈಗಾಗಲೇ 6 ಮಕ್ಕಳಿದ್ದು 7ನೇದು ಬಸಟಿನಲ್ಲಿದೆ. ದೊಡ್ಡ ಮಗಳು ಆಸಿಫಾ ಎಸ್ಎಸ್ಎಲ್ಸಿ ಓದಿಗೆನೆ ಮುಕ್ತಾಯ ಹಾಡಿ ತಂಗಿ ತಮ್ಮಂದ್ರನ್ನ ನೋಡ್ಕೊಳ್ತಿಯಾಳೆ. ಜೀನತ್ ಪದವೇಧೇರಿಯಾದ ಸ್ವಲ್ಪ ಮಟ್ಟಿಗೆ ಮುಂದುವರೆದ ಆಲೋಚನಾ ಲಹರಿ ಉಳ್ಳಂತ ಹೆಣ್ಣು. ಅವಳ ಗಂಡ ಮುಜಾಹಿದ್. ಇವರಿಗೆ ಈ ದಂಪತಿಗಳ ಪರಿಚಯವಾಗತ್ತೆ. ಶಾಯಿಸ್ತಾಳನ್ನ ಕಂಡ್ರೆ ಇಫ್ತಿಕಾರ್ಗೆ ತಾನು ಚಕ್ರವರ್ತಿಯಾಗಿದ್ದರೆ ಶಾಯಿಸ್ತಾ ಮಹಲ್ ಕಟ್ಟಿಸ್ತಿದ್ದೆ ಅನ್ನೋಷ್ಟು ಅಮಿತ ಪ್ರೇಮ. ಶಾಯಿಸ್ತಾ ತಗೊಂಡು ಹೇಳ್ತಿರ್ತಾಳೆ, ಹೆಂಡತಿ ಸತ್ರೆ ಗಂಡನಿಗೆ ಮೊಣಕೈ ಎಲುಬಿಗೆ ಪೆಟ್ಟು ಬಿದ್ದ ಹಾಗೆ, ಮೊಣಕೈಗೆ ಏಟು ಬಿದ್ರೆ ಒಂದು ಕ್ಷಣ ಭಯಂಕರ ಅಸಹನೀಯ ನೋವಾಗತ್ತೆ, ಒಂದೇ ಕ್ಷಣ ಮಾತ್ರ, ನಂತರ ಏನು ಅನ್ಸಲ್ಲ, ಗಾಯ ಇಲ್ಲ, ರಕ್ತ ಇಲ್ಲ, ಗೊತ್ತಿಲ್ಲ, ನೋವಿಲ್ಲ. ಈ ಮಾತು ಈ ಕಥೆಯ ಜೀವಾಳ. ತಾಯಿಗೆ ಹುಷಾರಿಲ್ಲ ಅಂತ ಹೋದ ಜೀನತ್ ಅವಳ ಅಂತ್ಯ ಸಂಸ್ಕಾರವನ್ನು ಮುಗಿಸ್ಕೊಂಡೇ ಬರ್ಬೇಕಾಗತ್ತೆ. 1.5 ತಿಂಗಳ ನಂತರ ಬಂದವಳು ಶಾಯಿಸ್ತಾ ಮತ್ತೆ ಹೊಸ ಮಗುಗೆ ಕೊಂಡು ತಂದಿದ್ದ ಉಡುಗೊರೆಗಳನ್ನ ತೆಗೆದುಕೊಂಡು ಹೋದ್ರೆ ಅವಳ ಕೋಣೆ ಬಾಗಿಲು ಮುಚ್ಚಿರುತ್ತೆ. ಎಷ್ಟೋ ಹೊತ್ತು ಬಾಗಿಲು ಬಡಿದ್ರೆ ಹೊರಗಡೆ ಬಂದಿದ್ದು ಇಫ್ತಿಕಾರ್. ಒಳಗಡೆ ಇದ್ದವಳು ಇನ್ನೂ 18 ತುಂಬದ ಅವನ ಹೊಸ ಹೆಂಡತಿ. ಶಾಯಿಸ್ತಾ ಅಕಸ್ಮಾತಾಗಿ ಸತ್ತೋಗಿರ್ತಾಳೆ. ಶಾಯಿಸ್ತಾಳ 40ನೆಯ ದಿನದ ಫಾತಿಹಾ ಮುಗಿದ ಮಾರನೇ ದಿನಾನೇ ಈಗೇನ್ ಮದ್ವೆ ಆದೆ, ಬಡವರ ಮನೆ ಹೆಣ್ಣು, ಮಕ್ಕಳನ್ನ ನೋಡ್ಕೊಳಕ್ ಯಾರು ಬೇಕಲ್ಲ, ಅದಕ್ಕೆ ಅಂತಾನೆ ಇಫ್ತಿಕಾರ್. ಅವಳಿಗೆ ಕಥೆಯನ್ನ ನಿರೂಪಣೆ ಮಾಡ್ತಿರೋಳಿಗೆ ತುಂಬಾ ನೋವಾಗತ್ತೆ. ಅವಳು ಹೇಳ್ತಾಳೆ, ನೀವು ಶಾಯಿಸ್ತಾ ಮಹಲ್ ಕಟ್ಟಿಸ್ತಿದ್ರು ಪರವಾಗಿಲ್ಲ, ಅವಳು ಗೋರಿ ಸುತ್ತ ಸರಿಯಾದ ಕಲ್ಚಪ್ರಿಗಳನ್ನ ಹಾಕಿ ಬಂದೋಬಸ್ತ್ ಮಾಡ್ಬಿಡಿ. ನಿಮ್ಮ ಪ್ರೀತಿಯ ಅನಂತತೆ ತೀವ್ರತೆ ಅವಳಿಗೆ ತಲುಪಿ ಅವಳು ಅಲ್ಲಿಂದ ಎದ್ದು ಬಂದ್ಬಿಟ್ರೆ ನಿಮಗ್ ಕಷ್ಟವಾಗತ್ತೆ ಅಂತಾಳೆ ಕಹಿಯಾಗಿ. ಹಿರಿಯ ಮಗಳು ಆಸಿಫಾಳ ಜವಾಬ್ದಾರಿ ಈಗ ಇನ್ನಷ್ಟು ಜಾಸ್ತಿ ಆಗಿರತ್ತೆ. 2ನೇ ಕತೆ ಬೆಂಕಿ ಮಳೆ. ಉಸ್ಮಾನ್ ಸಾಹೇಬ್ರು ಮುತಾವಲಿಗಳೂ ಆಗಿ ತಮ್ಮ ಸಮಾಜದಲ್ಲಿ ಒಂದಿಷ್ಟು ಪ್ರತಿಷ್ಠೆಯನ್ನ ಗಳಿಸ್ಕೊಂಡಿದ್ದವರು. ಸಾಕಷ್ಟು ಸ್ಥಿತಿವಂತಳಾದ ತಂಗಿ ಜಮೀಲಾ ಗಂಡನ್ ಕುಮ್ಮಕ್ನಿಂದ ಶರೀಯತಿನ ಪ್ರಕಾರ ಪಾಲ್ ಕೇಳಕ್ಕೆ ಬಂದಿದ್ದಾಳೆ. ವಿಧವೆಯಾಗಿ ಏನೂ ಗತಿ ಇಲ್ಲದೆ ಹೊಲಿಗೆ ಯಂತ್ರ ತುಳಿದು ಜೀವನ ಸಾಗಿಸ್ತಿರೋ ಸ್ವಾಭಿಮಾನಿ ತಂಗಿ ಸಕೀನಾ ಪರಕೀಯಳಂತೆ ಹೊರ ಹಜಾರದಲ್ಲಿ ನಿಂತು ತನ್ನ ಮಗನ ಕೆಲಸಕ್ಕೆ ಶಿಫಾರಸ್ ಮಾಡ್ಬೇಕು ಅಂತ ಕೋರ್ಕೊಂಡು ಅರ್ಜಿಯನ್ನ ಕೊಟ್ಟು ಹೊರಟೋಗ್ತಾಳೆ. ಅವರ ಹೆಂಡತಿ ಆರಿಫಾಗೆ ಶರೀಯತ್ತಿನ ಪ್ರಕಾರ ತಂಗಿರಿಗೆ ಏನ್ ಪಾಲ್ ಕೊಡ್ಬೇಕೋ ಅದನ್ನು ಯಾವ ತಕರಾರು ಇಲ್ಲದೆ ಕೊಟ್ಬಿಡ್ಲಿ ಅನ್ನೋ ಮನಸ್ಸು. ಯಾಕೆಂದ್ರೆ ಅವಳಿಗೂ ತನ್ನ ತವರಿಂದ ಪಾಲ್ ಸಿಕ್ಕಿದೆ. ಊರಿನವರೆಲ್ರಿಗೂ ಉಪದೇಶ ನೀಡ್ತಿದ್ರು. ಉಸ್ಮಾನ್ ಸಾಹೇಬರು ಸ್ವತಃ ತಾವು ತಮಗೆ ಅನುಕೂಲವಲ್ಲದ ಶರೀಯತ್ತಿನ ನಿಯಮಗಳಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ಚಾಣಾಕ್ಷರು.
ಅದರ ಪ್ರಕಾರ ತಾವು ತಂಗಿಯರಿಗೆ ನೀಡಬೇಕಾದ ಪಾಲನ್ನ ಹೇಗ್ ತಪ್ಪಿಸ್ಕೋಬೇಕು ಅಂತ ಯೋಚಿಸ್ತಿರುವಾಗ್ಲೇನೆ ಅವರ ಶಿಷ್ಯ ದಾವೂದ್ ತಮ್ಮ ಸಮಾಜದ ನಿಜಾರ್ ಅನ್ನೋ ನಿರ್ಗತಿಕ ಕುಡುಕ ಪೇಂಟರ್ ಒಬ್ಬನ ಹೆಣ ಹಿಂದೂವಿನ ರುದ್ರಭೂಮಿಯಲ್ಲಿ ದಫನ್ ಆಗಿರುವಂತ ಆಘಾತಕಾರಿ ಸುದ್ದಿನ ತರ್ತಾನೆ. ಅದನ್ನ ತಮ್ಮ ಅನುಕೂಲಕ್ಕೆ ತಿರುಗಿಸ್ಕೊಂಡು ಪಾಲಿನ ವಿಷಯನ ಪಕ್ಕಕ್ಕಿರಿಸಿ ಇಡೀ ಸಮಾಜದಲ್ಲಿ ಅದನ್ನೊಂದು ಪ್ರತಿಷ್ಠೆ ವಿಷಯವನ್ನಾಗಿ ಮಾಡ್ಕೊಂಡು ಪಾಲು ಕೇಳಿದ ತಂಗಿಯ ಗಂಡನ್ನೂ ಅದರಲ್ಲಿ ಎಳ್ಕೊಂಡು ಕೂತಿರೋ ಹೆಣನ ತೆಗೆಸಿ ಅದನ್ನ ತಮ್ಮ ಸ್ಮಶಾನದಲ್ಲಿ ದಫನ್ ಮಾಡೋ ವ್ಯವಸ್ಥೆನ ಮಾಡೋದ್ರಲ್ಲಿ ಅವ್ರು ಯಶಸ್ವಿ ಆಗ್ತಾರೆ. ಆದ್ರೆ ಸ್ಮಶಾನದಲ್ಲಿ ಅವ್ರು ಕಾಲಿಡುವಾಗ ಎದುರಿನಲ್ಲೇ ಕುಡ್ಕೊಂಡು ತೂರಾಡ್ತಾ ಬರೋ ನಿಸಾರ್ ಕಾಣಿಸ್ಕೊಳ್ಳೋದು ಒಂದು ವ್ಯಂಗ್ಯದ ತೀರ್ವಾಗತ್ತೆ. ಕೆಲವರು ಗುರ್ತಿಸಿದ್ರು ಅದನ್ನ ಪೊಲೀಸರ ಎದುರಿಗೆ ಬಿಟ್ಕೊಡಲ್ಲ, ದಫನ್ ಮಾಡಿ ಬಂದ್ಬಿಡ್ತಾರೆ. 15 ದಿನಗಳಿಂದ ಇದರಲ್ಲೇ ಮುಳುಗೋಗಿದ್ದ ಮೂತಾವಲಿಗಳ ತಲೆ ಕೆಟ್ಟಂಗಾಗಿ ಅವ್ರ ಮನೆಗೆ ಬರುವಾಗ ಅವ್ರ ಮಗ ಮೆನೆಂಜೈಟಿಸ್ ಆಗಿ ಆಸ್ಪತ್ರೆಗೆ ದಾಖಲಾಗಿರ್ತಾನೆ. ಸ್ವಂತ ಮಗನ ಕಾಳಜಿ ವಹಿಸದ, ಸ್ವಂತ ಸಂಘೀಯರ ಸಮಸ್ಯೆಯನ್ನು ಅವಗಣನೆ ಮಾಡಿದ ಪಾಪ ಪ್ರಜ್ಞೆ ಅವರನ್ನ ಕಾಡತ್ತೆ. ಹಕ್ಕುದಾರ ಮೊರೆ ಇಟ್ಟಲ್ಲಿ ಬೆಂಕಿ ಮಳೆ ಸುರಿದಿತ್ತು ಅಂತ ಆರಿಫಾ ನೆನಪಿಸ್ಕೊಳ್ಳೋ ತನ್ನ ತಾಯಿಯ ಮಾತು ನಿಜವಾಗಿರುತ್ತೆ. ಮುಂದಿನ 3ನೇ ಕತೆ ಕರಿನಾಗರ್ಗಳು. ಕುರಾನಿನ ಶರೀಯತ್ಗಳನ್ನ ಮುಸ್ಲಿಂ ಪುರುಷ ಸಮೂಹ ಹೇಗೆ ತನ್ನ ಉಪಯೋಗಕ್ಕೆ ತಕ್ಕಂಗೆ ತಿರುಚಿ ಅನುಷ್ಠಾನಕ್ಕೆ ತಂದಿದೆ, ಎಲ್ಲ ಕಾನೂನುಗಳನ್ನು ಮಹಿಳೆಯರನ್ನ ಕಟ್ಟಾಕೋದಕ್ಕೆ ಬಳಸ್ಕೊಂಡಿದೆ, ಮಾನವೀಯತೆಗೆ ಬೆಲೆಯೇ ಇಲ್ವಾ, ನ್ಯಾಯ ಧರ್ಮ ಎಲ್ಲವೂ ಪುರುಷನ ಪರವಾಗಿಯೇ ಇದೆಯಾ ಅನ್ನೋ ಹಲವು ಪ್ರಶ್ನೆಗಳನ್ನೆತ್ತೋ ಈ ಕತೆ ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶನದಲ್ಲಿ ಹಸೀನಾ ಅನ್ನೋ ಚಲನಚಿತ್ರವಾಗಿ ಬಂದು ಅನೇಕ ಪ್ರಶಸ್ತಿಗಳನ್ನ ಬಾಚಿಕೊಂಡಿತ್ತು. ಅಬ್ದುಲ್ ಖಾದರ್ ಮಸೀದಿಯೊಂದರ ಮುತಾವಲಿಗಳು ಅವರ ಹೆಂಡತಿ ಆಮಿನಾ ಹೇಳೋದು ಹೀಗೆ: ಮುತವಲ್ಲಿ ಆದ್ಮೇಲಾದ್ರೂ 5 ಹೊತ್ತು ನಮಾಜ್ ಮಾಡ್ತಾರಾ? ಸಿನಿಮಾಗ್ ಹೋಗೋದನ್ ಬಿಟ್ಟಿದಾರಾ? ಸೈತಾನನ ಮೂತ್ರವನ್ನಾದ್ರೂ ಕುಡಿಯೋದನ್ ಬಿಟ್ಟಿದಾರಾ? ಈ ಮುತವಲ್ಲಿ ತನಕ್ಕಿಷ್ಟು ಬೆಂಕಿ ಹಾಕ? ಅವರ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟು ವಿವರಣೆ ಸಾಕು. ಹೆಂಡತಿಯ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಪ್ಪದೆ 10 ವರ್ಷದಲ್ಲಿ ಆಮಿನಾ 7 ಮಕ್ಕಳ ತಾಯಿಯಾಗಿರ್ತಾಳೆ. ಅಶ್ರಫ್ ಯಾಕೂಬನ್ ಹೆಂಡತಿ ಈ ಕಥೆಯ ನಾಯಕಿ. ಹಬೀಬಾ ಹಸೀನಾ ಮತ್ತು ಮುನ್ನಿಯ ಬಡತಾಯಿ. ಯಾಕೂಬ ಇನ್ನೊಂದು ಮದುವೆ ಮಾಡಿಕೊಂಡು ಇವರನ್ನ ಕಡೆಗಣಿಸಿದಾನೆ. ತಾನು ಕೆಲಸ ಮಾಡ್ತಿದ್ದ ಮನೆಯೊಡತಿ ಜುಲೇಖಳ ಸಲಹೆ ಹಾಗೆ ನ್ಯಾಯವನ್ನ ಬೇಡಿ ಮಸೀದಿಗೆ ಮಗುವಿನ ವೈದ್ಯಕೀಯ ಖರ್ಚಿಗೋಸ್ಕರ ಮುತಾವಲಿಗಳ ಮೂಲಕ ಅರ್ಜಿಯನ್ನ 10 ಬಾರಿ ಸಲ್ಲಿಸಿದಾಳೆ. ಅವಳ ಗಂಡನ ಬಗ್ಗೆ ಜನಾಭಿಪ್ರಾಯ ಈ ತರ ಇದೆ: ಗಂಡಸಿನ ಭೂತ ಎದ್ದೆದ್ ಕುಣಿಯೋದಿಲ್ಲ, ವರ್ತಮಾನ ಅವನಿಗೆ ತಾಗಲ್ಲ, ಭವಿಷ್ಯತ್ತು ಅಣಗ್ಸೋದಿಲ್ಲ, ನಿಗೂಢ ಆಗೋದಿಲ್ಲ, ನಾಚ್ಬೇಕಾದಿಲ್ಲ, ಉತ್ತರಿಸ್ಬೇಕಾದಿಲ್ಲ, ಕ್ಷಮೇನೂ ಬೇಕಿಲ್ಲ. ಯಾಕೆ ಅಂದ್ರೆ ಅವನು ಏನ್ ಮಾಡಿದ್ರು ತಪ್ಪಲ್ಲ. ಜುಲೇಖಾ ಹೇಳೋದು ಕುರಾನಿನ ಶರೀಯತ್ ಪ್ರಕಾರ ಯುದ್ಧದ ಕಾಲದಲ್ಲಿ ಅನೇಕ ಗಂಡಸರು ಯುದ್ಧದಲ್ಲಿ ಸತ್ತಿದ್ರೆ ಆಗ ಗಂಡಸು ಒಂದಕ್ಕಿಂತ ಹೆಚ್ಚು ಮದುವೆ ಆಗ್ಬೋದು. ಹೆಂಡತಿ ದೀರ್ಘಕಾಲದಿಂದ ವಾಸಿಯಾಗದ ಕಾಯಿಲೆಯಿಂದ ನರಳುತ್ತಾ ಇದ್ರೆ ಅಥವಾ ಬಂಜೆ ಆಗಿದ್ರೆ ಇನ್ನೊಂದು ಮದುವೆ ಆಗ್ಬಹುದು. ಅಥವಾ ಒಬ್ಳಿಂದ ಸಾಕಷ್ಟು ತೃಪ್ತಿ ಸಿಗದಿದ್ರೆ ಅವನು ಇನ್ನೊಂದು ಮದುವೆ ಆದ್ರೂ ಇಬ್ಬರ ಜೊತೆಲೂ ಒಂಚೂರು ಕೂಡ ವ್ಯತ್ಯಾಸ ಬರದಾಗೆ ಸಮಾನವಾಗಿ ನೋಡ್ಕೋಬೇಕು. ಜಮಾತ್ನವರು ಮುತವಲ್ಲಿಗಳು ಕಾನೂನು ತಿಳ್ಕೊಂಡಿಲ್ಲ, ಕಾನೂನು ಜಾರಿಗೊಳಿಸೋ ಅಧಿಕಾರ ಇಲ್ಲ. ದೇಶದ ಕಾನೂನಲ್ಲಿ ತಮ್ಗೆ ಅನುಕೂಲವಾದನ್ನ ಮಾತ್ರ ಒಪ್ಕೋತಾರೆ. ಹೆಣ್ಣು ಮಕ್ಕಳ ಮೇಲೆ ಬರೀ ಕಟ್ಲೆ ಮಾಡಕ್ಕೆ ಬರೋ ವಿದ್ವಾಂಸರು ಅವ್ರಿಗಿರೋ ಅವಕಾಶಗಳನ್ನ ಒತ್ತಿ ಹೇಳಲ್ಲ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ, ಗಂಡನ ಆಯ್ಕೆಯ ಹಕ್ಕು, ವರದಕ್ಷಿಣೆ ತಗೊಳ್ಳದೆ ಮೆಹರ್ ಕೊಟ್ಟು ಮದುವೆ, ತವರಿನವರು ಅವಳ ಹಕ್ಕಿನ ಆಸ್ತಿನ ಕೊಡೋದು, ಸರಿ ಹೋಗದಲ್ಲಿ ವಿಚ್ಛೇದನ ಕೊಡೋ ಹಕ್ಕು, ಇದೆಲ್ಲ ಹೆಣ್ಣಿಗಿದೆ. ಆದ್ರೆ ಅವಳು ತನ್ನ ದೇಹ ಸರಿಯ ಭಿನ್ನಾಣದ ಪ್ರದರ್ಶನ ಮಾತ್ರ ಮಾಡೋ ಹಾಗಿಲ್ಲ. ಈ ತರ ಅವಳು ಜುಲೇಖಾ ಅವಳಿಗೆ ಕುರಾನಿನಲ್ಲಿರುವ ನಿಯಮಗಳೇನು ಅನ್ನೋದನ್ನ ಹೇಳ್ತಾಳೆ. ಸಾಯ್ತಿರೋ ಮಗುನ ಹಿಡ್ಕೊಂಡು ಮಸೀದಿನಲ್ಲಿ ನ್ಯಾಯಕ್ಕಾಗಿ ಕಾಯ್ತಾ ನಿಂತಿರೋ ಅಶ್ರಫ್ಗೆ ಯಾಕೂಬನು ಎಂಜಿಲ್ ತಿಂದು ಅವನ ಪರವಾಗಿ ನಿಂತ ಮುತಾವಲಿ ಕಡೆಯಿಂದ ಕಡೆಗೂ ನ್ಯಾಯ ಸಿಗೋದಿಲ್ಲ. ಯಾಕೂಬ ಈ ಸಂದರ್ಭದಲ್ಲಿ ಆಡುವಂತ ಒಂದು ಮಸೀದಿಯ ಕಟ್ಟೆ ಮೇಲೆ ನಿಂತು ಜಗವತ್ತೆಲ್ಲಾ ಕೇಳೋ ಹಾಗೆ ಹೇಳೋ ಅಶ್ಲೀಲವಾದ ಕುಂತ್ಕೊಂಡ್ ಒಂದ ಮಾಡೋ ನಿಂಗೆ ಇಷ್ಟು ಪೊಗರಿರ್ಬೇಕಾದ್ರೆ ನಿಂತ್ಕೊಂಡ್ ಒಂದ ಮಾಡೋ ನಂಗೆಷ್ಟು ಪೊಗರಿರ್ಬೇಕು ಅನ್ನೋ ಮಾತು ಓದುಗನ ಹೃದಯವನ್ನ 1 ನಿಮಿಷ ನಿಲ್ಲಿಸ್ಬಿಡುತ್ತೆ. ಅಶ್ರಫ್ ಎಂಥ ಮುಗ್ಧಳು ಅಂದ್ರೆ ಈ ಮಾತಿಗೆ ಹೇಗ್ ಪ್ರತಿಕ್ರಿಯೆ ನೀಡ್ಬೇಕು ಅನ್ನೋದನ್ನ ಜುಲೇಖಾ ಹೇಳಿರ್ಲಿಲ್ವಲ್ಲ ಅಂದ್ಕೊಂಡು ಪೆಚ್ಚಾಗ್ತಾಳೆ. ಯಾಕೂಬನು ಒದೆತದ ಗಲಾಟೆನಲ್ಲಿ ಮಗುವಿನೊಂದಿಗೆ ಅಶ್ರಫ್ ಕೆಳಗ್ ಬೀಳ್ತಾಳೆ. ಕಾಯಿಲೆ ಮಗು ಮುನ್ನಿ ಬಿದ್ದು ಸತ್ತೋಗುತ್ತೆ. ಮಸೀದಿಯ ಹೊರಗೋಡೆಯಿಂದ ಇಣುಕ್ತಿದ್ದ ಅಸಂಖ್ಯಾತ ಸ್ತ್ರೀಯರು ಆ ಕತ್ತಲೆನ ಬೇಯಿಸ್ಕೊಂಡು ಒಳನುಗ್ಗಿ ಅಶ್ರಫ್ಳನ್ನ ಮತ್ತು ಅವಳ ಮಕ್ಕಳನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ.
ಆ ಕ್ಷಣದಿಂದ ಎಲ್ಲ ಹೆಂಗಸರು ಮುತಾವರಿಗೆ ಯಾವುದೇ ಗೌರವವನ್ನ ತೋರಿಸದೆ ಎದೆದುರಿಗೆ ಅಸಡ್ಡೆ ಮಾಡಿ ಗೊತ್ತಾಗೋ ಹಾಗೆ ಹೀಯಾಳಿಸ್ತಾರೆ. ಅಮೀನಾ ಮುಂದೆ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸ್ಕೊಳಕ್ಕೆ ತಾಯಿಯೊಂದಿಗೆ ಹೊರಟೋಗ್ತಾಳೆ. ಕಡೆಯಲ್ಲಿ ಅನ್ಯಾಯಕ್ಕೆ ಪ್ರತಿಭಟಿಸಕ್ಕೆ ಇಡೀ ಸ್ತ್ರೀ ಸಮುದಾಯ ಒಂದಾಗಿ ನಿಲ್ಲೋ ಬಂಡಾಯನೇ ಈ ಕಥೆಯ ಹೈಲೈಟ್ಸ್. ಓದುಗನ ಮನಸ್ಸನ್ನು ತಟ್ಟುವ ಒಂದು ಹೃದಯ ವಿದ್ರಾವಕ ಕತೆ. ಹೃದಯದ ತೀರ್ಪು. ಯೂಸುಫ್ ಅಖಿಲಳ ಗಂಡ, ಮೆಹಬೂಬ್ ಬಿಯ ಮಗ. ತನಗಾಗಿ ಎಷ್ಟೋ ಕಷ್ಟಪಟ್ಟಿದ್ದ ತಾಯಿಯೊಂದಿಗೆ ಮಗ ಪ್ರೀತಿಯಿಂದ ಇರೋದನ್ನ ಅಖಿಲಳಿಗೆ ಸಹಿಸಕ್ಕೆ ಸಾಧ್ಯವಿಲ್ಲದೆ ಮನೆಯನ್ನ ನರಕ ಮಾಡ್ತಾಳೆ. ಮನೆ ಇಬ್ಬಾಗವಾಗಿ ಅತ್ತೆ ಸೊಸೆ ಬೇರೆ ಬೇರೆ ಭಾಗಗಳಲ್ಲಿ ಇರ್ತಾರೆ. ಆದ್ರೆ ಮಗ ಮಾತ್ರ ಇಬ್ರು ಒಂದೇ ರೀತಿಯಲ್ಲೇ ಕಾಣ್ತಿರ್ತಾನೆ. ಮೆಹಬೂಬ್ ಬಿ ಎಲ್ಲದಕ್ಕೂ ಹೊಂದ್ಕೊಂಡ್ರು ಅಖಿಲಳಿಗೆ ಮಾತ್ರ ಅರ್ಗಿಸ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಕಲಹಗಳು ನಡೆದಾಗೆಲ್ಲ ಯೂಸುಫನ್ ತಾಳ್ಮೆಯಿಂದಾಗಿ ಅವು ಅಲ್ಲಿಗೇ ನಿಲ್ತಿದ್ರು. ಒಮ್ಮೆ ವಿಪರೀತಕ್ಕೆ ಇಟ್ಕೊಳತ್ತೆ. ಅವನೂ ತಾಳ್ಮೆ ಕಳ್ಕೊಂಡು ತನ್ನಮ್ಮನಿಗೆ ವೈಭವದಿಂದ ಮರುಮದುವೆ ಮಾಡ್ತೀನಿ ಅಂತ ಶಬ್ದ ಮಾಡ್ಬಿಡ್ತಾನೆ. ಅಖಿಲ ಅನ್ನೋ ಪಂತಾಹವನ್ನ ಕೊಟ್ಟೇ ಬಿಡ್ತಾಳೆ, ಹೇಗ್ ಮಾಡ್ತೀಯ ಅಂತ. ಸವಾಲನ್ನ ಸ್ವೀಕರಿಸಿದ ದಿನದಿಂದ ಅವನ ವರ್ತನೆನೇ ಬದಲಾಗಿ ಹೋಗುತ್ತೆ. ಅಮ್ಮನಿಗಾಗಿ ಗಂಡನ್ ಹುಡ್ಕಕ್ ಶುರು ಮಾಡಿ ಕಡೆಗೂ ಅಬ್ದುಲ್ ಗಫಾರ್ನನ್ನ ಫೈಸಲ್ ಮಾಡ್ಕೊಳ್ತಾನೆ. ಎಲ್ಲ ವಿಷಯವನ್ನು ಎಷ್ಟೇ ಮುಗುಮ್ಮಾಗಿ ಮಾಡಿದ್ರು ಊರಲ್ಲೆಲ್ಲ ಗುಲ್ಲಾಗಿ ಹೋಗಿ ಅತ್ತೆ ಸೊಸೆ ಕಿವಿಗೂ ಬೀಳುತ್ತೆ. ಇಬ್ಬರಿಗೂ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಅನುಮಾನ. ಅಖಿಲ ಪಂಚಾಯತ್ಗೆ ಸುತ್ತಮುತ್ತಲಿನವ್ರನ್ನೆಲ್ಲ ಸೇರಿಸಿ ಎಲ್ರೆದ್ರಿಗೂ ತನ್ನದೇ ತಪ್ಪು, ಇನ್ಮುಂದೆ ತಾನು ತಿದ್ಕೊಳ್ತೀನಿ, ಅತ್ತೆಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಭರವಸೆ ನೀಡಿದಾಗ ಎಲ್ರು ಯೂಸುಫ್ಗೆ ಬುದ್ಧವಾದ ಹೇಳಕ್ಕೆ ಶುರು ಮಾಡ್ತಾರೆ. ಅಸಹಾಯನಾದ ಯೂಸುಫನ ಸ್ಥಿತಿನ ಅರ್ಥ ಮಾಡ್ಕೊಂಡ ಅವನಮ್ಮ ಮಗ ಮಾಡ್ತಿರೋದು ಸರಿಯಾಗೇ ಇದೆ ಅಂತ ಅವನ ಪರವಾಗೇ ನಿಂತು ಬಿಡ್ತಾಳೆ. ಆವಾಗ ಬಂದವರೆಲ್ರು ಮಾತಿಲ್ದೆ ಎದ್ದು ಹೋಗ್ತಾರೆ. ಯೂಸುಫ್ ಒಬ್ರೆಲ್ರಿಗೂ ಅಮ್ಮನ ಮದುವೆಗೆ ಆಮಂತ್ರಣ ನೀಡಿ ಆಮೇಲೆ ಪತ್ನಿ ಹತ್ರ ನಿನ್ ಮಗನೇ ನಿನ್ ಮದ್ವೆ ಮಾಡೋ ಅದೃಷ್ಟ ನಿನ್ನದಾಗ್ಲಿ ಅಂತ ಹಾರೈಸ್ತಾನೆ. ಇಸ್ಲಾಮಲ್ಲಿ ವಿಧವಾ ವಿವಾಹಕ್ಕೆ ಮಾನ್ಯತೆ ಇದೆ. ಅಖಿಲ ತುಂಬಾ ಕಂಗೆಟ್ಟು ಹೋಗ್ತಾಳೆ ಆ ರೀತಿಯ ಹಾರೈಕೆ ಕೇಳಿ. ಬಹಳ ಮುಂಚೆನೆ ಗಂಡನ್ನ ಕಳ್ಕೊಂಡಿದ್ರು ವಿವಾಹವಾಗದೆ ಇದ್ದ ಮೆಹಬೂಬ್ ಬಿ ಈಗ ಮಗ ಸೊಸೆ ಜಗಳದ ಕಾರಣಕ್ಕಾಗಿ ಅನಿವಾರ್ಯವಾಗಿ ಮದುವೆ ಆಗೋದು ಕತೆಗೊಂದು ವ್ಯಂಗ್ಯದ ತಿರುವನ್ನ ಕೊಡುತ್ತೆ. ಮುಂದಿನ ಕೆಂಪು ಲುಂಗಿ ಮುಸ್ಲಿಮರಲ್ಲಿ ಬಹಳ ವಿಶಿಷ್ಟವಾದ ಮತ್ತು ಬಹು ಮುಖ್ಯವಾದ ಆಚರಣೆಯಾದ ಸುನ್ನತೆ ಇಬ್ರಾಹಿಂ ಅಥವಾ ಆಡು ಭಾಷೆಯ ಕತ್ನಾದ ಸುತ್ತಲೂ ಹೆಣೆದ ಕತೆ. ಆಚರಣೆಯ ಸಂಪೂರ್ಣ ವಿವರಗಳನ್ನ ಲೇಖಕಿ ಈ ಕಥೆಯಲ್ಲಿ ದಾಖಲಿಸಿದ್ದಾರೆ. ಕತೆ ಆರಂಭ ಆಗೋದು ಹೀಗೆ. ತನ್ನ 6 ಮಕ್ಕಳನ್ನ ಸೇರಿ ಮೈದುನಂದಿರ ತಂಗಿಯರ 3ರಿಂದ 12 ವರ್ಷದೊಳಗಿನ 18 ಮಕ್ಕಳು ಬೇಸಿಗೆ ರಜೆಯಲ್ಲಿ ರಜಿಯಾ ಮನೆಯಲ್ಲಿ ಸೇರ್ಕೊಂಡು ಹಗಲು ರಾತ್ರಿ ದಾಂಧಲೆ ನಡೆಸಿವೆ. ಮೊದಲೇ ಮಕ್ಕಳ ಗಲಾಟೆ ಅಂದ್ರೆ ಆಗದ ರಜಿಯಾಗೆ ಅದನ್ನ ತಡೆಗಟ್ಟೆ ಉಪಾಯವಾಗಿ ಒಂದಷ್ಟು ಮಕ್ಕಳ ಖತ್ನ ಮಾಡಿಸಿ ಅವರನ್ನ ಬೇಸಿಗೆ ಮುಗಿಯೋ ತನಕ ಮಲಗಿಸ್ಬಿಡ್ಬೇಕು ಅಂತ ಅನ್ಸಿದೆ. ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ನಿಶ್ಚಯಿಸ್ಬಿಡ್ತಾಳೆ. ಅದರಲ್ಲಿ 8 ಹೆಣ್ಣು ಮಕ್ಕಳಿಗೆ ಕಥನ ಬರೋದಿಲ್ಲ. ಅದು ಸಮವಯಸ್ಸಿನ 4 ಗಂಡು ಮಕ್ಕಳಿಗೆ ಮಾಡೋ ಹಾಗಿಲ್ಲ. ಇನ್ 6 ಮಕ್ಕಳಿಗೆ ಕತ್ನ ನಡೆಸೋ ಅವಳ ತೀರ್ಮಾನನ ಲತೀಫ್ ಅಹಮದ್ ಕೂಡ ಒಪ್ಕೊಳ್ತಾನೆ. ಅದಕ್ಕಾಗಿ ಗಜಗಟ್ಲೆ ಕೆಂಪು ಆಲ್ವಾನಿಯನ್ ಬಟ್ಟೆ ತರಿಸಿ ಅದರಲ್ಲಿ ತಮ್ಮ ಮನೆಯವ್ರಿಗೆ ಹರ್ಕೊಂಡ್ಮೇಲೆ ಸಾಕಷ್ಟು ಮಿಕ್ ಹೋಗುತ್ತೆ. ಆಗ ಅವಳಿಗೆ ತನ್ನ ಮಕ್ಕಳ ಜೊತೆಗೆ ಒಂದಷ್ಟು ಬಡ ಮಕ್ಕಳಿಗೂ ಕತ್ನ ಮಾಡಿಸ್ಬಹುದು ಅನ್ನೋ ಯೋಚನೆ ಬಂದು ಆ ಪಟ್ಟಣದಲ್ಲಿದ್ದ 5 ಮಸೀದಿಗಳಲ್ಲೂ ಆ ಶುಕ್ರವಾರ ಲತೀಫ್ ದೇವರ ಪ್ರೀತ್ಯರ್ಥವಾಗಿ ಮುಂದಿನ ಶುಕ್ರವಾರ ಮಧ್ಯಾಹ್ನ ನಮಾಜ್ ಮುಗಿದ ನಂತರ ಸಾಮೂಹಿಕವಾಗಿ ಸುನತೆ ಇಬ್ರಾಹಿಂ ಮಾಡಿಸಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಗತ್ಯ ಇರೋರು ತಮ್ಮ ಮಕ್ಕಳ ಹೆಸರನ್ನ ಮುಂಚಿತವಾಗಿ ನೋಂದಾಯಿಸಿಕೊಳ್ಳತಕ್ಕದ್ದು ಅನ್ನೋ ಸಂದೇಶ ಬಿತ್ತರವಾಗತ್ತೆ. ಬಹಳಷ್ಟು ಬಡವರು ಹೆಸರು ಬರ್ಸಿ ಹೋಗ್ತಾರೆ. ರಜಿಯಾಳು ಎಲ್ಲರ ಸಭಾಗಿ ಲುಂಗಿನ ಹರದೆ ಹರಿತಾಳೆ. ತಮ್ಮ ಮಕ್ಕಳ ಲುಂಗಿಗೆ ಜರಿ ಕೆಲಸ, ಮೀಕವಕ್ಕೆ ಸಾದಾ ಲುಂಗಿ. ಮೂಟೆಗಟ್ಲೆ ಗೋಧಿ, ಕೊಬ್ಬರಿ ಗಿಡಗಳು, ಸಕ್ಕರೆ ಚೀಲಗಳು ಬಂದು ಮನೆ ತುಂಬಿಕೊಳ್ಳುತ್ತೆ. ಮನೆ ಮಕ್ಕಳಿಗೆ ಹಸುವಿನ ಬೆಣ್ಣೆ, ಬಾದಾಮಿ, ದ್ರಾಕ್ಷಿ, ಉತ್ತುತ್ತೆ ಎಲ್ಲಾನು ಬರುತ್ತೆ. ಮುಂದೆ ಯಾವುದೇ ವೈಜ್ಞಾನಿಕ ವಿಧಾನಗಳಿಲ್ಲದೆ ಕಚ್ಚಾ ರೀತಿಯಲ್ಲಿ ಕತ್ನ ಹೇಗೆ ನಡೆಯುತ್ತೆ ಅನ್ನುವಂತ ವಿವರಗಳು ಕಥೆಯಲ್ಲಿದೆ. ದೀನ್ ಅನ್ನೋ ಆರ್ತನಾದದೊಂದಿಗೆ ಕತ್ನ ಮಾಡಿಸ್ಕೊಂಡಿದ್ದ ಮಕ್ಕಳಿಗೆ ಗಾಯದ ಮೇಲೆ ಜರಡಿ ಆಡಿಸಿದ ಬೂದಿ ಉದುರಿಸಿದ್ರೆ ಅಲ್ಲಿಗೆ ಅವ್ರ ಇಲಾಜ್ ಮುಗೀತು. ಕೆಂಪು ಲುಂಗಿ ಸುತ್ತಕೊಳ್ತಾ ಪಕ್ಕದಲ್ಲಿ ಹಾಸಿದ್ದ ಜಮಖಾನೆ ಮೇಲೆ ಮಲಗಿಸಿ ಒಂದಷ್ಟು ಕಾಲದ ವಿಶ್ರಾಂತಿ ನಂತರ ಎದ್ದು ಹೊರ ನಡೆದು ಬಾಗ್ಲಲ್ಲೇ ಲತೀಫ್ ಸಾಹೇಬರು ಕೊಡ್ತಿದ್ದ ಗೋಧಿ, ಕೊಬ್ಬರಿ, ಬೆಣ್ಣೆ, ಸಕ್ಕರೆ ಎಲ್ಲ ತುಂಬಿದ್ದ ಚೀಲಗಳನ್ನ ಎತ್ಕೊಂಡು ಬಡ ಮಕ್ಕಳು ಮತ್ತು
ಅವರ ತಾಯಂದ್ರು ಖುಷಿಯಾಗಿ ನಡೀತಾರೆ. ಬಡತನದ ತೀವ್ರತೆ ಹೇಗಿದೆ ಅಂದ್ರೆ, ಒಬ್ಬ ತಾಯಿ ಈಗಾಗ್ಲೇ ಕತ್ನಾಗಿರೋ ತನ್ನ ಮಗನಿಗೆ ಅದು ಸರಿಯಾಗಿ ಆಗಿಲ್ಲ, ಅದಕ್ಕೆ ಇನ್ನೊಂದ್ಸಲ ಮಾಡಿ ಅಂತ ನಿಂತಿರ್ತಾಳೆ. ಇನ್ನೊಬ್ಬಾಕೆ ತನ್ನ ಒಂದೇ ಒಂದು ತಿಂಗಳ ಮಗು ಅದನ್ನ ಎತ್ಕೊಂಡು ಕತ್ನಾಗೋಸ್ಕರ ತಂದಿರ್ತಾಳೆ. ಅದನ್ನೆಲ್ಲ ನೋಡಿದ ಲತೀಫ್ ಸಾಹೇಬರ ಮನಸ್ಸು ಮರುಗೋಗುತ್ತೆ. ತನ್ನ ಮನೆ ಮಕ್ಕಳಿಗೆಲ್ಲ ಕತ್ನಾಗಾಗಿ ಸಂಜೆ 6 ಗಂಟೆಗೆ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ತಾರೆ. ಎಲ್ರಿಗೂ ಅರವಳಿಕೆಯನ್ನು ಕೊಟ್ಟ ಡಾಕ್ಟರ್ ಅತಿ ಎಚ್ಚರಿಕೆಯಿಂದ ಮಾಡಿ ಆಂಟಿಬಯೋಟಿಕ್ಗಳನ್ನ ಕೊಟ್ಟು ಕಳಿಸಿದ್ರು ರಜಿಯಾಳ ಮಗಳಿಗೆ ಸೋಂಕಾಗಿ ನೋವಾಗ್ಬಿಡುತ್ತೆ. ಮನೆ ಮಕ್ಕಳಿಗೆಲ್ಲ ಚೆನ್ನಾಗಿ ಆರೈಕೆ ಮಾಡಿ ಹಬ್ಬ ಮಾಡಿ ಮನೆಯಲ್ಲಿ ಸಂಭ್ರಮವನ್ನ ಆಚರಿಸ್ತಾರೆ. ಯಾವ ಆರೈಕೆನೂ ಇಲ್ಲದೆ ಇರೋ ಅಡಿಗೆಯೊಳ ಮಗ ಆರಿಫ 5ನೇ ದಿನಕ್ಕೆ ಮರ ಹತ್ತಿ ಕುಣಿತಿದ್ದಾನೆ. ರಜಿಯಾ ಹಾರ್ಕು ಕುದಾಕಾಯ ಗರೀಬ್ಕು ಪರ್ವರ್ದಿಕಾರ್, ಹಣವಂತರಿಗೆ ಜನ ಸಹಾಯ ಮಾಡಿದ್ರೆ ಬಡವರಿಗೆ ದೇವರ ನೆರವು ಅಂದ್ಕೊಳ್ತಾ ಅವನಿಗೆ ತನ್ನ ಮಗನಿಗೆ ಉಡುಗೊರೆಯಾಗಿ ಬಂದಿದ್ದ ಒಂದು ಉಡುಪನ್ನೇ ಉಡುಗೊರೆಯಾಗಿ ನೀಡ್ತಾಳೆ. ವರ್ಗ ತಾರತಮ್ಯ ಕಂಡು ಬಂದ್ರೂ ಕೂಡ ಕಥೆಯಲ್ಲಿ ಒಂದಷ್ಟು ಮಾನವೀಯತೆಯ ಸೆಲೆಯೂನು ಇಣುಕತ್ತೆ. ಮುಂದಿನ ಕತೆ ಭೂಕರ್ ಕಥೆಯ ಪ್ರಶಸ್ತಿ ಪಡೆದುಕೊಂಡ ಹೆಸರಿನ ಇದೇ ದೀಪ. ಮೆಹರೂನ್ 5 ಮಕ್ಕಳ ತಾಯಿ. ತವರಿನಲ್ಲಿ 2 ಮದುವೆಯಾದ ಅಣ್ಣಂದ್ರು, ಒಬ್ಬ ತಮ್ಮ, 2 ತಂಗಿರಿದ್ದಾರೆ. ಗಂಡ ಇನಾಯತ್ ಒಬ್ಬ ನರ್ಸ್ ಹಿಂದೆ ಬಿದ್ದು ಸಂಸಾರವನ್ನ ಕಡೆಗಣಿಸಿದಾನೆ ಅನ್ನೋ ಕಾರಣದಿಂದ ತಲಾಕ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅವಳು ತವರಿಗೆ ಬಂದ್ರೆ ಅವಳ ನಿರ್ಧಾರಕ್ಕೆ ಯಾರ ಬೆಂಬಲನೂ ಇಲ್ಲ. ಗಂಡ್ಸು ಕೊಚ್ಚೆ ತುಳಿದಿದ್ದಾನೆ, ನೀರಿರೋ ಕಡೆ ತೊಳ್ಕೊಂಬರ್ತಾನೆ, ಅವನ್ಗೆ ಯಾವ ಕಳಂಕನೂ ಇಲ್ಲ ಅನ್ನೋ ವಾದ ಎಲ್ರದು. ಕಟ್ಟುನಿಟ್ಟಾದ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಎಲ್ಲವನ್ನೂ ನಿಷ್ಠೆಯಿಂದ ಪಾಲಿಸಿದ್ದಕ್ಕೆ ಅವಳಿಗೆ ದೊರೆತ ಪುರಸ್ಕಾರ ಇದು. ಯಾವ ಮನೆಗೆ ನಿನ್ನ ಡೋಲಿ ಅಂದ್ರೆ ವಧು ಹೊತ್ತೊಯ್ಯೋ ಪಲ್ಲಕ್ಕಿ ಹೋಯ್ತೋ ಅದೇ ಮನೆಯಿಂದ ನಿನ್ನ ಡೋಲ ಅಂದ್ರೆ ಶವವಾಹಕ ಹೊರಗೆ ಬರ್ಬೇಕು. ವಂಶದ ಮರ್ಯಾದೆ ಉಳಿಸೋ ಪ್ರಜ್ಞೆ ಇದ್ದಿದ್ದಲ್ಲಿ ಬೆಂಕಿ ಹಚ್ಕೊಂಡು ಸಾಯ್ಬೇಕಾಗಿತ್ತು ಅನ್ನೋದು ಅವರೆಲ್ಲರ ಅಭಿಮತ. ಅವಳು ಹಾಗೆ ತವರಿಗೆ ಮರಳಿದ್ರೆ ಅದನ್ನ ಈ ಮನೆ ಸೊಸೆರು ಅನುಸರಿಸಿದ್ರೆ ಗತಿ ಏನು ಅನ್ನೋ ಭಯ ಒಂದಾದ್ರೆ, ಇನ್ನು ಮದುವೆ ಆಗದಿರೋ 2 ಹೆಣ್ಮಕ್ಳ ಭವಿಷ್ಯ ಏನು ಅನ್ನೋದು ಇನ್ನೊಂದು ಚಿಂತೆ. 3 ಅಣ್ಣ ತಮ್ಮಂದಿರು ಬಲವಂತದಿಂದ ಅವಳನ್ನ ವಾಪಸ್ ಅವಳ ಮನೆಗೆ ಬಿಟ್ಟು ಬರಕ್ಕೆ ಹೊರಡ್ತಾರೆ. ಮೆಹರೂನ್ನಳ ಹೆಣ್ತನಕ್ಕೆ ಸವಾಲೆಸ್ತು ವಾರದಿಂದ ಮನೆ ಮುಖ ನೋಡ್ದಿದ್ ಗಂಡ ಇವರೆಲ್ಲರೂ ಮನೆಗೆ ಬಂದ್ಮೇಲೆ ಬರ್ತಾನೆ. 2 ಪಕ್ಷದವರು ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ನಡ್ಕೊಳ್ತಾರೆ. ಹಿರಿಯ ಮಗಳು ಸಲ್ಮಾ ಮೂಲಕ ಮೆಹರೂನ್ನೊಳಗೆ ತಲಾಕಿನ ಎಚ್ಚರಿಕೆ ಕೊಟ್ಟ ಗಂಡ ಬಂದವರಿಗೆ ಔತಣದ ವ್ಯವಸ್ಥೆ ಮಾಡಿಸ್ತಾನೆ. ಅವ್ರು ಹೊರಟ ಹಿಂದೆನೆ ತಾನು ಹೊರಡ್ತಾನೆ. ಇಡೀ ದಿನ ಯೋಚಿಸಿದ ಮೆಹರೂನ್ ಆ ರಾತ್ರಿ ಮೈಗೆ ಸೀಮೆ ಸುಣ್ಣ ಸುರ್ಕೊಂಡು ಸಾಯೋ ನಿರ್ಧಾರ ಮಾಡ್ತಾಳೆ. ಅಷ್ಟರವರೆಗೂ ಅಮ್ಮನ್ ಕಾಯ್ತಿದ್ ಸಲ್ಮಾಗೆ ಆಗಷ್ಟೇ ನಿದ್ದೆ ಮೊಪ್ಪರ್ ಬಂದಿರುತ್ತೆ. ಕೈಗೂಸು ಜೋರಾಗಿ ಕಿರ್ಚಿ ಅಳಕ್ಷಿ ಮಾಡಿದಾಗ ಎಚ್ಚೆತ್ತ ಸಲ್ಮಾ ಇಡೀ ಮನೆಯೆಲ್ಲ ಜಾಲಾಡಿ ಅಂಗಳಕ್ ಬರುವಾಗ ಇನ್ನೇನ್ ಬೆಂಕಿ ಹಚ್ಕೊಳ್ಳೋದ್ರಲ್ಲಿದ್ದ ಅಮ್ಮನ್ನ ನೋಡಿ ಓಡಿ ಹೋಗಿ ಅವಳ ಕಾಲ್ ಬುಡದಲ್ಲಿ ಮಗುನ್ ಮಲಗಿಸಿ, ಹಬ್ಬಗೋಸ್ಕರ ಸಾಯಕ್ ಸಿದ್ಧಳಾಗಿರೋ ನೀನು ನಮಗಾಗಿ ಬದುಕಕ್ ಸಾಧ್ಯ ಇಲ್ವಾ, ನಮಗ್ ನೀನ್ ಬೇಕು ಅಂತ ತಬ್ಕೊಂಡಾಗ ಮೆಹರೂನ್ ಮಿಕ್ಕೆಲ್ಲರಿಂದ ನಿರೀಕ್ಷಿಸ್ತಿದ್ದ ಸಾಂತ್ವನನ ಮಗಳಿಂದ ಪಡಿತಾಳೆ. ಆಮೇಲೆ ಆತ್ಮಹತ್ಯೆ ನಿರ್ಧಾರನ ಕೈ ಬಿಡ್ತಾಳೆ. ಒಬ್ಬ ಹೆಣ್ಣಿನ ಬದುಕು ಸಾವು ನಿರ್ಧಾರಗಳು ಬೇರೆಯವರ ಅವಶ್ಯಕತೆಗಳಿಗೆ ಅನುವಾಗಿ ಹೊಂದಾಣಿಕೆ ಆಗ್ತಾ ಇರ್ಬೇಕಾ ಅನ್ನೋಂತ ಒಂದು ಪ್ರಶ್ನೆ ಇಲ್ಲಿ ಹೇಳುತ್ತೆ. 7ನೇ ಕತೆ ಹೈ ಹೀಲ್ ಶೂ. ನಯಾಜ್ ಖಾನನ ಅಣ್ಣ ಮೆಹಬೂಬ್ ಖಾನ್ ಮತ್ತು ಅತಿಗೆ ನಸೀಮಾ ಸೌದಿಯಲ್ಲಿದ್ದು ಆಗಾಗ ಭಾರತಕ್ಕೆ ಬರೋರು. ನಯಾಜ್ ಅಣ್ಣ ತಂದ್ಕೊಟ್ಟ ರ್ಯಾಡೋ ವಾಚ್ಗಿಂತ ಅತಿಗೆ ಮನೆಯಲ್ಲೆಲ್ಲ ತೊಟ್ಕೊಂಡು ಓಡಾಡ್ತಾ ಇದ್ದ ಒಂದು ಸುಂದರ ಹೈ ಹೀಲ್ ಶೂನ ಆಕರ್ಷಣೆಗೆ ಬೀಳ್ತಾನೆ. ಅದನ್ನ ಕದ್ದಾದ್ರೂ ತನ್ನ ಹೆಂಡತಿ ಆರಿಫಾಗೆ ತೊಡಸ್ಬಿಡ್ಬೇಕು ಅನ್ನೋ ಗೀಳಿಗೆ ಬಿದ್ದವನಿಗೆ ಆಡಕ್ಕಾಗದೆ ಅನುಭವಿಸಕ್ಕಾಗದೆ ಶೂವನ್ನ ದಕ್ಕಿಸ್ಕೊಳಕ್ ಸಾಧ್ಯ ಆಗದೆ ಹುಷಾರೇ ತಪ್ಪೋಗುತ್ತೆ. ಅಣ್ಣ ಸೌದಿಲಿ ಇದ್ದಿದ್ರಿಂದ ನಯಾಜ್ ಖಾನನಿಗೆ ಅಪ್ಪನ ಮಾಸ್ತರಿಕೆ ಮತ್ತು ಹಳೆ ಮನೆ 2 ಸಿಕ್ಕಿರುತ್ತೆ. ಆಮೇಲೆ ಅಣ್ಣ ಅದರಲ್ಲಿ ಪಾಲು ಕಿಡಿರೋದಿಲ್ಲ. ಭಾರತಕ್ಕೆ ಬಂದಾಗೆಲ್ಲ ಆ ಹಳೆ ಮನೆಯಲ್ಲೇ ಖುಷಿಯಾಗಿ ಇರ್ತಾನೆ. ನಯಾಜ್ ಮನೆ ಮುಂದಿದ್ದ ಸುಂದರ ನೆನಪುಗಳ ಆಗರವಾಗಿದ್ದ ಮಾವಿನ ಮರ ಕಡಿಸಿ ಮಳಿಗೆಗಳನ್ನ ಕಟ್ಸೋದ್ರ ಜೊತೆಗೆ ಮನೆಯ ನವೀಕರಣನೂ ಮಾಡ್ತಾನೆ. ವಿಷಯವನ್ನ ತನಗೆ ತಿಳಿಸದೆ ದೂರವಾಗಿಟ್ಟಿದ್ದ ವರ್ತನೆಯಿಂದ ಅಣ್ಣ ಮೆಹಬೂಬ್ ಖಾನ್ಗೆ ಅಸಹನೆ ಆಗತ್ತೆ. ಆದ್ರೆ ಆರಿಫಾಳ ನಿಷ್ಕಲ್ಮಶ ವರ್ತನೆ ಅವನ ಮನಸ್ಸನ್ನ ಮೆದುಗೊಳಿಸಿ ಸೊರಗ್ತಾ ಇದ್ದ ಅವಳನ್ನ ವೈದ್ಯರಿಗೆ ತೋರಿಸಿ ಹಾಗೇನೆ ಹೊರಗಡೆ ಊಟ ಮಾಡಿ ಮತ್ತೆ ಎಲ್ಲವನ್ನೂ ಒಂದು ಮಟ್ಟಿಗೆ ಸಹಜ ಸ್ಥಿತಿಗೆ ತರುವಂತ ಯೋಚನೆ ಮಾಡ್ತಾನೆ. ಹಾಗೆ ಹೊರಗಡೆ ಹೋಗಿದ್ದಾಗ ನಯಾಜನ್ಗೆ ಅವನು ಹಲವು ವರ್ಷದಿಂದ ಹಂಬಲಿಸ್ತಾ ಇದ್ದ ಹೈ ಹೀಲ್ ಶೂ ಕಣ್ಣಿಗೆ ಬಿದ್ಬಿಡುತ್ತೆ. ತಕ್ಷಣವೇ ಅದನ್ನು ಕೊಂಡು ಬಲವಂತದಿಂದ ತುಂಬಿದ ಬಸರಿ ಹೆಂಡತಿ ಕಾಲಿಗೆ ಇರುಕಿಸೇ ಬಿಡ್ತಾನೆ.
ಚೂಪು ತುದಿಯ ಅಟ್ಟೆ ಶೂ ಧರಿಸ್ಕೊಂಡು ನಡೆಯಕ್ಕೆ ಪರಿಪಾಟ್ಲು ಪಡ್ತಿರೋ ತುಂಬು ಬಸರಿ ಆರಿಫಾಳನ್ನ ಬಿಟ್ಟು ಎಲ್ರೂ ಮುಂದೆ ನಡೆದ್ಬಿಡ್ತಾರೆ. ಹೈ ಹೀಲ್ ಶೂನಿಂದಾಗಿ ಅವಳ ಹೊಟ್ಟೆಲಿರುವ ಮಗುವಿನ ಮೇಲೆ ಒತ್ತಡ ಬೀಳಕ್ಕೆ ಶುರುವಾಗಿ ಸರ್ವ ಪ್ರಯತ್ನ ನಡೆಸಿ ಕಡೆಗೂ ಅವಳು ಶೂನ ಕಿತ್ತೆಸಿತಾಳೆ. ಅದು ಚೂರ್ ಚೂರಾಗಿ ಬೀಳತ್ತೆ. ಶೋಕಿಯ ಕೃತ್ರಿಮ ಆಕರ್ಷಣೆಗಳು ನಯಾಜನ್ಗಿದ್ರು ಆರಿಫಾ ಸಹಜ ಜೀವನವನ್ನ ಬಯಸೋಳು. ಆಕರ್ಷಣೆಗೆ ಬಲವಂತಕ್ಕೆ ಒಳಗಾಗದೆ ಎಲ್ರೂ ಬಿಟ್ಟು ಹೋದ್ರು ಧೈರ್ಯದಿಂದ ನಡೆದು ತನ್ನವನ್ನ ಕಳ್ಕೊಳ್ಳದೆ ಸುತ್ತುವರೆದ ಪ್ರಲೋಭನೆಯಿಂದ ಹೊರಬಂದು ತನ್ನ ಮಗುವನ್ನ ಕಾಪಾಡಿಕೊಳ್ಳುವ ತಾಯಿ ಅವಳು. ಒಮ್ಮೆ ಹೆಣ್ಣಾಗು ಪ್ರಭುವೆ. ಕಿಂಕಾಪಿನ ಬಟ್ಟೆಯಲ್ಲಿ ಸುತ್ತಿದ ಅಮೂಲ್ಯವಾದ ನಗದಂತೆ ಹೆಂಡತಿನ ಕರ್ಕೊಂಡು ಹೋಗಿದ್ದವನು ವಾರದಲ್ಲೇ 50,000 ರೂಪಾಯಿ ತವರಿಂದ ತರದಿದ್ರೆ ಇನ್ನು ತವರಿಂದ ಅವಳು ದೂರ ಅನ್ನೋ ಆಜ್ಞೆ ಮಾಡ್ತಾನೆ. ದುಡ್ಡು ದೊರೆಯದೆ ತವರು ತೊರೆದೇ ಹೋಗುತ್ತೆ. ಅವನ ಕಣ್ಣಿಗೆ ಅವಳಿಗ ಮಲಿನವಾದ ವಸ್ತ್ರದಲ್ಲಿ ಸುತ್ತಿಟ್ಟಿದ್ದ ಗಿಲೀಟಿನ ಒಡವೆ. ಅವನ ಪುರುಷಾಹಂಕಾರದಲ್ಲಿ ನರಳೋ ಅವಳಿಗೆ ಯಾರದ್ದೇ ಯಾವುದೇ ರೀತಿಯ ಒತ್ತಾಸೆ ಇಲ್ಲ. ಜಗತ್ತೆಲ್ಲ ಅವನ ಪರವಾನೆ. ಸತ್ತ ಅಮ್ಮನನ್ನೂ ನೋಡಕ್ಕೆ ಕಳಿಸದೇ ಇರುವಂತ ದುಷ್ಟ ಅವನು. ಸಾಕೋ ನಾನು ಹಡಿಯಕ್ಕೇನ್ ಕಷ್ಟ ನಿನಗೆ ಅನ್ನೋನಿಗೆ ಅವಳೊಂದು ಭೋಗದ ವಸ್ತು ಅಷ್ಟೇ, ಹಡಿಯುವ ಯಂತ್ರ ಅಷ್ಟೇ. ಬೇರೆ ಆಸರೆ ಇಲ್ಲದ ಅವಳು ಸೇವಕಿಯಾಗಾದ್ರೂ ಸರಿ, ದುಡಿಸ್ಕೊಂಡು ಅನ್ನ ನೀರು ನೆಲೆ ಕಾಣಿಸ್ತಿದ್ದ ದಣಿ ಅವನ್ ಗಂಡ ನನಗ್ ನಿಜವಾಗ ಮಹಾತ್ಮ ಅನ್ನೋಷ್ಟು ಮಟ್ಟಿಗೆ ಅವಳು ಹೋಗ್ತಾಳೆ. ಹೊಟ್ಟೆಯಲ್ಲಿ ಗಡ್ಡೆಯಾಗಿ ಬೆಳೆದು ಆಸ್ಪತ್ರೆ ಸೇರಿದ್ದವಳನ್ನ ತನ್ನ 2ನೇ ಮದುವೆಗೋಸ್ಕರ ಅವಳಮ್ಮ ಕೊಟ್ಟಿ ಸಲ ಕೇಳೋಷ್ಟು ಕ್ರೌರ್ಯ ತೋರ್ತಾನೆ. 2ನೇ ಮದುವೆ ಯಾಕೆ ಅಂತ ಅವಳು ಆತಂಕದಿಂದ ಕೇಳಿದ್ರೆ ಅವಳ ಹೆಣ್ತನವನ್ನೇ ಅವಮಾನಿಸ್ತಾನೆ. ಆವಾಗ ಅವಳು, ನನಗೆ ನೋವುಗಳನ್ನ ಬರ್ಸೋ ಶಕ್ತಿಯನ್ನ ನೀನ್ ನೀಡಿದ್ದೆ, ಆದ್ರೆ ನೋವುಗಳನ್ನ ನೀಡೋ ಇಷ್ಟೊಂದು ಕ್ರೌರ್ಯವನ್ನ ನೀನು ಅವನಿಗೆ ಕೊಡಬಾರ್ದಿತ್ತು ಅನ್ನೋ ಮಾತುಗಳು ಹತಾಶೆಯ ಪರಮಾವಧಿ ಅನ್ಸುತ್ತೆ. ಆಸ್ಪತ್ರೆಯಿಂದಲೂ ಅವಳನ್ನು ಕಳಿಸಿದಾಗ ಮನೆ ಬಾಗಿಲು ಹಾಕಿರುತ್ತೆ. ಮಕ್ಕಳೊಂದಿಗೆ ರಾತ್ರಿಯವರೆಗೆ ಕಾಯ್ತಾ ಅಲ್ಲೇ ಮುದುರ್ಕೊಂಡಿದ್ದಾಗ ಅವಳ ಗಂಡ ಅವಳ ಕಡೆ ಕಣ್ಣು ಹಾಯಿಸದೆ ಕಿಂಕಾಪಿನ ಬಟ್ಟೆಯಲ್ಲಿ ಸುತ್ತಿದ ಅಮೂಲ್ಯವಾದ ನಗದ ಹಾಗೆ ಇನ್ನೊಬ್ಬ ಹೆಂಡತಿನ ಎತ್ಕೊಂಡು ಸೀದಾ ಮನೆಯೊಳಗೆ ಹೊರಟೋಗ್ತಾನೆ. ಗಂಡು ಹೆಣ್ಣು ಇಬ್ರು ದೈವ ಸೃಷ್ಟಿಯೇ ಆದ್ರೂ ಈ ತಾರತಮ್ಯ ಯಾಕೆ? ಎಲ್ಲಾ ಕಷ್ಟಗಳು, ನೋವುಗಳು, ಹಿಂಸೆಗಳು ಬರಿಯ ಹೆಣ್ಣಿನ ಪಾಲೈಕೆ. ಸಮಸ್ತ ವೈಭವಕ್ಕೂ ಸುಖಕ್ಕೂ ದೇವರು ಗಂಡೊಬ್ಬನನ್ನೇ ಹಕ್ಕದಾರನಾಗಿ ಮಾಡಿದೆಯಾ ಅಂತ ಹೇಳಿ ಕೇಳುವಂತ ಕತೆ ಇದು. ಮೆಲುದನಿಗಳು 9ನೇ ಕತೆ. ಎವ್ರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್ ಅಂಡ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಅನ್ನುವಂತೆ ಈ ಕಥೆಯ ಅಭಿತನ ಪಾತ್ರ ಬರುತ್ತೆ. ಕಥಾನಾಯಕಿಯ ಅಮ್ಮ ಅವಳು ತನ್ನ ಊರಿನ ಉರುಸ್ನ ಗಂಧದ ಹೊತ್ತಿಗೆ ಮನೆ ಪದ್ಧತಿಯಂತೆ ಅವಳು ಒಳಗೆ ಹೋಗ್ಬೇಕು ಅಂತ ಕೋರ್ಕೊಳ್ಳೋದ್ರಿಂದ ಆರಂಭ ಆಗುತ್ತೆ. ಶಾಮೀರ್ ಅಲಿಯವರ ದರ್ಗಾದ ಮುಜಾಫಿರ್ ಆಗಿರುವ ಅಬಿದ್ ಬಂದ್ ಕರೀತಾನೆ. ಅಂದಾಗ ಅವಳು ಬಾಲ್ಯದಲ್ಲಿನ ಮಾಲೇನಹಳ್ಳಿಯ ಅಜ್ಜಿ ಮನೆಯನ್ನ ನೆನಪಿಸ್ಕೊಳ್ತಾಳೆ. ಅವಳ ಬಾಲ್ಯದ ಸವಿನೆನಪುಗಳು ಹಲವು. ಪುಟ್ಟ ಹುಡುಗಿಯ ಎಲ್ಲ ನೋವು ನಲಿವುಗಳಿಗೆ ಅಜ್ಜಿಯದ್ದು ಸಕಾರಾತ್ಮಕ ಸ್ಪಂದನೆ, ಅಜ್ಜಿಯ ವಿಶಿಷ್ಟ ವ್ಯಕ್ತಿತ್ವ, ಜೀವಕಾರುಣ್ಯ, ಸ್ಪಂದನೆಗಳು, ಆಧ್ಯಾತ್ಮಿಕ ವ್ಯಕ್ತಿತ್ವ ಕಥೆಯಲ್ಲಿ ವ್ಯಕ್ತವಾಗ್ತಾ ಅವಳು ಓದುಗನನ್ನ ಪೂರ ಆವರಿಸ್ಕೊಂಡ್ಬಿಡ್ತಾಳೆ. ಅದೇ ಊರಿನಲ್ಲಿದ್ದ ಪುಟ್ಟ ಮಕ್ಕಳ ಗುಂಪಿನ ಮುಖಂಡ ಅಬಿದ್ ತಂಟಲ್ ಮಾರಿ ಗುಂಪು ಕಟ್ಕೊಂಡು ಗುಬ್ಬಚ್ಚಿಕ್ಕೊಂದು ಅದರೊಳಗಿರೋ ಮೊಟ್ಟೆ ಹೊರಗೆ ತೆಗಿಯೋದು, ನದಿಲಿ ಈಜಾಡ್ತಾ ಚಾಷ್ಟೆ ಮಾಡಿ ಕಾಲೆಳೆಯೋದು, ಕಥಾನಾಯಕಿ ಕೆನ್ನೆ ಮುತ್ತಿಡೋದು, ಇಂಥ ಉಡಾಳ. ಈಗ ಆ ಊರಿನ ದರ್ಗಾದ ಮುಜಾವರ್ ಅಂದ್ರೆ ಪೀಠಾಧಿಕಾರಿ ಅಂತ ಹೇಳಿದಾಗ ನಾಯಕಿಗೆ ಅಂತವನ್ ಪೀಠಾಧಿಕಾರಿನ ಅಂತ ಅಚ್ಚರಿ ಆಗತ್ತೆ. ದರ್ಗಾದಲ್ಲಿ ನಡೆಯೋ ಉರುಸ್ ಸಂಬಂಧವಾಗಿ ನಾಯಕಿಯನ್ನ ಕರೆಯೋದಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವಳಿಗೆ ಅವನ ಬಗ್ಗೆ ಹಲವು ರೀತಿಯ ನಿರೀಕ್ಷೆಗಳು ಇರುತ್ತೆ. ಆದ್ರೆ ಅವನು ಬಾಲ್ಯದೇನು ನೆನಪೇ ಇಲ್ಲವೇನೋ ಅನ್ನೋ ಹಾಗೆ, ತುಂಬಾ ಸಂಭಾವಿತನ ಹಾಗೆ, ಅವಳ ಯಾವುದೇ ಮೌಲ್ಯಮಾಪನಕ್ಕೆ ಒಳಗಾಗದ ಹಾಗೆ ಬಂದ್ಕೊಳ್ದು ಆಪ ಅಂದ್ರೆ ಸಹೋದರಿ ಅಂತ ಸಂಬೋಧಿಸಿ ಸಭ್ಯತೆಯಿಂದ ಉರು ಹೊಡೆದಂಗೆ ಮಾತಾಡಿದಾಗ ನಾಯಕಿಯ ನಿರೀಕ್ಷೆಗಳೆಲ್ಲ ತಲೆ ಕೆಳಗಾಗಿ ಅವಳು ಗೊಂದಲಕ್ಕೆ ಒಳಗಾಗ್ತಾಳೆ. ಕತೆ ಮೆಲುದನಿಗಳಲ್ಲಿ ಜೀವನದ ಸಂಕೀರ್ಣತೆಯನ್ನ ಅನಾವರಣ ಮಾಡಿಸ್ತಾ ಹೋಗುತ್ತೆ. 10ನೇ ಕತೆ ಸ್ವರ್ಗವೆಂದರೆ. ಶಮೀಂ ಬಾನು ದೊಡ್ಡ ಮನೆಯ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದವಳು. ಮೈದುನಾದ್ರು ಮದ್ವೆ ಆದ್ಮೇಲೆ ಜವಾಬ್ದಾರಿ ಹೆಗಲ್ಕೊಡದೆ ಬೇರೆ ಬೇರೆ ಸಂಸಾರ ಹುಡ್ಕೊಂಡಾಗ ಅವಳಿಗೆ ಬ್ರಹ್ಮನಿರಸನವಾಗಿ ಅವಳ ವರ್ತನೆಯಲ್ಲೇ ಬದಲಾವಣೆಯಾಗಿ ಹೋಗುತ್ತೆ. ಕಡೆ ಮೈದ್ನ ಆರಿಫ್ನ ಮದುವೆ ಆದಾಗ ತಾನಾಗೇ ಹೊಸ ದಂಪತಿಗಳನ್ನ ಮನೆಯಿಂದ ಹೊರ ಹಾಕ್ಬಿಡ್ತಾಳೆ. ಹೆಂಡತಿಯ ಎಲ್ಲಾ ವಿಪರೀತಗಳನ್ನು ತಾನ್ ಯಾಕೆ ಸಹಿಸ್ಕೊಂಡು ಅವಳಿಗೆ ಬಾಗ್ತಿದ್ದೀನಿ ಅಂತ ಸಾದಿಕ್ ತನ್ನ ಮನಸ್ಸನ್ನ ತಡಕೊಂಡಾಗ ಅವನಿಗೆ ಕಂಡಿದ್ದು 11 ವರ್ಷಕ್ಕೆ ನಾಗರಹಾವಿನ ಕಡತಕ್ಕೆ ಗಂಡನ್ನ ಕಳ್ಕೊಂಡು ವಿಧವೆಯಾಗಿ ಅಣ್ಣನ ಮನೆಯನ್ನ ಸೇರ್ಕೊಂಡು
ತಮ್ಮೆಲ್ಲರನ್ನು ಎತ್ತಾಡಿಸಿದ, ಮನೆಯ ಎಲ್ಲ ಆಗು ಹೋಗುಗಳಿಗೆ ಬೆನ್ನೆಲುಬಾಗಿದ್ದ, ದಿನಕ್ಕೆ 5 ಬಾರಿ ನಮಾಜ್ ಮಾಡಿಕೊಂಡು ತನ್ನ ಪಾಣಿಗೆ ತಾನಿರ್ತಿದ್ದ ವೃದ್ಧ ಸೋದರತ್ತೆ ಬೀದಾದಿ. ಅವಳನ್ನು ಶಮೀಂ ಬಾನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಯಾವ ಅಭ್ಯಂತರವೂ ಇಟ್ಕೊಂಡಿರೋದಿಲ್ಲ. ಅವಳ ಮನೆಯಿಂದ ಹೊರಗಡೆ ಹಾಕದಿದ್ರೆ ಸಾಕು ಅನ್ನೋದೊಂದೇ ಅವನಿಗೆ ತನ್ನ ಹೆಂಡತಿಯ ಬಗ್ಗೆ ಇದ್ದ ನಿರೀಕ್ಷೆ. ಒಂದಿನ ಮಗ ಅಜೀಮ್ ಬೈಕ್ ಒರ್ಸಕ್ಕೆ ಒಂದು ಹಳೆ ಬಟ್ಟೆ ತಂದ್ಕೊಡು ಅಂತ ತಂಗಿನ ಕೇಳಿದಾಗ ಅವಳು ಅರಿವಿಲ್ದೆ ಬೀದಾದಿಯ ಜಾನಮಾಜನ್ನೇ ತಂದ್ಕೊಟ್ಟು ಅದು ಕೊಳೆ ಆಗ್ಬಿಡತ್ತೆ, ಅದನ್ನ ಅವನ ಬಾಗಿಲಲ್ಲಿ ಬಿಸಾಕಿ ಹೋಗ್ತಾನೆ. ಆ ಜಾನಮಾಜ್ ಅಂದ್ರೆ ನಮಾಜ್ ಮಾಡುವಾಗ ಕೆಳಗೆ ಹಾಸ್ಕೊಡುವಂತ ಒಂದು ಚಾಪೆ. ಅದ್ರ ಬಗ್ಗೆ ಅತೀವ ಅಂಟಿದ್ದ ಮುದುಕಿ ಎಷ್ಟೇ ಹೋಗಿದ್ರು ಅದ್ರ ಕಲೆ ಹೋಗದೆ ಅವಳಿಗೆ ತುಂಬಾ ದುಃಖ ಆಗತ್ತೆ. ಶಮೀಂ ಬಾನು ಹೊಸ ರೇಷ್ಮೆ ಚಾಪೆನೆ ಕೊಟ್ರು ಕೂಡ ಅವಳು ಒಪ್ಕೊಳ್ಳಲ್ಲ. ಸಾದತ್ ಜೊತೆ ಅದರೊಂದಿಗೆ ತನ್ನ ಮಧುರ ನೆನಪುಗಳನ್ನೆಲ್ಲ ಹಂಚಿಕೊಂಡು ಒಂದು ವಿಧವಾದ ಭ್ರಮಾಲೋಕಕ್ಕೆ ಹೊರಟೋಗ್ತಾಳೆ. ನಮಾಜನ್ನ ಮಾಡೋದನ್ನೇ ಬಿಟ್ಬಿಡ್ತಾಳೆ. ಇತ್ತ ಶಮೀಂ ಬಾನು ಎಲ್ಲಿ ಅವಳ ಶಾಪ ತನ್ನ ಮಕ್ಳಿಗೆ ತಾಕತ್ತೋ ಅನ್ನೋ ಭಯದಲ್ಲಿ ಅಲ್ಲಿವರೆಗೂ ಬೇಕಾಬಿಟ್ಟಿಯಾಗಿದ್ದವಳು ತಾನ್ ನಮಾಜ್ ಮಾಡಕ್ಕೆ ಶುರು ಇಟ್ಕೊಳ್ತಾಳೆ. ಜೊತೆಗೆ ಬೇಕಾದಷ್ಟು ವ್ರತಗಳನ್ನ ಆಚರಣೆಗಳನ್ನ ಮಾಡ್ತಾಳೆ. ಒಂದಷ್ಟು ದಿನ ಮೈದನ್ ಮನೆಗೂ ಕಳಿಸಿ ನೋಡ್ತಾಳೆ, ಎಲ್ಲಾದ್ರೂ ಸರಿ ಇರ್ತಾಳ ಅಂತ. ಆಮೇಲೆ ಕರ್ಕೊಂಡ್ ಬರ್ತಾಳೆ. ಏನಾದ್ರೂ ಅವಳ ಇದ್ರಲ್ಲಿ ಏನು ಬದಲಾವಣೆನೇ ಆಗೋದಿಲ್ಲ. ಒಂದು ದಿನ ಮಕ್ಕಳು ಕಬಾಬನ್ ತಿಂತ, ಪೆಪ್ಸಿ ಕುಡಿತಾ ಈ ಬೀದಾದಿಯ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ಬೇಕು ಅಂತ ಯೋಚಿಸ್ತಿರುವಾಗ ಅಲ್ಲಿಗೆ ಬಂದ ಬೀದಾದಿ ಏನು ಅಂತ ಕೇಳಿದಾಗ ಅವಳಿಗೆ ಪೆಪ್ಸಿನ್ ಕೊಡ್ತಾರೆ. ಅವಳು ಅದನ್ನ ಕುಡಿಬೇಕಾರೆ ಏನು ಅಂತ ಕೇಳ್ತಾಳೆ. ಆಗ ಮಕ್ಕಳು ಅದು ಅಭ್ಯ ಕೌಸರ್ ಅಂದ್ರೆ ದೇವಲೋಕದ ಪಾನೀಯ ಅಂತ ಹೇಳ್ಬಿಡ್ತಾರೆ. ಆವತ್ತಿಂದ ಮುದುಕಿ ತಾನು ಸ್ವರ್ಗಲೋಕದಲ್ಲೇ ಇದೀನಿ ಅನ್ನೋ ಭ್ರಮೆಯಲ್ಲಿ ಬರೀ ಪೆಪ್ಸಿಯೊಂದನ್ನೇ ಕುಡ್ಕೊಂಡು ಎಲ್ಲ ಸಮಸ್ಯೆಗಳಿಂದನೂ ದೂರವಾದ ಹಾಗೆ ನೆಮ್ಮದಿಯಾಗಿ ಇರ್ತಾಳೆ. ಸನಾಡೆ ಸ್ವರ್ಗದಲ್ಲಿರೋ ಊರಂದ್ರೆ ಕಡೆ ಮಗಳು. ಅವಳು ಅಲ್ಲಿ ಓಡಾಡೋ ದೇವಕನಿಕೆ ಅನ್ನೋ ತರ ಒಂದು ಭ್ರಮೆಗೆ ಒಳಗಾಗ್ಬಿಡ್ತಾಳೆ. ಅವಳ ಕಲ್ಪನೆಯ ಸ್ವರ್ಗ ಅವಳ ಕೈಗೆಟಕ್ ಬಿಟ್ಟಿರುತ್ತೆ. ಭಾನು ಅವರ ಸೂಕ್ಷ್ಮ ಕಥೆಗಾರಿಕೆಯ ಕೌಶಲ ಈ ಕಥೆಯಲ್ಲಿ ಎದ್ದು ಕಾಣುತ್ತೆ. ಕಫನ್ ಒಂದು ಬಹುಮುಖ್ಯವಾದ ಕಥೆ ಅಂತ ನನಗೆ ಅನಿಸಿದೆ. ಶಾಜಿಯಾ ಮತ್ತು ಸುಬಾನ್ ಹಜ್ಗೆ ಹೋಗೋ ಮುನ್ನ ಏರ್ಪಡಿಸಿದ ಔತಣಕೂಟಕ್ಕೆ ಯಾವುದೇ ಆಹ್ವಾನವನ್ನು ಬಯಸದೆ ಮತ್ತು ಕೋರದೆ, ಅಹಂಕಾರದಿಂದ ಬೀಗದೆ, ಮನಸ್ಸನ್ನು ಕೆಡಿಸಿಕೊಂಡು ಆರೋಪಗಳನ್ನು ಹೊರಸದೆ ಅಲ್ಲಿಗೆ ಬಂದವಳು ಯಾಸೀನ್ ಬುವಾ. ಮದುವೆಯಾದ 3 ವರ್ಷದಲ್ಲೇ 2 ಮಕ್ಕಳನ್ನ ಪಡೆದು ವಿಧವೆಯಾದ ಯಾಸೀನ್ ಯಾವುದೇ ಇದ್ದತ್ತನ್ನ ಪಾಲಿಸದೆ, ನಮಾಜನ್ನ ಮಾಡದೇ ಇದ್ರೂ ಅವರಿವರ ಮನೆಗಳಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ ಸಂಪಾದಿಸಿ ಕಷ್ಟದಲ್ಲಿ ಮಕ್ಕಳನ್ನ ಬೆಳೆಸಿ ಮಗಳ ಮದುವೆ ಮಾಡಿದವಳು. ಮಗನ ಆಟೋ ರಿಕ್ಷಾದ ದುಡಿಮೆ ಮತ್ತು ತನ್ನ ದುಡಿಮೆಯಿಂದ ಒಂದಷ್ಟನ್ನ ಮಗನ ಮದುವೆಗೂ ಅಂತಾನು ಉಳಿಸಿಟ್ಟಿದ್ದಾಳೆ. ಅದರಲ್ಲಿ ಒಂದು ಸಣ್ಣ ಮೊತ್ತವನ್ನು ಹಿಡ್ಕೊಂಡು ಶಾಜಿಯಾಳ ಮನೆ ಸಮಾರಂಭಕ್ಕೆ ಬಂದ ಯಾಸೀನ್ ಇಡೀ ದಿನ ಬಂದ್ ಹೋದವರ ಎಂಜಲ್ ತಟ್ಟೆಗಳನ್ನ, ಅಡಿಗೆ ಪಾತ್ರೆಗಳನ್ನ ತೊಳೆದು ಹಣ್ಣಾಗಿ ರಾತ್ರಿ 11 ಗಂಟೆನಲ್ಲಿ ಕಡೆಗೂ ಶಾಹೀನ್ಲನ್ನ ಭೇಟಿಯಾಗಿ, ನನ್ನವ್ವ ಇದ್ರಲ್ಲಿ 6,000 ರೂಪಾಯಿ ಇದೆ, ನೀನ್ ಹಜ್ಗೆ ಹೋಗ್ತಿದೀಯಾ, ಅಲ್ಲಿಂದ ನನಗೆ ಒಂದು ಕಫನನ್ನ ಪುಣ್ಯ ಜಲವಾದ ಅಬೇ ಜಮ್ಜಮ್ನಲ್ಲಿ ಅದ್ದಿ ತಗೊಂಬಾರವ, ಆ ಕಫನ್ನ ಪುಣ್ಯದಿಂದಲಾದ್ರೂ ನಾನು ಸ್ವರ್ಗಕ್ಕೆ ಹೋದೇನೋ ಅಂತ ಹೇಳಿದ್ದಕ್ಕೆ ಶಾಹೀನ್ ಇದ್ಯಾವ ಮಹಾ ದೊಡ್ಡ ವಿಷಯ ಅಂತ ಒಪ್ಕೊಳ್ತಾಳೆ. ನೋಟುಗಳು ಯಾಸೀನ್ ಬೋವಾಳ ಕೈಯಿಂದ ಅವಳ ಕೈಗೆ ಬಂದಾಗ್ಲೇ ಅವಳಿಗೆ ಅರ್ಥವಾಗಿದ್ದು, ಬಡವರ ಕಿಸೆಯ ಹಣವೂ ಕೂಡ ಅವರಂತೆಯೇ ಎಷ್ಟೊಂದು ಮುರಿದು ಛಿದ್ರವಾಗಿ ಸುಕ್ಕಾಗಿ ಮಲಿನವಾಗಿ ತನ್ನ ಸ್ವರೂಪವನ್ನೇ ಕಳ್ಕೊಂಡಿರುತ್ತದೆ ಅಂತ ಕಥೆಗಾರ್ತಿ ಹೇಳುವಾಗಿನ ವ್ಯಂಗ್ಯ ಓದುಗನ ಮನ ನಾಟುತ್ತೆ. ಹಜ್ಗೆ ಹೋದ ಶಾಹೀನ್ ಅಲ್ಲಿನ ಪ್ರಾರ್ಥನಾ ವಿಧಿವಿಧಾನಗಳೊಂದಿಗೆ ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡಿದ್ರು ಅಸಡ್ಡೆ ಕಾರಣದಿಂದಾಗಿ ಕಫನನ್ ಮಾತ್ರ ಖರೀದಿಸಕ್ಕೆ ಸಾಧ್ಯ ಆಗಲ್ಲ. ವಾಪಸ್ ಬಂದ ಮೇಲೆ ಎಲ್ಲರಿಗೂ ಸಾಕಷ್ಟು ಉಡುಗೊರೆಗಳನ್ನು ಕೊಟ್ಟ ಮೇಲೆ ಬಂದ ಯಾಸೀನ್ಗೆ ಒಂದು ನಮಾಜ್ ಮತ್ತು ಜಪಸರ್ವನ್ನ ಕೊಟ್ಟಾಗ ಅವಳದನ್ನು ತಿರಸ್ಕರಿಸಿ ತನಗ್ ತಾನು ಕೇಳಿದ್ದ ಕಫನ್ ಮಾತ್ರನೇ ಬೇಕು ಅಂತ ಹಠ ಹಿಡಿತಾಳೆ. ಆವಾಗ ಶಾಹೀನ್ಗೆ ಕೋಪ ಬರುತ್ತೆ. ನೀವು ಕೊಟ್ಟ ದುಡ್ಡಿನ 10ರಷ್ಟು ವಾಪಸ್ ಬಿಸಾಕ್ತೀನಿ ಅಂತ ದುಡ್ಡು ತರೋಷ್ಟು ಒಳಗಡೆ ಅವಳು ಹೊರಟೋಗಿರ್ತಾಳೆ. ಈಗ ಅವಳು ಸಾವಿನ ಸುದ್ದಿ ಬಂದಿದೆ. ಅವಳ ಮಗ ಅಲ್ತಾಫ್ ಕಫನ್ ಕೇಳ್ಕೊಂಡು ಬಂದಿದ್ದಾನೆ. ಶಾಹೀನ್ಲನ್ನ ಪಾಪ ಪ್ರಜ್ಞೆ ಮುತ್ಕೊಂಡ್ಬಿಟ್ಟಿದೆ. ಆ ಬಡವಿ ಅಂತಿಮ ದಿನದಂದು ತನ್ನ ಸೆರಗನ್ ಹಿಡಿದು ಅಲ್ಲಾಹನ ಸಮ್ಮುಖದಲ್ಲಿ ನ್ಯಾಯ ಬೇಡಿದ್ರೆ ತನ್ನ ಇಡೀ ಜೀವಮಾನದ ಪುಣ್ಯಧಾರೆ ಇರಿದ್ರು ಕೂಡ ಅವಳೆದುರಿಗೆ ತಾನು ತಪ್ಪಿದಷ್ಟೇ ಆಗೋದು ಅಂತ ಅವಳು ಗಾಬರಿ ಆಗ್ಬಿಟ್ಟಿದ್ದಾಳೆ. ಭೂವಾಗಿಂತೂ ಬಡವೆ ತಾನೇ, ಆಕೆಗಿಂತೂ ನೃತ್ಯ ತಾನೇ ಅನ್ನೋದು ಅವಳಿಗೆ ಸ್ಪಷ್ಟವಾಗಕ್ಕೆ ಶುರುವಾಗಿದೆ. ಹತಾಶಲಾಗಿ ಗುರುತು ಪರಿಚಯದವ್ರನ್ನೆಲ್ಲ ಅವರಲ್ಲಿ ಜಮ್ನಲ್ಲಿ ನೆನೆಸಿದ ಕಫನ್ಗೋಸ್ಕರ ಬೇಡ್ತಾಳೆ.
ಯಾರಿಂದು ಸಕಾರಾತ್ಮಕವಾದ ಉತ್ತರ ಇಲ್ಲ. ಇಲ್ಲಿಯೇ ಒಂದು ಕಫನ್ ತಂದು ಅದನ್ನ ಮನೆಯಲ್ಲಿರೋ ಜಮ್ ನೀರಿನಲ್ಲೇ ನೆನೆಸ್ಕೊಟ್ರೆ ಹೇಗೆ ಅಂದ್ಕೊಂಡ್ರೆ ಅದು ಮೆಕ್ಕಾದ ಕಫನ್ ಆಗೋಲ್ಲ ಅನ್ನೋ ಸತ್ಯ ತನಗೇ ಗೊತ್ತಿದೆ. ಅವಳ ಮಗ ಫರ್ಮಾನ್ ಅಲ್ತಾಫನ್ ಜೊತೆ ಹೋಗಿ ಯಾಸೀನ್ ಬುವಾಳ ಅಂತ ಸಂಸ್ಕಾರಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಟ್ಟು ಮನೆಗೆ ಬಂದು ತಾಯಿಯನ್ನ ಎಷ್ಟೇ ಸಂತೈಸಿದ್ರು ಅವಳ ಪಶ್ಚಾತ್ತಾಪಕ್ಕೆ ಬಿಡುಗಡೆ ಇಲ್ಲದೆ ಅವಳಿಗೆ ಅದು ಯಾಸೀನ್ ಬುವಾಳ ಅಂತ ಕ್ರಿಯೆ ಅಲ್ಲ, ಅದು ತನ್ನದೇ ಅಂತ ಅನಿಸ್ಬಿಡುತ್ತೆ. ಕೆಲವು ಯಕಶ್ಚಿತ್ ಅನ್ನೋ ವಿಷಯಗಳು ಜೀವನದಲ್ಲಿ ಪರೀಕ್ಷೆಗಳನ್ನೊಡ್ಡಿಗೆ ಅಂತರಂಗದ ವಿಮರ್ಶೆಗೆ ಹೇಗೆ ಕಾರಣ ಆಗತ್ತೆ ಅನ್ನೋದನ್ನ ಕತೆಗಾರ್ತಿ ಸೂಕ್ಷ್ಮ ಕುಸುರಿಯ ಹಾಗೆ ಕಥೆಯಲ್ಲಿ ಹೆಣೆದಿದ್ದಾರೆ. ಕೆಟ್ಟವಳಲ್ಲದಿದ್ದರೂ ಬಡವರ ಬಗ್ಗೆ ಇರೋ ಅವಜ್ಞೆ, ಧೋರಣೆ, ಬಡವಳಾದ್ರೂ ದುಡಿಯುವ ಯಾಸೀನ್ಗಿರೋ ಸ್ವಾಭಿಮಾನ ಕಥೆಯೊಂದಿಗೆ ಸಹಜವಾಗಿ ಬೆಳೀತಾ. ಕಡೆಯ ಕತೆ ಅರಬಿ ಮಿಶ್ರು. ಕೆಲವು ವಿಷಯಗಳು ಸರಳವಾಗಿ ಕಂಡು ಬಂದ್ರು ಅಷ್ಟು ಸರಳವಾಗಿರೋದಿಲ್ಲ, ಮತ್ತು ಆ ವಿಷಯ ಸಂಪೂರ್ಣ ಜವಾಬ್ದಾರಿಯ ವಿನಾಕಾರಣ ನಮಗೆ ಅಮರ್ಕೊಡುತ್ತೆ ಅನ್ನೋ ಭೀತಿ ಇದ್ದಾಗ್ಲಂತೂ ಮನುಷ್ಯರ ನಡವಳಿಕೆಗಳು ವಿಚಿತ್ರವಾಗಿ ಬಿಡುತ್ತೆ ಮತ್ತು ಯಾವ ವಿವರಣೆಗೂ ಸಿಲ್ಕೋದಿಲ್ಲ ಅಂದ್ಕೊಳ್ತಾಳೆ ಕಥಾನಾಯಕಿ. ಕತೆ ಆರಂಭದಲ್ಲಿ ಹೆಣ್ಣು ಮಕ್ಕಳ ಪಾಲನೆ ಪೋಷಣೆ ಜೊತೆಗೆ ಓದು ಬರಹ ಮತ್ತು ನಡವಳಿಕೆ, ಧಾರ್ಮಿಕ ಶಿಕ್ಷಣದ ಹೊಣೆಗಾರಿಕೆಯನ್ನು ತಾಯಿಯದೇ ಅನ್ನೋದು ಅಲಿಖಿತ ನಿಯಮ. ಕಥಾನಾಯಕಿ ತನ್ನ ಹರೆಯದ ಹೆಣ್ಣು ಮಕ್ಕಳಿಗೆ ಕುರಾನಿನ ಶಿಕ್ಷಣವನ್ನ ಕೊಡಿಸ್ಬೇಕಾಗಿದೆ. ಅವಳ ತಮ್ಮ ಈ ಇಮಾಮ್ ಹಜರತ್ ಅನ್ನೋ ಉತ್ತರಾಂಚಲದ ತರುಣ ಅಲ್ಲಿನ ಮದ್ರಸಾದಲ್ಲಿ ಎಳೆ ವಯಸ್ಸಿನಲ್ಲೇ ಕುರಾನ್ ಅನ್ನ ಕಂಠಪಾಠ ಮಾಡಿ ಹಾಫಿಜ್ ಎ ಕುರಾನ್ ಪದವಿಯನ್ನ ಪಡೆದುಕೊಂಡವನನ್ನ ಅರಬಿ ಮೇಷ್ಟ್ರಾಗಿ ಗೊತ್ತು ಮಾಡ್ಕೊಡ್ತಾನೆ. ಆ ಹಜರತ್ ಎಂತಹ ಧರ್ಮ ಬೀರು ಅಂದ್ರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಮಾತಾಡಬಾರದು ಅನ್ನೋ ಪುರುಷರು ಅನುಸರಿಸಬೇಕಾಗಿರೋ ಪರ್ದಾವನ್ನ ಚಾಚೂ ತಪ್ಪದೆ ಪಾಲಿಸುವಂತವನು. ಹೆಣ್ಣು ಮಕ್ಕಳ ತಾಯಿಯಾದ ಕಥಾನಾಯಕಿಗೆ ಸಹಜವಾಗಿಯೇ ಆತಂಕವಿರುತ್ತೆ. ವಕೀಲಿಯಾದ ಅವಳು ತನ್ನ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆನೂ ಆಗಾಗ ಇದ್ರ ಕಡೆ ಗಮನ ಹರಿಸ್ತಿರ್ತಾಳೆ. ಮಕ್ಕಳು ಚೆನ್ನಾಗಿ ಕಲಿತು ಪೈಗಂಬರ ದಿನಾಚರಣೆ ದಿನ ಅವರ ಕಾರ್ಯಕ್ರಮದಲ್ಲಿ ಅವರ ಸಾಹಸಗಾಥೆಯ ಗೀತೆಯನ್ನ ಹೇಳಿ ಅವರಮ್ಮನನ್ನ ಚಕಿತಗೊಳಿಸ್ತಾರೆ. ಅವಳು ಸಮಾಧಾನ ಪಟ್ಕೊಳ್ತಿರುವಾಗ್ಲೇ ಒಂದು ಸಂಜೆ ಅವಳು ಆರಾಮಿಲ್ದೆ ಬೇಗ ಮನೆಗೆ ಬಂದು ಮಲಗಿರ್ತಾಳೆ. ಸಂಜೆ ಯಾವಾಗ್ಲೂ ಎಚ್ಚರ ಆದಾಗ ಅಡಿಗೆ ಮನೆಯಿಂದ ಕಲರವ ಕೇಳಿ ಬರುತ್ತೆ. ಎದ್ದು ಓಡಿ ಬಂದು ನೋಡುವಾಗ ಅಡಿಗೆ ಮನೆಯಲ್ಲಿ ಇಬ್ರು ಮಕ್ಕಳು ಒಲೆ ಮುಂದೆ ಕೂತಿದ್ದಾರೆ. ಇದರಲ್ಲಿ ರಾಶಿ ಗೋಬಿ ತುಂಡುಗಳು, ಕಲಸಿದ ಹಿಟ್ಟು, ಒಲೆ ಮೇಲೆ ಕಾಯ್ತಾ ಇರೋ ಎಣ್ಣೆ, ಮೂಲೆ ಸ್ಟೂಲಿನ ಮೇಲೆ ವಿರಾಜನಾಗಿರೋ ಅರಬಿ ಮಾಸ್ತರು. ಅವಳನ್ನ ಕಂಡ ಕೂಡ್ಲೆ ಹೆದರಿ ಅಲ್ಲಿಂದ ಎದ್ದೋಡಿದ ಮಾಸ್ತರು ಮತ್ತೆ ಅವ್ರ ಮನೆ ಕಡೆ ಸುಳಿಯೋ ಧೈರ್ಯ ಮಾಡಲ್ಲ. ಅವನಿಗೆ ತೀರದ ಗೋಬಿ ಮಂಚೂರಿ ಆಸೆ. ದಿನವೂ ದುಡ್ಡು ಕೊಟ್ಟು ತಿಂದ್ರು ಅವನ ಆಸೆ ತೀರೋ ಅಷ್ಟು ತಿನ್ನೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಮನೆಯ ಅಡಿಗೆಯೊಳ ರೆಸಿಪಿ ಜೊತೆಲಿ ಇವ್ರ ಮನೇಲೆ ಬೇಕಾದಷ್ಟನ್ನ ಮಾಡಿ ತಿಂದು ತೃಪ್ತಿಗೊಳ್ಳೋ ಸನ್ನಾಹ ಅವನದ್ದು. ಹಾಳಾಗೋಗ್ಲಿ ಇನ್ನೇನು ಎಡವಟ್ಟಾಗ್ಲಿಲ್ವಲ್ಲ ಅಂತ ಅವಳು ಅದನ್ನ ಅಲ್ಲಿಗೆ ಬಿಟ್ರು ಅವನ ಬಗೆಗಿನ ಸುದ್ದಿಗಳು ಅವಳನ್ನ ಬಿಡಲ್ಲ. ಅವನು ಈಕೆ ಮನೆಯಲ್ಲಿ ನಾನು ಪಾಠ ಹೇಳ್ಕೊಡ್ತಿದ್ದೆ ಅಂತ ಎಲ್ಲ ಕಡೆನೂ ಹೇಳ್ಕೊಳ್ಳೋದನ್ನ ಬಿಡೋದಿಲ್ಲ. ಅಜೀಮ್ ಮಸೀದಿಯಲ್ಲಿ ಮೌಲ್ವಿಯಾಗಿದ್ದ ಅವನಿಗೆ ಈಕೆಯ ಗುರುತು ಪರಿಚಯದವರ ಹೆಣ್ಣು ಮಕ್ಕಳ ಜೊತೆಗೆ ಮದುವೆ ಪ್ರಸ್ತಾಪ ಬರ್ತಿರುತ್ತೆ. ಆದ್ರೆ ಎಲ್ಲ ಕಡೆಯೂ ಇವನು ಹೆಣ್ಣಿಗಿಂತಲೂ ಗೋಬಿ ಮಂಚೂರಿ ಬಗ್ಗೆನೆ ಆಸಕ್ತಿಯಿಂದ ಮಾತಾಡೋದು, ಹುಡುಗಿನೂ ದಾರಿಯಲ್ಲೇ ನಿಲ್ಸ್ಕೊಂಡು ಗೋಬಿ ಮಂಚೂರಿ ಮಾಡಕ್ ಬರತ್ತಾ ಅಂತ ಕೇಳೋದು ಮಾಡ್ಕೊಂಡು ನಗೆಪಾಟ್ಲಿಗೆ ಈಡಾಗ್ತಿದ್ದ ವಿಷಯಗಳು ಇವಳ ಕಿವಿಗೆ ಬೀಳ್ತಾನೆ ಇರುತ್ತೆ. ಅಂತೂ ಕಡೆಗೊಳ ಅವನ ಮದ್ವೆ ಆಗತ್ತೆ. ಇವಳು ಸದ್ಯ ಆಯ್ತಲ್ಲ ಅಂತ ನೀರಾಳವಾಗ್ತಾಳೆ. ಆದ್ರೆ ಕೆಲವೇ ದಿನದಲ್ಲಿ ಇವಳು ಆಫೀಸಿಗೆ ಬಂದ ಹೆಣ್ಮಗಳೊಬ್ಬಳ ದೌರ್ಜನ್ಯದ ಪ್ರಕರಣ ಹೆಣ್ಣೇ ಪೊಲೀಸ್ಗೆ ದೂರು ಕೊಡಲು ಮುಂದಾಗಿದ್ದು ಮತ್ತೆ ಅದು ಹಜರತ್ನ ಗೋಬಿ ಮಂಚೂರಿಯ ಮುಂದುವರೆದ ಭಾಗವಾಗಿರುತ್ತೆ. ಗೋಬಿ ಮಂಚೂರಿ ಮಾಡಕ್ ಬರದಿದ್ದಕ್ಕೆ ಅವನ ಹೆಂಡತಿಗೆ ಹಿಂಸೆ ಮಾಡಿರ್ತಾನೆ. ಅವಳಿಗೆ ಹೊಡೆದು ಬಡ್ದು ಗೀರಿ ಎಲ್ಲ ಮಾಡಿರ್ತಾನೆ. ಈಗ ಕಥಾನಾಯಕಿ ಇದು ಕ್ರಿಮಿನಲ್ ಅಪರಾಧನೇ ಆದ್ರೂ ಕೂಡ ಹೇಗಾದ್ರೂ ಈ ಹಜರತ್ನ ಗೋಬಿ ಮಂಚೂರಿಯ ಹುಚ್ಚಿನಿಂದ ಬಿಡಿಸ್ಬೇಕು, ಅವನ ಸಂಸಾರ ನೇರ್ಗೊಳಿಸ್ಬೇಕು ಅಂತ ಅನ್ನಿಸ್ಬಿಡತ್ತೆ. ಅದಾಗೋ ತನಕ ಇವನು ಹುಚ್ಚಿಬಿಡೋ ತನಕ ಮದ್ವೆ ಆಗೋ ತನಕ ಹುಚ್ಚಿಬಿಡಲ್ಲ ಅನ್ನೋಂತ ಒಂದು ಗಾದೆಯ ಮಾತಿನ. ಅವಳು ಫೋನ್ನಲ್ಲಿ ಗೋಬಿ ಮಂಚೂರಿ ರೆಸಿಪಿನ ಹುಡುಕ್ತಾ ಅವಳ ತಮ್ಮನಿಗೆ ಅವನನ್ನ ಕರ್ಕೊಂಡು ಬರಕ್ಕೆ ಹೇಳ್ತಾಳೆ. ಕೆಲವು ಸಣ್ಣ ಪುಟ್ಟ ಆಸೆಗಳು ಅನಿಸಿದವು ಅಗಾಧವಾಗಿ ತೀರುತ್ತಾ ಜೀವನವನ್ನೇ ಆಟ ಮಾಡಿಸೋ ಬಿಡೋ ವ್ಯಂಗ್ಯ ಈ ಕಥೆಯಲ್ಲಿ ನವರಾದ ಹಾಸ್ಯದಿಂದ ನಿರೂಪಿತವಾಗಿದೆ. ಎಲ್ಲ ಕಥೆಗಳನ್ನು ಓದಿದ ನಂತರ ಹಿಂದೂ ಮತ್ತು ಇಸ್ಲಾಂ ಧರ್ಮದ ಕೆಲವು ಒಂದೇ ರೀತಿಯ ಆಚರಣೆಗಳು ನನ್ನ ಗಮನಕ್ಕೆ ಬಂದವು. ಜನನ ಮತ್ತು ಮರಣದ ನಂತರ ಆಚರಿಸುವ ಕೆಲವು ಕ್ರಿಯಾಕರ್ಮಗಳು, ನಿರ್ದಿಷ್ಟ ಉಪವಾಸಗಳ ಆಚರಣೆ, ಹಿಂದೂಗಳು ಮಹಾಲಯದಲ್ಲಿ
ಮುಸ್ಲಿಮರು ರಂಜಾನಿನಲ್ಲಿ ಸತ್ತವರಿಗಾಗಿ ನಡೆಸೋ ಕ್ರಿಯೆಗಳು, ಸಂಕಷ್ಟ ನಿವಾರಣೆಗಳಿಗಾಗಿ ಮಾಡೋ ವ್ರತಗಳು, ಹೊರುವ ಹರಕೆಗಳು, ನೀಡುವ ದಾನ ಧರ್ಮಗಳು, ಮದುವೆ ಹಿಂದಿನ ದಿನ ನಡೆಯುವ ಅರಿಶಿಣ ಶಾಸ್ತ್ರ ಮತ್ತು ಹಳದಿ ಶಾಸ್ತ್ರಗಳು, ಕಾಶಿ ಯಾತ್ರೆ ಮತ್ತು ಹಜ್ ಯಾತ್ರೆ ನಡುವೆ ನಂತರ ನಡೆಸೋ ಸಮಾರಾಧನೆಗಳು, ಈ ರೀತಿ ಹಲವು ಆಚರಣೆಗಳನ್ನ ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಇದುವರೆಗೂ ಸುಮಾರು 1.5 ಗಂಟೆ ಕಾಲ ನನ್ನ ಮಾತನ್ನ ಸಹನೆಯಿಂದ ಕೇಳ್ತಿದ್ದೀರಿ. ಬಾನು ಮುಷ್ತಾಕರ ಕಥೆಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ರವೀಂದ್ರರು ಹೇಳಿದ ದಿನದಿಂದ ನಾನು ಹೆಚ್ಚು ಕಮ್ಮಿ ಅವರೊಟ್ಟಿಗೆ ಇದೀನೇನೋ ಅನ್ನೋ ಹಾಗೆ ನನಗೆ ಭಾಸ ಆಗ್ತಾ ಇದೆ. ಒಬ್ಬ ಸಾಹಿತಿಯ ಮನೋಧರ್ಮವನ್ನ, ಬರವಣಿಗೆ ರೀತಿಯನ್ನ, ಧೋರಣೆಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಮಟ್ಟಿಗೆ ಅವರ ಸಮಗ್ರ ಸಾಹಿತ್ಯನ ಓದ್ಬೇಕು ಅನ್ನೋ ನಂಬಿಕೆ ಇರೋಳು ನಾನು. ಈ ಸಮಯದಲ್ಲಿ ನಮ್ಮ ಭಾಷೆಗೆ ಒಂದು ಕಿರೀಟವನ್ನ ತಂದುಕೊಟ್ಟಿರೋ ಬಾನು ಮುಷ್ತಾಕರನ್ನ ಓದಿ ಮಾಡ್ಕೊಡೋ ಸೂಕ್ತ ಅವಶ್ಯಕತೆ ಇದೆ ಅಂತ ನನಗನ್ನಿಸಿದೆ. ನನಗೆ ಅರ್ಥವಾದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮೆಲ್ಲರಿಗೆ ತಿಳಿಸಿದೀನಿ ಅನ್ನೋ ನಂಬಿಕೆ ನನಗಿದೆ. ನನ್ನ ಬಳಿ ಇದ್ದದ್ದು ಸುಮಾರು ವರ್ಷಗಳ ಹಿಂದೆ ಬಂದಿದ್ದ 552 ಪುಟಗಳ ಸಮಗ್ರ ಕಥೆಗಳ ಸಂಗ್ರಹ. ಇತ್ತೀಚೆಗೆ ಅವರ ಇನ್ನೊಂದು ಸಂಕಲನ ಬಂದಿರುವ ಇನ್ನೊಂದು ಸಮಗ್ರ ಬದಲಲ್ಲಿ ಹೆಣ್ಣು ಹದ್ದಿನ ಸ್ವಯಂವರ ಸೇರಿಕೊಂಡು 728 ಪುಟಗಳ ಸಂಗ್ರಹ ಆಗಿದೆ. ಈ ಸಂಕಲನದ ಎಲ್ಲಾ ಕಥೆಗಳನ್ನು, ಹಲವಾರು ವಿಮರ್ಶೆಗಳನ್ನು ಕೂಡಿಕೊಂಡು ಸುಮಾರು 200ಕ್ಕೂ ಹೆಚ್ಚು ಪುಟಗಳನ್ನ ಸ್ಕ್ಯಾನ್ ಮಾಡಿ ಮುದ್ರಿಸಿ ಅದನ್ನೊಂದು ಪುಸ್ತಕವಾಗಿ ಮಾಡಿ ನನಗೆ ತಂದು ಕೊಟ್ಟ ಶ್ರೀಯುತ ಹಾಲ್ಕುರ್ಕೆ ಪ್ರಸಾದರ ಸಹಾಯ ಮತ್ತು ಸಹಕಾರವನ್ನ ಅತ್ಯಂತ ಕೃತಜ್ಞತೆಯಿಂದ ಇಲ್ಲಿ ನೆನಪಿಸಿಕೊಂಡು ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. ಇದರ ಬಗ್ಗೆ ಸಂಬಂಧಿತ 7 ಪುಟಗಳನ್ನ PDF ಪ್ರತಿಯಲ್ಲಿ ಕಳಿಸಿದ ಶ್ರೀಯುತ ಶ್ರೀಧರ ಬಾಣಾವರ್ ಅವರಿಗೂ ಮತ್ತು ವಿಜಯ ಕರ್ನಾಟಕದ ಲೇಖನದ ಫೋಟೋ ಪ್ರತಿಯನ್ನು ಕಳಿಸಿದ ಅವರಿಗೂ ಆಭಾರಿ. ನನ್ನ ಮೇಲೆ ನಂಬಿಕೆ ಇಟ್ಟು ಇಂದು ಈ ವೇದಿಕೆಯಲ್ಲಿ ಇಷ್ಟೊಂದು ಸುದೀರ್ಘ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಸಮನ್ವಯ ಸಮಿತಿ ಮತ್ತು ಕನ್ನಡವೇ ಸತ್ಯಾಗುತ್ತಿನ ಎಲ್ಲ ಪದಾಧಿಕಾರಿಗಳಿಗೂ, ತಿಂಗಳ ಬೆಳಕು ಕಾರ್ಯಕ್ರಮದ ರೂವಾರಿ ಶ್ರೀಯುತ ರವಿ ಪೃಥ್ವಿ ಅವರಿಗೂ, ಈ ಮೀಟ್ ನಿರ್ವಹಣೆ ಮಾಡಿದ ಗೆಳತಿ ರಾಧಿಕಾಗೂ, ಹಾಗೆ ಇಂದು ಕೇಳುಗರಾಗಿ ಬಂದಿರುವ ತಮ್ಮೆಲ್ಲರಿಗೂ ನನ್ನ ಮನಃಪೂರ್ವಕ ವಂದನೆಗಳು. ಧನ್ಯವಾದಗಳು ಮೇಡಮ್. ನಮಗೆ ಕೈ ತುತ್ತು ಅಂತ ಕೇಳಿದ್ದೆ, ನೀವು ಕೈ ತುತ್ತಲ್ಲ, ಅದಕ್ಕೆ ಪಟ್ಟ ಬಿರಿಯೋ ಆ ತರ ಊಟ ಹಾಕಿದಿರಿ ಅನ್ಸುತ್ತೆ. ಎಲ್ಲ ಒಂದ್ಸಲ ಜ್ವರ ಚಪ್ಪಾಳೆ ತಟ್ಟಬೇಕು, ಮೈಕ್ ಆನ್ ಮಾಡ್ಕೊಂಡು. ರಾಧಿಕಾ ಶಿವಕುಮಾರ ಸ್ವಾಮಿ ಯಾರು ಮಾತಾಡ್ತಿದ್ದಾರೆ, ಅವ್ರನ್ನ ಮ್ಯೂಟ್ ಮಾಡಿ ಇಲ್ಲ ಡಿಸ್ಕನೆಕ್ಟ್ ಮಾಡಿ, ಅವ್ರನ್ನ ಮ್ಯೂಟ್ ಮಾಡಿ. ಹಾ, ಶಿವಕುಮಾರ ಸ್ವಾಮಿ, ಎಸ್. ತುಂಬಾ ಧನ್ಯವಾದಗಳು ಅಂತ ಹೇಳಿದ್ರೆ ತುಂಬಾ ಬಹಳ ಮೇಲಿನ ಶಬ್ದಗಳಾಗುತ್ತೆ. ಅಷ್ಟು ಆಳವಾಗಿ ಒಬ್ಬ ಕಥಾಗಾರ್ತಿಯನ್ನ ಅತ್ಯಂತ ವಿಮರ್ಶಾತ್ಮಕ ದೃಷ್ಟಿಯಿಂದ ಮತ್ತು ಅವರ ಒಳಗುಗಳನ್ನು ಕೂಡ ನೀವು ಚೆನ್ನಾಗಿ ಹೇಳಿದಿರಿ. ನಾವು ಓದಿದ್ರು ಕೂಡ ಇಷ್ಟು ಅರ್ಥ ಆಗ್ತಿತ್ತು ಅಂತ ನನಗನ್ಸಲ್ಲ, ನನ್ನ ಮಟ್ಟಿಗೆ ಹೇಳಿದ್ರೆ ಬೇರೆ ಅರ್ಥ ಆಗಿದೆ. ಅದರಿಂದ ಎಲ್ಲ ದಾಸೋಹಿಗಳ ಪರವಾಗಿ ಮತ್ತು ವೇದಿಕೆ ಪರವಾಗಿ ಫಸ್ಟ್ ನಿಮಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮೊದಲನೇದಾಗಿ. ಈಗ ನಾನು ವೇದಿಕೆಯನ್ನ ಪ್ರಶ್ನೋತ್ತರಗಳಿಗೆ ಬಿಡ್ತಾ ಇದ್ದೀನಿ. ಯಾರಾದ್ರೂ ಪ್ರಶ್ನೆಗಳೇನಾದ್ರು ಕೇಳೋರಿದ್ರೆ ಅಥವಾ ಕಥೆಗಳ ಬಗ್ಗೆ ಏನಾದ್ರು ಒಂದಿಷ್ಟು ಮಾಹಿತಿಗಳು ಬೇಕಿದ್ರೆ ಮೇಡಮ್ ನೀವು ಆನ್ಸರ್ ಮಾಡ್ತಿರಲ್ಲ, ನೀರು